ನಮಸ್ಕಾರ. ನಮಸ್ಕಾರ. ಸೊ ನಾನು ಫಾರ್ ಒನ್ಸ್ ಐ ಆಮ್ ಓವರ್ವೆಲ್ಮ್ಡ್. ಯಾಕೆ ಅಂತ ಅಂದರೆ ಸಾಮಾನ್ಯವಾಗಿ ನಾನು ಸ್ಟೇಜ್ ಮೇಲೆ ಬಂದರೆ ಐ ಆಮ್ ಆನ್ ಟು ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಕಂಫರ್ಟಬಲ್. ಆದರೆ ಇವತ್ತು ಸ್ವಲ್ಪ ಗಾಬರಿಲಿದ್ದೀನಿ. ಯಾಕೆ ಅಂತ ಅಂದರೆ ಒಂದು ತಟ್ಟಂತ ಹೇಳಬೇಕು, ಎರಡನೇದು ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಇಲ್ಲ. ಸೊ ನನಗೆ ಗೊತ್ತಿರೋದೇ ನಕಾರಾತ್ಮಕ ತಂತ್ರಗಳು. ಸೊ ಸ್ವಲ್ಪ ಇದರಲ್ಲಿದ್ದೀನಿ. ಇಫ್ ವೆಲ್ತ್ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ಯಾಕೆ ಅಂತ ಅಂದರೆ ವಾಪಸ್ ಹೋಗಿ ಸಿರಿವಂತಿಕೆ ಸರಳ ಸೂತ್ರಗಳನ್ನು ಓದಿ ಸಂಪಾದಿಸ್ಕೊಳ್ಬಹುದೇನೋ. ಇಫ್ ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್ ಅಂತ ಅಂತಾರೆ. ಬಟ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಅಂತಾರೆ. ಸೊ ಇವತ್ತು ಈ 4 ಬೇರೆ ಬೇರೆ ಪುಸ್ತಕಗಳನ್ನು ಬೆಸೀತಾ ಇರುವಂತಹ ಬೇರೆ ಬೇರೆ ಕೊಂಡಿಗಳನ್ನು ಇಟ್ಕೊಂಡು, ಈ 4 ಪುಸ್ತಕಗಳನ್ನು ಓದಿರೋ ಕಾನ್ಫಿಡೆನ್ಸಲ್ಲಿ ಕೊಂಡಿಗಳನ್ನು ಇಟ್ಕೊಂಡು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ಈ ಸಂವಾದದಲ್ಲಿ ಏನನ್ನು ತರ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲೂ ಕೊಡ್ತೀರಾ ಅಂತ ಸತೀಶ್ ಅವರು ನಮ್ಮ ಕಾಫಿ ಕಾನ್ವರ್ಸೇಷನ್ನಲ್ಲಿ ಕೇಳಿದಾಗ ನಾನೊಂದು ಸಣ್ಣ ಕ್ಲೂ ಕೊಟ್ಟೆ ರಂಗಸ್ವಾಮಿ ಅವ್ರಿಗೆ. ಅದೇನಪ್ಪ ಅಂತ ಅಂದರೆ ಸಿರಿವಂತಿಕೆ ಅಂತ ಅಂದರೆ ಏನು ಅಂದರೆ ನನ್ನ ವ್ಯಾಖ್ಯಾನದಲ್ಲಿ ಸಾಕು ಅಂದವನೇ ಸಿರಿವಂತ ಅಂತ ಹೇಳಿದೆ. ಬೇಕು ಅನ್ನೋನು ಬಡವಾಗಿರ್ತಾನೆ, ಬಡತನ ಅನ್ನೋದು ಬೇಕು ಅನ್ನೋಂಥ ಸ್ಥಿತಿ. ಸಾಕು ಅನ್ನೋನು ಸಾಹುಕಾರ ಅನ್ನೋ ಮಾತನ್ನು ಹೇಳಿದೆ. ಆದರೆ ನಮ್ಮ ಭಾಷೆಯಲ್ಲಿ ಸಾಕು ಅನ್ನೋದಕ್ಕೆ ಹಲವು ಅರ್ಥಗಳಿವೆ ಅಲ್ವಾ. ಒಂದು, ಸಾಕು ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ನ ದ್ಯೋತಕ. ಮತ್ತೊಂದು ಅರ್ಥದಲ್ಲಿ ಸಾಕು ಅಂತ ಅಂದರೆ ಮಿತವ್ಯಯ. ಓಕೆ, ಹಿತಮಿತವಾಗಿ ಆಹಾರ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಸೋಮೇಶ್ವರ್ ಅವರು ಬರೆದಿದ್ದಾರೆ. ಆ ಮಿತದ ವಿಷಯ. ಮೂರನೇದು ಸಾಕು ಅಂತ ಅಂದರೆ ಅದು ಆಧ್ಯಾತ್ಮದ ಕಡೆ ಹೊರಳೋ ಲಕ್ಷಣ. ನನಗೆ ಇದು ಸಾಕು, ಮತ್ತೊಂದರ ಕಡೆ ನನ್ನ ಪಯಣ ಅನ್ನೋಂಥದ್ದು. ಕೊನೆಗೆ ಸತೀಶ್ ಅವರು ಪುಸ್ತಕ ಬರೆದಿದ್ದಾರಲ್ಲ, ಆ ಸಾಕು ಏನಪ್ಪ ಅಂತ ಅಂದರೆ ಗ್ರೀಡ್ ಕಡೆ ಹೊರಳಿದಾಗ ಸಾಕುನ ಬಿಟ್ಟು ಅಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಮತ್ತು ಅದು ನಮ್ಮನ್ನು ಸಾಕು ಸಾಕು ಮಾಡಿಬಿಡುವಂಥದ್ದು. ಹೀಗಿರುವಾಗ ಮೊದಲ ಪುಸ್ತಕವನ್ನು ಬರೆದಿರುವಂಥ ಸತೀಶ್ ಅವರಿಂದ ಆರಂಭಿಸ್ತಾ, ಸತೀಶ್ ಅವರೇ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮೊದಲ 2 ಪುಸ್ತಕಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಜನಕ್ಕೆ, ನಮ್ಮಂಥವರೆಲ್ಲರಿಗೂ ಯಾಕೆ ಸಾಕು ಅನ್ನೋಕ್ಕಾಗಲ್ಲ? ಯಾರೋ ನಿಮಗೆ ದುಡ್ಡು ಬಂದಿದೆ ಅಂತ ಸಂದೇಶ ಕಳಿಸಿದ್ರೆ ನಮಗೆ ಯಾಕೆ ಟೆಂಪ್ಟ್ ಆಗುತ್ತೆ? ಯಾಕೆ ಯಾವುದೋ ಒಂದು ಲಿಂಕು ಅಪ್ಪ ಅಮ್ಮ ಇಲ್ಲದೆ ಇರೋವಂಥದ್ದು ನಮ್ಮ ಫೋನಿಗೆ ಬಂದಾಗ ಅದನ್ನು ಕ್ಲಿಕ್ ಮಾಡೋಣ ಅಂತ ಯಾಕೆ ಅನಿಸುತ್ತೆ? ಸರ್, ಇದರಲ್ಲಿ 2-3 ವಿಷಯಗಳಿದೆ. ಒಂದು, ಅವ್ರು ಹೇಳ್ದಂಗೆ ಗ್ರೀಡು. ಲಾಟ್ರಿ ಬಂದಿದೆ ಅಂದರೆ ಯಾರಿಗೆ ದುಡ್ಡು ಬೇಡ? ಏನೋ ನನ್ನ ಅದೃಷ್ಟ ಬಂದಿದೆಯೇನೋ, ಯಾರೋ ನನಗೆ ನನ್ನ ಲಕ್ ಕುಲಾಯಿಸಿದೆ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡೋ ಅಂಥದ್ದು. ಎರಡನೇದು ಅಹಮ್ಮು. ನಾನಿಷ್ಟು ಓದಿದ್ದೀನಿ, ನನಗೆ ಎಲ್ಲ ಗೊತ್ತು, ನನ್ನ ಯಾರು ಮೋಸ ಮಾಡ್ತಾರೆ ಅನ್ನೋ ಒಂದು ಅಹಮ್ಮು ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಇದು ಅವ್ರನ್ನ ಈ ಸೈಬರ್ ಕ್ರೈಮ್ಗೆ ಆ ಲಿಂಕೋ ಅಥವಾ ಅವ್ರ ಜೊತೆ ಮಾತಾಡೋಕ್ಕೋ ಅಥವಾ ಅವ್ರ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋಕ್ಕೋ ಅದನ್ನು ಪ್ರೇರೇಪಿಸುತ್ತೆ. ಮೂರನೇದು ಅಜ್ಞಾನ. ಏನು ಅಜ್ಞಾನ ಅಂತಂತಂದರೆ ಈ ಥರನೂ ಮೋಸ ಹೋಗ್ಬೋದು ಅಂತ ಗೊತ್ತಿಲ್ಲದೆ ಇರೋ ಅಜ್ಞಾನ. ಸೊ ಅದುವೇ ಈ ಸೈಬರ್ ಕ್ರೈಮ್ಗೆ ಬಲೆಗೆ ಸಿಗಾಕೊಳ್ಳೋಕ್ಕೆ ಪ್ರೇರೇಪಿಸುತ್ತೆ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಹೇಳಿದ್ರಿ. ನಾವು ಈ ಯಾವ ಕ್ರಮದಲ್ಲಿ ಪುಸ್ತಕಗಳ ಬಿಡುಗಡೆ ಆಯಿತೋ ಅದರ ವಿರುದ್ಧ ಕ್ರಮದಲ್ಲಿ ಸಾಗೋಣ, ರಿವರ್ಸ್ ಕ್ರಾನಲಾಜಿಕಲ್ ಏಜಿನ ಕ್ರಮದಲ್ಲಿ ಸಾಗ್ತಾ ಆ ಇದರಲ್ಲಿ
ನೆಕ್ಸ್ಟ್ ಯಂಗೆಸ್ಟು ರಂಗಸ್ವಾಮಿ ಮೂಕನಹಳ್ಳಿಯವರು. ಸಾಕು ಅಂದವನು ಸಿರಿವಂತ, ಆದರೆ ಹಣದ ಗುಣ ವಿಚಿತ್ರ ಗುಣ. ನಿಮ್ಮ 25ನೇ ಪುಸ್ತಕದ ಬಗ್ಗೆ ಮಾತಾಡಿದ್ವಿ. ಹಣದ ವಿಚಿತ್ರ ಗುಣ ಏನಪ್ಪ ಅಂತ ಅಂದರೆ ಅದು ಇನ್ನೂ ಬೇಕು ಬೇಕು ಅಂತಲೇ ಪ್ರೇರೇಪಿಸ್ತಾ ಹೋಗುತ್ತೆ ನಮ್ಮನ್ನು. ಹೀಗಿರುವಾಗ ಸಾಕು ಅನ್ನೋದು ಎಷ್ಟು ಕಷ್ಟ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನೀವು ಯಾವುದೇ ಆರ್ಡ್ರಲ್ಲಿ ತೊಗೊಂಡಿದ್ರು ನನಗೆ ಇದೇ ನಂಬರೇ ಬರ್ತಾಯಿತ್ತು. ಅಲ್ಲಿಂದ ತೊಗೊಂಡಿದ್ರು ನಾನು 3ನೇ ಬರ್ತಿಲ್ಲ, 2ನೇ ಆಗ್ತಿದ್ನ. ಸರಿ, ಸಾಕು ಅನ್ನೋದು ಬಹಳ ಕಷ್ಟ. ಸಾಕು ಅನ್ನೋದು ನೀವೇ ಹೇಳಿದ್ರಿ ಈಗ ಆಧ್ಯಾತ್ಮದ ಕಡೆ ಹೊಳ್ಕೊಳ್ಳೋದು ಅಂತೇಳಿ. ಸಾಕು ಅನ್ನೋದು ನಿಜಕ್ಕೂ ಕಷ್ಟ. ಆದರೆ ಒಂದು ಅಂಶ ನಾನು ಹೇಳ್ತೀನಿ, ಒಂದು ಹಂತದ ನಂತರ ನಾವು ಏನೇ ಗಳಿಸಿದ್ರೂ ಅದು ಕೇವಲ ಸಂಖ್ಯೆ ಆಗೋಗುತ್ತೆ ಅಲ್ವಾ. ಯಾಕಂದರೆ ಈಗ ಆಹಾರಕ್ಕೆ ಬರೋದೇ ಆಯಿತು ಅಂದರೆ ನಾವು ಎಷ್ಟೇ ದುಡ್ಡಿದ್ರೂ ಅಷ್ಟೇ ತಿನ್ನೋಕ್ಕೆ ಸಾಧ್ಯ. ಹೊಟ್ಟೆ ಎಷ್ಟಿದೆ ಅಷ್ಟೇ. ಅಮ್ಮಮ್ಮ ಏನೋ ತುಂಬ ಚೆನ್ನಾಗಿದೆ ಇವತ್ತು ಮಾಡಿರೋ ಉಪ್ಪಿಟ್ಟು ಚೆನ್ನಾಗಿದೆ ಅಂತಂದರೆ ಇನ್ನೇನು ಮಾಡ್ಬೋದು, ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಉಪ್ಪಿಟ್ಟು ತಿನ್ಬೋದು ಅಷ್ಟೇ. ಅದೇ ಥರ ನಾವು ಎಲ್ಲೆಲ್ಲೇ ಮನೆ ಇಟ್ಕೊಂಡಿದ್ರು 10 ಮನೆ ಇದ್ದರೂ ಕೂಡ ಹೂಡಿಕೆಯಲ್ಲಿ ಬದುಕೋಕ್ಕಾಗೋದು ಒಂದೇ ಮನೆಯಲ್ಲಿ. ಆ ಒಂದು ಆಧ್ಯಾತ್ಮಿಕತೆ, ಒಂದು ತತ್ವ, ಒಂದು ಸಿದ್ಧಾಂತ ಮನಸ್ಸಲ್ಲಿದ್ದರೆ ಸಾಕು ಅನ್ನೋದು ಕಷ್ಟ ಕೂಡ ಅಲ್ಲ. ಹ್ಯಾವಿಂಗ್ ಸೆಡ್ ದಟ್, ಸಾಕು ಅನ್ನೋದು ಬಹಳ ಬಹಳ ಕಷ್ಟ. ಹಾಗಾಗಿ ನಿಮ್ಮ ಒಂದು ಮಾತನ್ನೇ ಹೈಜಾಕ್ ಮಾಡಿದ್ದೆ ನಾನು. ಸಾಕು ಅಂದವನು ಸಿರಿವಂತ, ಬೇಕು ಅನ್ನುವ ಬೇಗುದಿಯಲ್ಲಿ ಬದುಕೋನೇ ಬಡವ ಅಂತ ನಾನು ಅದನ್ನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲೂ ಮೊದಲಾರ್ಧನ ಇವರಿಂದ ಎರವಲು ಪಡ್ಕೊಂಡು ಮಿಕ್ಕಿದ್ದನ್ನು ನಾನು ಇದು ಮಾಡಿದ್ದೆ. ಸಾಕು ಅನ್ನೋದು ಕಷ್ಟ. ಆದರೆ ಎಲ್ಲೋ ಒಂದು ಹಂತದಲ್ಲಿ ನಾವು ಸಾಕು ಅಂತ ನಿಲ್ಲೇಬೇಕಾಗುತ್ತೆ. ಬದುಕು ಅಂದರೆ ಪ್ರಯಾಣ, ಅಕ್ಸೆಪ್ಟ್ ಮಾಡಿದೆ. ಆದರೆ ಡೆಸ್ಟಿನೇಷನ್ ಅಲ್ಲ, ಪ್ರಯಾಣನೇ. ಆದರೆ ಎಲ್ಲಿ ತನಕ ಅಂತ ನಾವು ಸಾಕ್ತಾನೆ ಇರೋಕ್ಕಾಗುತ್ತೆ. ನಾವು ನಡೆದು ಬಂದ ಹಾದಿನ ಹಿಂತಿರುಗಿ ನೋಡಿ ಆಸ್ವಾದನೆ ಮಾಡೋಕ್ಕಾದರೂ ನಾವೆಲ್ಲರೂ ಒಂದು ಕಡೆ ನಿಲ್ಲೇಬೇಕಾಗುತ್ತೆ. ಸಾಕು ಅಂತ ಹೇಳಲೇಬೇಕಾಗುತ್ತೆ. ಬೇಕೋ ಬೇಡವೋ ಅದನ್ನು ನಾವು ರೂಢಿಸ್ಕೋಬೇಕು, ಬೆಳೆಸ್ಕೊತಾ ಹೋಗಬೇಕು. ಧನ್ಯವಾದ. ಜಗದೀಶ್ ಸಂಪ ಅವರೇ, ಸಾಕು ಅಂತ ಅಂತಿದ್ದಂಗೆ ನಮ್ಮ ಬೇರೆ ಬೇರೆ ಆಶ್ರಮಗಳಲ್ಲಿ ನೋಡ್ಬೋದು, ವಾನಪ್ರಸ್ಥದ ಕಡೆ ಹೋಗುವಂಥ ಇದರಲ್ಲಿ, ಅಥವಾ ಜೋಗಿಯವರು ಹೇಳಿದಾಗೆ ಮೋಕ್ಷದ ಕಡೆಗಿನ ತಿರುವಿನಲ್ಲಿ, ಎಲ್ಲ ಕಡೆಯೂ ನಮಗೆ ಈ ಸಾಕು ಇದ್ದಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಎರಡನೇದು ಆಧ್ಯಾತ್ಮದ ಕಡೆ ಹೊರಳಿಕೊಳ್ಳುತ್ತೆ. ಸೊ ತಮ್ಮ ಪುಸ್ತಕದಿಂದ ನಮಗೆ ಸಿಗುವಂಥ ದರ್ಶನದಲ್ಲೂ ಈ ಎಷ್ಟೋ ಕಡೆಗಳಲ್ಲಿ ಸಾಕು ಅಂತ ಅಂದೇ ಇದ್ದಿದ್ದರಿಂದ ಆದಂಥ ಅನಾಹುತ ಕಾಣಿಸುತ್ತೆ. ಮಹಾಭಾರತದಲ್ಲೂ ಕೂಡ ಇದ್ರ ಬಗ್ಗೆ ತಮ್ಮ ವ್ಯಾಖ್ಯೆ. ನಿಜ, ಸಾಕು ಮೇಲೆ ಹೋಗ್ತಾ ಇದೆ. 2 ಸಾಕು ಇದೆ ಸಾಕೋದ್ರಲ್ಲಿ, 2 ಕ್ರಿಯಾಪದ. ಒಂದು ಸಾಕು ಅಂತ ಹೇಳೋದು, ಇನ್ನೊಂದು ಸಾಕಬೇಕು ಅನ್ನುವ ಸಾಕು ಅಂತ. ಮಗನನ್ನು ಸಾಕು, ಮಕ್ಕಳನ್ನು ಸಾಕು ಅಂತ ಹೇಳಿ ಸಲಹೋದು ಅಂತ. ಈ ಸಾಕು, ಮೊದಲನೇ ಸಾಕು ನೀವು ಹೇಳ್ತಾ ಇದ್ದೀರಲ್ಲ, ಆ ಸಾಕು ಬಂದರೆ ಅದು ನಮ್ಮನ್ನು ಸಾಕುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ರಂಗಸ್ವಾಮಿಯವರು ಒಪ್ಪಲ್ಲ, ನಾವು ಇದು ನಮ್ಮನ್ನು ಸಾಕತ್ತೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಆದರೆ ಅದು ಸಾಕಲ್ಲ ಅಂತ. ನಾವು ಹೇಳಬೇಕಾಗಿರೋದನ್ನೆಲ್ಲ ರಂಗಸ್ವಾಮಿಯವ್ರು ಹೇಳಿರೋದ್ರಿಂದಾಗಿ ಕಷ್ಟ ಆಗಿದೆ. ಇಷ್ಟೊಳ್ಳೆ ಪುಸ್ತಕ ಬರೆದು ಗಳಿಸಿ ಅಂತ ಹೇಳ್ತಾನೆ ಸಾಕು ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ಹೊರಟಿದ್ದಾರಲ್ಲ, ಇದು ವಾಸ್ತವದ ಆರ್ಥಿಕ ನೀತಿ ಆಗಬೇಕಾಗಿರೋದು. ದುಡಿಬೇಕು, ನಾವು ಸಂಪಾದಿಸಬೇಕು, ನಮ್ಮದಾದ ಕೋಶ, ರಾಜ್ಯ ಎಲ್ಲವೂ ಬೇಕು. ಆದರೆ ಎಲ್ಲೋ ಒಂದು ಕಡೆಗೆ ಎಷ್ಟು ಅಂತ ಒಂದು ಬೇಕು ಅಂತ, ಮಿತ ಅಂತ ಒಂದು ಶಬ್ದ ಬಳಸ್ತಾರಲ್ಲ, ಕನ್ನಡದಲ್ಲಿ ಮಿತ ಅನ್ನೋದನ್ನು ನಾವು ಕಡಿಮೆ ಅಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ. ಸಂಸ್ಕೃತದಲ್ಲಿ ಆ ಶಬ್ದಕ್ಕೆ ಅರ್ಥ ಅಳತೆ ಮಾಡಲ್ಪಟ್ಟಿದ್ದು ಅಂತ ಅರ್ಥ. ಮಿತ ಅಂದರೆ ಅಳೆಯಲ್ಪಟ್ಟಿದ್ದು ಅಂತ. ಎಷ್ಟು ಬೇಕು ಅಂತ ಅಳತೆ ಬೇಕು ಅಂತ. ಅಳತೆ ಅಂತಂದರೆ ಅಲ್ಲಿ ಕಡಿಮೆನೂ ಆಗಬಾರ್ದು, ಹೆಚ್ಚು ಆಗಬಾರ್ದು, ಅದು ಅಳತೆ. ಕಡಿಮೆ ಆದರೂ ಅಲ್ಲ, ಹೆಚ್ಚಾದರೂ ಅಲ್ಲ ಅನ್ನೋ ತರಹದ್ದು ಅಂತ. ಅದು ಗುರಿ ತಪ್ಪಿದಾಗ ಮಹಾಭಾರತ ಹುಟ್ಕೊಂಡಿದೆ ವಾಸ್ತವವಾಗಿ. ಎಷ್ಟು ವಿಚಿತ್ರ ಅಂದರೆ, ದುರ್ಯೋಧನ ಆಸೆಯ ಹಿಂದೆ ಬಿದ್ದ, ಸಾಕು ಅಂತ ಅನ್ನಿಸ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಯುದ್ಧ ನಡೀತು ಅಂತ ಹೇಳ್ತೀವಿ. ಆದರೆ ಆ ಕಡೆ ಯುದ್ಧ ನಡೆದು ಯುಧಿಷ್ಠಿರನಿಗೆ ರಾಜ್ಯ ಕೊಡೋದ್ರಲ್ಲಿ ಮುಕ್ತಾಯ ಆಯಿತು ಅಂತ ಅಂದಾಗ, ಹಾಗಿದ್ರೆ ಎರಡಕ್ಕೆ ಏನು ವ್ಯತ್ಯಾಸ ಹೇಳ್ತೀರಿ ನೀವು ಅಂತ. ನೀನು ರಾಜ್ಯಕ್ಕೆ ಆಸೆ ಪಡಬೇಡ ಅಂತ ಕೃಷ್ಣ ಹೋಗಿ ದುರ್ಯೋಧನನಿಗೆ ಹೇಳ್ತಾನೆ. ಅದರ ಅರ್ಥದಲ್ಲಿ ಅರ್ಧ ರಾಜ್ಯ ನೀನು ಇಟ್ಕೋ, ಅರ್ಧ ರಾಜ್ಯ ಯುಧಿಷ್ಠಿರನಿಗೆ ಕೊಡು ಅಂತ ಅಂದರೆ, ಯುಧಿಷ್ಠಿರನಿಗೆ ರಾಜ್ಯದ ಆಸೆಯನ್ನು ಇವರೆಲ್ಲ ಪುರಸ್ಕರಿಸ್ತಾ ಇದ್ದಾರೆ, ದುರ್ಯೋಧನನಿಗೆ ಪುರಸ್ಕರಿಸ್ತಾ ಇಲ್ಲ. ದುರ್ಯೋಧನನ ಆಸೆ ತಪ್ಪು, ಪಾಂಡವರ ಆಸೆ ಸರಿ ಅಂತ ಬಂದಾಗಲೇ ಜಿಜ್ಞಾಸೆ ಹುಟ್ಟುಕೊಂಡಿದೆ ಅಂತ.
ಈಗ ತುಂಬ ಜನ ಪಾಂಡವರನ್ನು ಪ್ರಶ್ನಿಸ್ತಾ ಇರೋದು ಅವರೇನು ಒಳ್ಳೆಯವರಲ್ಲ ಬಿಡಿ, ಅದಕ್ಕೆ ಯುದ್ಧ ಮಾಡಲಿಲ್ವ ಒಂದು ಇದಕ್ಕಾಗಿ ಅನ್ನೋ ಮಾತಾಡ್ತಾ ಇರೋದು ಎಲ್ಲಿ ಅಂದರೆ ಇಲ್ಲಿ ಅಂತ. ದುರ್ಯೋಧನ ಆಸೆಗೂ ಧರ್ಮರಾಜನ ಆಸೆಗೂ ಒಂದು ಸಣ್ಣ ಗೆರೆ ಇದೆ, ತುಂಬ ಸಣ್ಣ ಗೆರೆ ಅದು. ಆ ಗೆರೆ ದುರ್ಯೋಧನನಿಗೆ ಕಾಣಿಸಿಲ್ಲ, ಯುಧಿಷ್ಠಿರನಿಗೆ ಕಾಣಿಸ್ತು. ಹಾಗಾಗಿ ಅವನು ಅದು ಬಂದಾಗ ತಗೊಳ್ಳೋದಕ್ಕೂ ಸಿದ್ಧ, ಬೇಡ ಅಂದರೆ ಬಿಡೋದಕ್ಕೂ ಸಿದ್ಧ ಅಂತ. ಅಷ್ಟೊಂದು ಯುದ್ಧ ಮಾಡಿ 36 ವರ್ಷ ಆಳ್ತಾರೆ ಅವರು. ಎಷ್ಟು ಕಾಲ ಆಳಿದ್ರು ಅವರನ್ನು ಕೇಳೋರಿಲ್ಲ. 36 ವರ್ಷ ಆದಮೇಲೆ ಅವರೇ ಸಾಕು ಅಂತ ಅಂದುಕೊಂಡು ಸ್ವರ್ಗಾರೋಹಣಕ್ಕೆ ಹೊರಟು ಬಿಡ್ತಾರೆ. ಈ ಸಾಕುತನ ಇದ್ದರೆ ಅದು ಬದುಕನ್ನು ಸಾಕತ್ತೆ. ತುಂಬ ಚೆನ್ನಾಗಿದೆ. ಈ ಆಹಾರದ ವಿಷಯಕ್ಕೆ ಬಂದಾಗ ಸರ್, ದುರ್ಯೋಧನ ಮತ್ತು ಯುಧಿಷ್ಠಿರನ ನಡುವೆ ಸಣ್ಣ ಗೆರೆ ಇದೆ ಅಂತ ಹೇಳಿದ್ರಲ್ಲ, ಆ ಸಣ್ಣ ಗೆರೆಯೂ ಅಳಿಸೋಗುತ್ತೆ. ಎಷ್ಟೋ ಬಾರಿ ಆಹಾರ ನಾವು ಸ್ವೀಕರಿಸ್ತಾ ಇರೋಂಥ ಸಂದರ್ಭದಲ್ಲಿ ಸಾಕು ಅಂತ ಹೇಳೋಕ್ಕೆ ಆಗಲ್ಲ. ಅವ್ರು ಹೇಳಿದಾಗೆ ಮಿತ ಮುಖ್ಯ. ತಾವೂ ಆಹಾರ ಮಿತವಾಗಿರಬೇಕು ಅಂತ ಅನ್ನೋದನ್ನೇ ಕೋರಾಗಿ ಇಟ್ಕೊಂಡು ಬರೆದಿದ್ದೀರಿ. ನಮ್ಮ ಮಾವ ಇನ್ನೊಂದು ಮಾತು ಅದಕ್ಕೆ ಆ್ಯಡ್ ಮಾಡ್ತಾರೆ ಆಹಾರದ ಬಗ್ಗೆ ಹೇಳ್ತಾ, ಹಿತವಾಗಿರಬೇಕು, ಮಿತವಾಗಿರಬೇಕು, ಜಿತವಾಗಿರಬೇಕು ಅಂತ ಆ ಮೂರನೇ ಆಯಾಮವನ್ನು ಕೊಡ್ತಾರೆ ಅದಕ್ಕೆ. ಸೊ ಆಹಾರದಲ್ಲಿ ಹಿತ ಮಿತ ಸಾಕುಗಳು ಎಷ್ಟು ಕಷ್ಟ, ಯಾಕೆ ಕಷ್ಟ? ಹಿತ ಮಿತ ಮಿತ ಶಬ್ದದ ವ್ಯಾಖ್ಯಾನವನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ ಜಗದೀಶ್ ಶರ್ಮಾ ಅವರು. ನನ್ನ ಕೆಲಸವನ್ನು ಸರಳಗೊಳಿಸಿದರು. ಪ್ರಕೃತಿ ನಮ್ಮ ದೇಹದಲ್ಲಿ ಥ್ರಿಫ್ಟಿ ಜೀನ್ಸ್ ಅಂತ ಕೆಲವು ವಂಶವಾಹಿಗಳನ್ನು ಸ್ಥಾಪಿಸ್ಬಿಟ್ಟಿದೆ. ಯಾಕೆ ಸ್ಥಾಪಿಸ್ತು? ನಮ್ಮ ಪೂರ್ವಜರು ಅಲೆಮಾರಿಗಳಾಗಿದ್ದರು. ಒಂದು ಹೊತ್ತಿನ ಊಟದ ಭರವಸೆ ಇರಲಿಲ್ಲ. ಆದರೆ ನನಗೆ ಊಟದ ಭರವಸೆ ಇದೆ. ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಯಿತು ಅಂದರೆ ಊಟ ಖಂಡಿತ ಇರುತ್ತೆ, ಆ ಭರವಸೆ ನನಗೆ ಉಂಟು. ಆದರೆ ನನ್ನ ಪೂರ್ವಜರಿಗೆ ಇರಲಿಲ್ಲ. ಹಾಗಾಗಿ ಪ್ರಕೃತಿ ಒಂದು ಸೂಕ್ಷ್ಮವಾದ ಒತ್ತಡವನ್ನು ಹಾಕ್ತು ಮನುಷ್ಯನ ಮೇಲೆ. ಯಾವಾಗ ಆಹಾರ ಸಿಗುತ್ತೋ ಚೆನ್ನಾಗಿ ತಿಂದುಬಿಡು, ಕಂಠ ಪೂರ್ತಿ ತಿನ್ನು ತಿನ್ನು ತಿನ್ನು, ವಾಂತಿ ಆದರೂ ಪರವಾಗಿಲ್ಲ, ತಿನ್ನು. ಯಾಕೆ ಹೀಗೆ ಒಂದು ಒತ್ತಡವನ್ನು ಹಾಕ್ತು ಅಂದರೆ ನಾಳೆಯ ಊಟದ ಭರವಸೆ ಇಲ್ಲ. ಹಾಗಾಗಿ ತಿಂದು ತಿಂದು ಒಂದಷ್ಟು ಕೊಬ್ಬು ಸಂಗ್ರಹ ಆಗಿದ್ದರೆ ಆ ಕೊಬ್ಬನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಂಡು ಜೀವವನ್ನು ಹಿಡಿದಿಡಬಹುದು. ಆ ಜೀವವನ್ನು ಹಿಡಿದಿಡೋದಕ್ಕೆ ಈ ತಿನ್ನುವ ಸಾಕು ಅನ್ನೋ ಶಬ್ದವೇ ನಿನ್ನ ಹತ್ತಿರಕ್ಕೆ ಬರದೇ ಇರೋ ಹಾಗೆ ನೋಡಿಕೊಳ್ಳುವ ಒಂದು ಸಂಚು ಅಂತ ನಾನು ಹೇಳಲ್ಲ, ಒಂದು ವ್ಯವಸ್ಥೆಯನ್ನು ರೂಪಿಸ್ತು ಪ್ರಕೃತಿ. ಆದರೆ ಇವತ್ತು ನಾಗರಿಕತೆ ಅನ್ನೋದು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಆ ಜೀನ್ಸ್ಗಳು ಬದಲಾವಣೆ ಆದವಾ? ಆಗಲಿಲ್ಲ. ಬದುಕು ಬದಲಾವಣೆ ಆಯಿತು, ಜೀನ್ಸ್ ಬದಲಾವಣೆ ಆಗಲಿಲ್ಲ. ಹಾಗಾಗಿ ಇವತ್ತೂ ಸಹ ಆ ತಿನ್ನು 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 ಅನ್ನೋ ಒತ್ತಡ ಇದೆ. ಬೆಳಗ್ಗೆ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಎಷ್ಟು ಚೆನ್ನಾಗಿತ್ತು ಅಂದರೆ 2ನೇ ಸಲ 3ನೇ ಸಲನೂ ಹಾಕಿಸ್ಕೊಂಡ್ವಿ ನಾವು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಒಂದು ಘಟ್ಟದಲ್ಲಿ ಒಂದು ಸರಳ ಸೂತ್ರವನ್ನು ನಾವು ಸ್ಥಾಪಿಸ್ಕೋಬೇಕು. ಆಯಿತು, ತಿನ್ನು ತಿನ್ನು ಅಂತ ಹೇಳುತ್ತೆ, ತಿಂದು ಬಿಡೋಣ. ಆದರೆ ತಿಂದದ್ದನ್ನು ಆವತ್ತೇ ಖರ್ಚು ಮಾಡೋಣ. ನೀವೆಷ್ಟು ತಿಂದಿರ್ತೀರೋ ಅಷ್ಟು ಶಕ್ತಿಯನ್ನು ಆವತ್ತೇ ವ್ಯಯ ಮಾಡಿದ್ರೆ ತೊಂದರೆ ಇರೋದಿಲ್ಲ. ಆ ಹಿತ ಮಿತ ಅನ್ನೋ ಅರ್ಥ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ಒಂದು ಥ್ರಿಫ್ಟಿ ಜೀನ್ಸ್, ಹಿತ ಮಿತ, ಇದರ ಸೂಕ್ಷ್ಮವನ್ನು, ಆಯಾಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆಗೆ ಧಾರ್ಮಿಕ ಜಿಜ್ಞಾಸೆ, ಯುಧಿಷ್ಠಿರನ ಮನೋಭಾವ ಬೇಕು ಅಂತ ಅನಿಸುತ್ತೆ ನನಗೆ. ಭಾಳ ಚೆನ್ನಾಗಿ ಅವರೇ. ಈ ಥ್ರಿಫ್ಟಿ ಜೀನ್ಸ್ ಬಹುಶಃ ಆಹಾರದ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆಲ್ಲ ವಿಷಯದಲ್ಲೂ ಕೆಲಸ ಮಾಡುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ, ವಿ ಹ್ಯಾವ್ ಆ್ಯಸ್ ಹ್ಯೂಮನ್ಸ್ ಮೂವ್ಡ್ ಫ್ರಮ್ ಅ ಸಿಚುವೇಶನ್ ಆಫ್ ಸ್ಕೇರ್ಸಿಟಿ ಟು ಅ ಸಿಚುವೇಶನ್ ಆಫ್ ಅಬಂಡೆನ್ಸ್. ಸೊ ಈ ಪ್ರಯಾಣದಲ್ಲಿ
ನಮಗೆ ಆ ಥ್ರಿಫ್ಟಿ ಜೀನ್ಸ್ ಇನ್ನೂ ಕೆಲಸ ಮಾಡ್ತಿರೋದ್ರಿಂದ ಶೇಖರಿಸಿಟ್ಕೊಳ್ಳೋಂಥ ಮನೋಭಾವ ಹೆಚ್ಚಾಗಿದೆ. ಆಮೇಲೆ ಆ ಶೇಖರಿಸಿಟ್ಟಿಟ್ಕೊಂಡಿದ್ದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಾಗದೆ ಅದನ್ನೆಲ್ಲೋ ಕಳ್ಕೊಂಬಿಡುವಂಥ ಸಾಧ್ಯತೆ ಇದೆ. ಅದು ಅತಿರೇಕಕ್ಕಿಟ್ಕೊಂಡು ಈ ದುರಾಸೆನಲ್ಲೇ ಮುಳುಗೋಗಿ ನಾವು ಬೇರೆ ಆಧ್ಯಾತ್ಮವನ್ನು ಮತ್ತೆ ಬೇರೆ ಬಿಡುಗಡೆ ಮಾರ್ಗಗಳನ್ನು ಅನುಸರಿಸೋದು ಕಷ್ಟ ಆಗಿದೆ. ಬೊಜ್ಜು ಶೇಖರಣೆ ಆಗ್ತಾ ಇದೆ, ಇವೆಲ್ಲ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಭಾಳ ಚೆನ್ನಾಗಿತ್ತು. ಜಗದೀಶ್ ಶರ್ಮ ಸಂಪ ಅವರು ಪುಸ್ತಕದ ಪ್ರವೇಶಿಕೆಯಲ್ಲಿ ಒಂದು ಅದ್ಭುತವಾದ ವಾಕ್ಯವನ್ನು ಬರೀತಾರೆ. ಅವ್ರು ಹೇಳ್ತಾರೆ, ನಾವು ಪ್ರಶ್ನೆನ ಕೇಳಬೇಕು, ಹಾಗೇನೆ ಉತ್ತರನೂ ಕೇಳಬೇಕು ಅಂತ. ನಾವು ಬಹುಪಾಲು ಮಂದಿ ಬರೀ ಪ್ರಶ್ನೆ ಕೇಳ್ತೀವಿ ಇವತ್ತು, ಸೊ ದಟ್ ವಿ ಸೌಂಡ್ ಇಂಟೆಲಿಜೆಂಟ್. ಆದರೆ ಉತ್ತರ ಕೇಳಿಸ್ಕೊಳ್ಳೋದಿಲ್ಲ. ಓಕೆ, ಉತ್ತರ ಕೇಳಿಸ್ಕೊಳ್ಳೋದಿಲ್ಲ. ಅದರಿಂದ ಬೇರೆ ಬೇರೆ ರೀತಿಯ ಸಂಕಷ್ಟಗಳಿಗೆ ಈಡಾಗ್ತೀವಿ ಅಂತ ಅನಿಸುತ್ತೆ. ಉತ್ತರನ ಕಂಡುಕೊಳ್ಳೋದು ಇವತ್ತು ಸುಲಭ ಆಗಿದೆ. ಇನ್ಫಾರ್ಮೇಷನ್ ಇಸ್ ಅಟ್ ಆರ್ ಫಿಂಗರ್ ಟಿಪ್ಸ್. ಬಟ್ ಅದನ್ನು ಕೇಳಿಸ್ಕೊಂಡು ಅಳವಡಿಸ್ಕೊಳ್ಳುವಂಥ ವ್ಯವಧಾನ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಅದರಿಂದ ಆಗುವಂಥ ಒಂದೆರಡು ಕಷ್ಟಗಳ ಬಗ್ಗೆ ತಾವು ಮಾತಾಡೋದಾದ್ರೆ. ಒಂದೆರಡಲ್ಲ, ಕಷ್ಟಗಳೆಲ್ಲ ಇರೋದೇ ಇದು ಕೇಳದೇ ಇರೋದ್ರಿಂದ ಅಂತ. ನಮ್ಮ ಹಳಬರಲ್ಲೊಂದು ಅಭ್ಯಾಸ ಇತ್ತು, ಹೇಳ್ದಂತೆ ಕೇಳು ಅಂತ ಹೇಳ್ತಾಯಿದ್ರು. ಕೇಳು, ನಾನು ಹೇಳ್ದಷ್ಟು ಕೇಳು, ಹೇಳ್ದಷ್ಟು ಮಾಡು ಅಂತ ಹೇಳ್ತಾಯಿದ್ರು ಅಂತ. ನಮ್ಮ ಜನ್ರೇಷನ್ನಿಂದ ಪ್ರಾಯಶಃ ಆರಂಭ ಆಯ್ತೇನೋ. ಸರ್ ಕಾಲದಲ್ಲಿ ಅಷ್ಟು ಇತ್ತ ಇಲ್ವಾ? ನಮ್ಮ ಜನ್ರೇಷನ್ನಿಂದ ನಾವು ಪ್ರತಿಭಟನೆ ಶುರು ಮಾಡಿದ್ವಿ, ನೀನು ಹೇಳ್ದಂಗೆ ಯಾಕೆ ಕೇಳಬೇಕು ಅಂತ. ಈಗಿನ ಜನ್ರೇಷನ್ ಅಂತೂ ಕೇಳೋದೇ ಇಲ್ಲ ಅನ್ನೋದಕ್ಕೆ ನಾವೇ ಮುಂದುವರಿಸಿದ್ದೀವಲ್ಲ, ನಮ್ಮದೇ ಮುಂದುವರೆದಿದೆ ಅಂತ. ಸರಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸ್ವಾತಂತ್ರ್ಯ ಇದೆ, ಅವನದ್ದೇ ಆದ ಯೋಚನೆಗಳಿವೆ. ಯಾಕೆ ಕಟ್ಟುಪಾಡುಗಳಿಗೆ ಒಳಗಾಗಬೇಕು, ನಾನು ನನ್ನಷ್ಟಕ್ಕಿರ್ತೀನಿ ಅಂತ. ಅದರ ದುಷ್ಪರಿಣಾಮಗಳನ್ನೇ ಇತಿಹಾಸ ಹೇಳ್ತಾ ಹೋಗಿದೆ ಅಂತ. ಅದರ ದುಷ್ಪರಿಣಾಮಗಳನ್ನೇ ಪುರಾಣಗಳು ಹೇಳ್ತಾ ಇವೆ, ವರ್ತಮಾನಗಳು ಅದರಲ್ಲೇ ಇವೆ ಅಂತ. ನೀವು ಭಾಳ ಚೆನ್ನಾಗಿ ವಿಷಯಗಳನ್ನು ತಗೊಳ್ತಾ ಇದ್ದೀರಿ. 4 ಜನ ಒಟ್ಟು ಮಾತಾಡ್ತಾ ಇರೋದು ನೀವು ಹೇಳಿದ ಮೊದಲ ಸಾಕುನು ಮತ್ತು ಎರಡನೇ ಕೇಳುನು ಅಂತ. ಯಾಕೆಂದರೆ ಕೇಳದ ಪರಿಣಾಮವೇ ಇಷ್ಟ ಆಗಿಬಿಟ್ಟಿದೆ ಅಂತ. ಕೇಳುವಿಕೆ ಅನ್ನೋದು ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಅಂದರೆ, ಅದು ಅನುಭವ ಆಗಿರುತ್ತೆ. ಅದು ಈಗ ಒಂದು ತಲೆಮಾರು ಮುಂದಿನ ತಲೆಮಾರಿಗೆ ತನ್ನ ಅನುಭವವನ್ನು ದಾಟಿಸ್ತಾ ಇರುತ್ತೆ. ಕೇಳು ಅಂತಂದಾಗ ಅವನು ಅದು ಟ್ರಯಲ್ ಆ್ಯಂಡ್ ಎರರ್ ಅಂತ ಅವನು ಅನುಭವಿಸಿದ್ದದು. ಮತ್ತು ಒಂದು ಜನ್ರೇಷನ್ದಲ್ಲ ಅದು, ಅವನಿಗೆ ಅವನ ಹಿಂದಿನ ಜನ್ರೇಷನ್ದು ಬಂದಿದೆ, ಅವನಿಗೆ ಅವನ ಹಿಂದಿನ ಜನ್ರೇಷನ್ದು ಬಂದಿದೆ. ಪ್ರತಿ ತಲೆಮಾರಿಗೆ ಒಂದು ಆತ್ಮವಿಶ್ವಾಸ ಇರುತ್ತೆ. ಅದು ಸ್ವಲ್ಪ ಅತಿಯಾಗಿ ಹಿಂದಿನವರೆಲ್ಲ ದಡ್ರು ನಾವು ಬುದ್ಧಿವಂತರು ಅಂತ ಒಂದಿರುತ್ತೆ, ಎಲ್ಲ ಕಾಲಕ್ಕೂ ಇರುತ್ತೆ. ಅದು ಈ ಕಾಲಕ್ಕೆ ಮಾತ್ರ ಏನು ಬಂದಿಲ್ಲ. ನಮಗೆ 25 ವರ್ಷ ಆದಾಗ ಹಿಂದಿನವ್ರಿಗೆ ಗೊತ್ತಿರಲಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ನಮಗನ್ಸುತ್ತೆ ಮಕ್ಕಳಿಗೇನು ಜಾಸ್ತಿ ನಮಗೆ ಗೊತ್ತಿದೆ ಅಂತ ನಾವು ಅನ್ಕೋತಾ ಇದ್ದೀವಿ. ಮಕ್ಕಳು ನಿಂಗೇನೋ ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ ಅಂತ. ಆದರೆ ಗಮನಿಸಬೇಕಾದದ್ದೇನು ಅಂದರೆ, ಹಿಂದಿನಿಂದ ಒಂದು ಮನುಷ್ಯ ಯಾವತ್ತೋ ಹುಟ್ಟಿ ಯಾವತ್ತೋ ಹೋಗುವಾಗ ಅವನು ಅನುಭವಿಸ್ತಾ ಏನೋ ಮಾಡ್ತಾ ಪ್ರಯತ್ನಿಸ್ತಾ ತನ್ನ ಅನುಭವಗಳನ್ನು ಒಂದು ಮಾಹಿತಿಯಾಗಿ ಅರಿವಾಗಿ ಮುಂದೆ ಕಳಿಸ್ತಲೇ ಇದ್ದಾನೆ. ಅರಿವನ್ನು ಇಟ್ಕೊಂಡು ಇನ್ನಷ್ಟು ಅದನ್ನು ಪರಿಷ್ಕಾರ ಮಾಡೋದು, ಪರಿವರ್ಧನೆ ಮಾಡೋದು ಅನ್ನೋದು ನಮ್ಮ ಸಾಮರ್ಥ್ಯ. ಆದರೆ ಹಿಂದಿನದ್ದೇನು ಬೇಕಾಗಿಲ್ಲ, ನಾನು ಇವತ್ತಿಂದ ಆರಂಭ ಮಾಡ್ತೀನಿ ಅಂತ ಹೊರಡೋದಿದೆಯಲ್ಲ, ಅದು ಕಿವಿ ಮುಚ್ಕೊಳ್ಳೋ ಹಾಗೆ ಮಾಡಿದೆ. ಅದು ಕೇಳ್ತಾ ಇಲ್ಲ ಅದು ಅಂತ. ಯಾವತ್ತು ಅದನ್ನು ಕೇಳೋದಕ್ಕೆ ಸಿದ್ಧರಿಲ್ವೋ ಅವತ್ತು ಬದುಕು ಹೊಸದಾಗಿ ಆರಂಭ ಆದಾಗ ಆಗ್ಬಿಡ್ತು ಅಂತ. ಮತ್ತು ಎಲ್ಲ ಸಮಸ್ಯೆಗಳನ್ನು ನಾನು ಇವತ್ತೇ ಸೃಷ್ಟಿ ಮಾಡಿಕೊಂಡು ಉತ್ತರ ಕಂಡುಕೊಳ್ತೀನಿ ಅಂತ ಹೋಗೋ ಹಾಗೆ ಆಗಿಬಿಡತ್ತೆ ಅಂತ. ನನ್ನ ಪುಸ್ತಕಕ್ಕೆ ಬಂದರೂ ಇದೇ ಸಬ್ಜೆಕ್ಟೇ ಕಾಣಿಸುತ್ತೆ. ಅವರ ಮಹಾಭಾರತ ಅಂತ ತಗೊಂಡಾಗ್ಲೂ ಇಡೀ ಮಹಾಭಾರತ ಹೇಳ್ತಲೇ ಹೋಗಿದೆ ಅಂತ. ಮಹಾಭಾರತ ಪ್ರತಿಯೊಂದು ವ್ಯಕ್ತಿಗಳು ಹೇಳ್ತಲೇ ಇರ್ತಾರೆ ಇನ್ನೊಬ್ಬರಿಗೆ. ನಾನು ಅದನ್ನೊಂದು ಪಟ್ಟಿ ಕೂಡ ಮಾಡಿದ್ದೀನಿ, ಕೇಳೋದು ಹೇಳೋದು ಎಷ್ಟು ಬಂದಿದೆ ಅಂತ. ನೀವು ನೋಡಿರ್ತೀರಿ ಅದನ್ನು. ಈ ಹೇಳಿದ್ದನ್ನು ಕೇಳಿದವರು ಬದುಕಿಕೊಂಡ್ರು, ಹೇಳಿದ್ದನ್ನು ಕೇಳದೇ ಇದ್ದವರೆಲ್ಲ ಸತ್ತರು ಅಂತಲೇ ಅದು ಹೇಳ್ಕೊಳ್ತಾ ಇರೋದು. ಅದು ಹಿರಿಯರು ಹೇಳಿದ್ರು, ಮಿತ್ರರು ಹೇಳಿದ್ರು, ಜೊತೆಯವ್ರು ಹೇಳಿದ್ರು, ಯಾರು ಹೇಳಿದ್ದು ಕೇಳಲಿಲ್ಲ ಅಂತ. ಅವನು ಧೃತರಾಷ್ಟ್ರ ಅವನಿಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಭೀಷ್ಮ ಹೇಳ್ತಾ ಇದ್ದ, ದ್ರೋಣರು ಹೇಳ್ತಾ ಇದ್ರು, ವಿದುರ ಹೇಳ್ತಾ ಇದ್ದ, ಗಾಂಧಾರಿ ಹೇಳ್ತಾ ಇದ್ಲು. ಅದು ಹೋಗಲಿ, ಅವನ ಸಾರಥಿ ಡ್ರೈವರ್ ಸಂಜಯ ಕೂಡ ಹೇಳ್ತಾ ಇದ್ದ ಹಾಗಲ್ಲ ಅಂತ. ಆದರೆ ಇದನ್ನು ಕೇಳೋದಕ್ಕೆ ಸಿದ್ಧನಾಗದೇ ಇದ್ದಾಗ ಧೃತರಾಷ್ಟ್ರ ಅನುಭವಿಸಬೇಕಾಯಿತು. ಭಾಳ ಈ ಕಟ್ಟುವಿಕೆಯಲ್ಲಿ ಎಷ್ಟು ಸೊಗಸಿದೆ ಅಂತ ಅಂದರೆ, ಕೇಳಲೇಬೇಕಾಗಿದ್ದ ಧೃತರಾಷ್ಟ್ರ ಕೇಳದೆ ಅನುಭವಿಸೋದಕ್ಕೆ ಉಳ್ಕೊಂಬಿಟ್ಟ ಅಂತ. ದುರ್ಯೋಧನ ಸತ್ತೋದ, ಎಲ್ಲ ಸತ್ತೋದ್ರು, ಆದರೆ ಕೇಳದ ಪರಿಣಾಮವನ್ನು ಅನುಭವಿಸಿ ಬದುಕಿಬಿಟ್ಟ ಅವನು ಅಂತ.
ಹಾಗಾಗಿ ಕೇಳದ್ದರ ಪರಿಣಾಮವನ್ನೇ ಇದು ಹೇಳ್ತಾ ಇದೆ. ಹಾಗಾಗಿ ಮಹಾಭಾರತ ಅಂತೂ ಹೇಳೋದ್ರಲ್ಲಿ, ಅಂದರೆ ಕೇಳು ಅಂತ ಹೇಳೋದ್ರಲ್ಲೇ ತನ್ನ ಪರಿಶ್ರಮ ಆಗುತ್ತೆ. ಭಗವದ್ಗೀತೆನೂ ಅದೇ, ಭೀಷ್ಮ ಸುದೀರ್ಘವಾಗಿ ಅದನ್ನೇ ಉಪದೇಶ ಮಾಡ್ತಾನೆ. ಶುರುವಾಗೋದು ಕೂಡ ಅವರು ಪ್ರಶ್ನೆ ಕೇಳಿದ್ರು, ಉಗ್ರಶ್ರವರು ಉತ್ತರ ಹೇಳಿದ್ರು, ಜನಮೇಜಯ ಪ್ರಶ್ನೆ ಕೇಳ್ದ, ವೈಶಂಪಾಯನರು ಉತ್ತರ ಹೇಳಿದ್ರು ಅಂತಲೇ. ಶ್ರುತಂ ಹರತಿ ಪಾಪಾನಿ ಅಂತ ನಮ್ಮಲ್ಲೊಂದು ಹಳೆ ಇದು. ಅಂದರೆ ನೀವು ಒಂದು ವ್ರತಕತೆ ಮಾಡಿದ್ರು, ಒಂದು ರಾಮಾಯಣ ಮಹಾಭಾರತ ಎಲ್ಲದರಲ್ಲೂ ಏನು ಅಂದರೆ, ನೀನು ಕೇಳಿದ್ರೆ ನಿನಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಹೋದರು ಅವರನ್ನು. ಏನು ಕೇಳಿದ್ರು ಪುಣ್ಯ ಬರುತ್ತೆ ಅಂತ. ಕುಮಾರವ್ಯಾಸನೂ ಹೇಳ್ತಾನಲ್ಲ, ವೇದ ಪಾರಾಯಣ ಇದನ್ನು ಕೇಳಿದರೆ ವೇದ ಪಾರಾಯಣದ ಪುಣ್ಯ ಫಲ, ಅದು ಇದು ಫಲ ಬರುತ್ತೆ ಅಂತ. ಈ ಕೇಳುವಿಕೆಯಲ್ಲಿ ಅವ್ರು ಹೇಳುವಾಗ ಪಾಪ ಕಳೆಯತ್ತೆ ಪುಣ್ಯ ಬರುತ್ತೆ ಅಂತ ಹೇಳುವಾಗ ಅದು ಬರಿಯ ನಾವು ಧಾರ್ಮಿಕ ಅಂತ ಇವತ್ತು ಅಂದುಕೊಂಡಿರುವ ಪಾಪ ಪುಣ್ಯಗಳ ಸಬ್ಜೆಕ್ಟನ್ನು ಮಾತ್ರ ಹೇಳ್ತಾ ಇಲ್ಲ, ಮಾನವ ಜನಾಂಗದ ಅನುಭವಗಳ ಮೂಟೆಯನ್ನು ನಿಮ್ಮೆದುರೇ ಹೇಳ್ತಾ ಇದ್ದೀವಿ. ಕೇಳಿ, ಆಗ ಪಾಪ ಕಳೆಯತ್ತೆ ಪುಣ್ಯ ಬರುತ್ತೆ, ಅಂದರೆ ನಿಮ್ಮ ಬದುಕಿನ ಅಪಯಶಸ್ಸುಗಳು ಹೋಗುತ್ತೆ, ಯಶಸ್ಸು ಸಿಗತ್ತೆ ಅಂತ. ಹಾಗಾಗಿ ಕೇಳಿದರೆ ಬದುಕ್ತಾನೆ, ಕೇಳದೇ ಇದ್ದರೆ ಇಲ್ಲ. ಸುಂದರವಾಗಿದೆ. ಆಧ್ಯಾತ್ಮದ ವಿಷಯದಲ್ಲಿ, ಮಹಾಭಾರತದ ವಿಷಯದಲ್ಲಿ ಕೇಳುವಿಕೆ ಮಹತ್ವವನ್ನು ಇವರು ಇಡೀ ಪುಸ್ತಕದಲ್ಲಿ ಇದು ಒಂದು ಥ್ರೆಡ್ ಆಗಿ ಬರ್ತಾ ಹೋಗುತ್ತೆ. ಆದರೆ ಆಹಾರದ ವಿಷಯಕ್ಕೆ ಬಂದಾಗ ಬೇರೆಯವ್ರ ಮಾತನ್ನು ನಾವು ಕೇಳೋದಿರಲಿ, ನಮ್ಮ ಮಾತನ್ನೇ ನಾವು ಕೇಳಲ್ಲ. ಒಂಥರ ಸಲ್ಮಾನ್ ಖಾನ್ ಥರ ಮೇ ಖುದ್ ಕಾ ಭಿ ನಹೀ ಸುನ್ತಾ ಅಂತ ಅಂತಾರಲ್ಲ, ಆ ಥರ ನಾವು ನಮ್ಮ ಮಾತನ್ನೇ ನಾವು ಕೇಳಲ್ಲ. ತಮಾಷೆಗೆ ನೀವು ನೋಡಿರ್ತೀರ ಈ ಮೀಮ್ನ, ಅದೇನಪ್ಪ ಅಂತ ಅಂದರೆ, ಇನ್ ಅನ್ ಆರ್ಗ್ಯುಮೆಂಟ್ ಬಿಟ್ವೀನ್ ಮೈ ಬ್ರೈನ್ ಆ್ಯಂಡ್ ಮೈ ಹಾರ್ಟ್ ಐ ಆಲ್ವೇಸ್ ಲಿಸನ್ ಟು ಮೈ ಸ್ಟಮಕ್ ಅಂತ. ಸೊ ನಮ್ಮ ಮಾತನ್ನೇ ನಾವು ಕೇಳಲ್ಲ. ಕೇಳೋ ಹಾಗೆ ಹೇಗೆ ಮಾಡೋದು, given the amount of noise that is there around us about food. ನಾನು ಯಾರು? ಜಗದೀಶ್ ಶರ್ಮಾ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಡ್ಬೋದು ನಾನು ಯಾರು ಅಂತ. ಆದರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತು ಅಂದರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದು ಅಷ್ಟು ಸುಲಭ ಅಲ್ಲ. ನಾನು ಯಾರು ಅಂತ ಪ್ರಶ್ನೆ ಕೇಳ್ತು ಅಂದರೆ, ಈ ದೇಹದ ಒಳಗೆ ಇರ್ತಕ್ಕಂಥ ಮನಸ್ಸು ಇವೆರಡನ್ನೂ ನಿಯಂತ್ರಿಸುತ್ತೆ ಅಂತ ನಾವು ಭಾವಿಸಿರೋ ಆತ್ಮ. ವಿಜ್ಞಾನದಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಪ್ರವೇಶ ಇಲ್ಲ. ಅದನ್ನು ಬಯೋಲಾಜಿಕಲ್ ಎನರ್ಜಿ, ಜೈವಿಕ ಶಕ್ತಿ ಅಂತ ಕರೀತೇವೆ. ಆತ್ಮವನ್ನೇ ಜೈವಿಕ ಶಕ್ತಿ ಅಂತ ನಾವು ಇಟ್ಕೋಬಹುದು. ಇವು ಮೂರು ಸೇರಿದ್ರೆ ನಾನಾ? ಖಂಡಿತ ಅಲ್ಲ. ನನ್ನ ದೇಹ ನಿರ್ಮಾಣ ಆಗಿರೋದು 32.7 ಟ್ರಿಲಿಯನ್ ಜೀವಕೋಶಗಳಿಂದ. 32.7 ಲಕ್ಷ ಕೋಟಿ ಜೀವಕೋಶಗಳಿಂದ ನಾನಾಗಿದ್ದೇನೆ. ಅಷ್ಟೇನಾ ನಾನು? ಖಂಡಿತ ಅಲ್ಲ. ನನಗಿಂತಲೂ, ನನ್ನ ದೇಹವನ್ನು ರೂಪಿಸಿರುವ ಜೀವಕೋಶಗಳಿಗಿಂತಲೂ 3 ಪಟ್ಟು ಹೆಚ್ಚು ಜೀವಕೋಶಗಳು, ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್, ಮೈಕ್ರೋಬ್ಸ್ ನನ್ನ ದೇಹದ ಮೇಲೆ, ದೇಹದ ಒಳಗೆ ಇವೆ. ನಾನು ಈ ಸೂಕ್ಷ್ಮ ಜೀವಿಗಳ ಒಳಗೋ, ಸೂಕ್ಷ್ಮ ಜೀವಿಗಳು ನನ್ನೊಳಗೋ ಇನ್ನೂ ಗೊತ್ತಿಲ್ಲ ನನಗೆ. ನಾನು ಅಂದಾಗ ನನ್ನ ದೇಹದ ಜೀವಕೋಶಗಳ ಕುರಿತು ಮಾತನಾಡಬೇಕೋ ಅಥವಾ ನನ್ನ ದೇಹದ ಮೇಲೂ ಒಳಗೂ ಇರ್ತಕ್ಕಂಥ ಈ 100 ಟ್ರಿಲಿಯನ್ ಮೈಕ್ರೋಬ್ಸ್ಗಳಿವೆಯಲ್ಲ ಅವುಗಳನ್ನೂ ಸೇರಿಸಿ ಮಾತಾಡ್ಕೋಬೇಕೋ? ನಾನು ಅಂದರೆ ಯಾರು? ಪ್ರಜಾಪ್ರಭುತ್ವದ ನಿಯಮದ ಅನ್ವಯ ಬಹುಮತಕ್ಕೆ ನೀವು ಆದ್ಯತೆ ಕೊಡೋದಾದರೆ ಸೂಕ್ಷ್ಮಜೀವಿಗಳೇ ನಾವು, ನಾನಲ್ಲ, ನನ್ನ ದೇಹದ ಜೀವಕೋಶಗಳು ಅಲ್ಲ. ನಾನು ಒಬ್ಬ ಊಟ ಮಾಡಿದ್ರೆ ನನ್ನ ದೇಹದ ಜೀವಕೋಶಗಳಿಗಷ್ಟೇ ಪೋಷಕಾಂಶಗಳು ಹೋಗೋಲ್ಲ, ಅದು ಈ 100 ಟ್ರಿಲಿಯನ್ ಮೈಕ್ರಾಬ್ಸ್ಗಳಿಗೂ ಹೋಗುತ್ತೆ. ಹಾಗಾಗಿ ನಾಲಿಗೆ ರುಚಿ ಭಾಳ ಚೆನ್ನಾಗಿತ್ತು ಇವತ್ತು, ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಅಂತ ತಿಂದುಬಿಟ್ಟೆ. ತಿಂದದ್ದು ನನ್ನ ಆಸೆ, ನನ್ನ ದೇಹದ ಜೀವಕೋಶಗಳು ಖುಷಿ ಪಡಬಹುದು, ಆದರೆ ಮೈಕ್ರಾಬ್ಸ್ಗಳಿಗೆ ಎಲ್ಲದ ಸಿಟ್ಟು ಬರುತ್ತೆ. ಅದಕ್ಕೆ ಅವು ಸಿಹಿ ಪೊಂಗಲ್ ಕೇಳಲ್ಲ, ಚಿಕನ್ ಬಿರಿಯಾನಿ ಕೇಳಲ್ಲ. ಅದಕ್ಕೆ ಕೇಳೋದು ಏನಪ್ಪ ಅಂದರೆ ನಾರು ಪದಾರ್ಥ. ನಿಮ್ಮ ಆಹಾರದಲ್ಲಿ ನಾರು ಪದಾರ್ಥ ಇದ್ದರೆ
ಈ 100 ಟ್ರಿಲಿಯನ್ ಜೀವಕೋಶಗಳು ಬಹಳ ಸಂತೃಪ್ತವಾಗಿರುತ್ತವೆ, ನಿಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕನ್ನು ನಡೆಸೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಾರು ಪದಾರ್ಥವನ್ನು ಸೇವಿಸದೆ ಬರೀ ಜಂಕ್ ಆಹಾರವನ್ನು, ನಾಲಿಗೆ ರುಚಿಯ ಆಹಾರವನ್ನು ಸೇವಿಸ್ತಾ ಹೋಯಿತು ಅಂದರೆ ಅವು ತಿರುಗಿ ಬೀಳುತ್ತೆ. ಹೇಗೆ ತಿರುಗಿ ಬೀಳುತ್ತೆ? ನಮ್ಮ ದೇಹದ ಆರೋಗ್ಯವನ್ನು, ಮನಸ್ಸಿನ ಆರೋಗ್ಯವನ್ನು, ಆಧ್ಯಾತ್ಮಿಕ ಆರೋಗ್ಯವನ್ನು ಎಲ್ಲವನ್ನೂ ನಾಶ ಮಾಡುವಂಥ ವಿಶೇಷವಾದ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಅದು ಮೊದಲು ಬೊಜ್ಜನ್ನು ತರಿಸುತ್ತೆ, ಆನಂತರ ಮಧುಮೇಹ, ಆನಂತರ ರಕ್ತದ ಏರೊತ್ತಡ, ಆನಂತರ ಹೃದಯಾಘಾತ, ಆನಂತರ ಕ್ಯಾನ್ಸರ್. ಇಲ್ಲ ಇಚ್ಛಿತ ವಿಕಲತೆ, ಖಿನ್ನತೆ, ಆತಂಕ. ಯಾವ ಕಾಯಿಲೆ ಕೇಳ್ತೀರಿ, ಆ ಕಾಯಿಲೆಗೆ ಮೂಲ ಬೊಜ್ಜು ಅಂತ ಹೇಳ್ತಾ ಇದ್ವಿ ಇಷ್ಟು ದಿವಸ. ಬೊಜ್ಜು ರೋಗಗಳ ರಾಜ ಅಂತ ಹೇಳ್ತಾ ಇದ್ವಿ. ಯಾವುದೇ ಕಾಯಿಲೆನ ನೀವು ಆಹ್ವಾನಿಸಬೇಡಿ, ಬೊಜ್ಜನ್ನು ಆಹ್ವಾನಿಸ್ಕೊಳ್ಳಿ, ಒಂದೊಂದೇ ರೋಗಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾ ಇತ್ತು ವಿಜ್ಞಾನ. ಆದರೆ ಇವತ್ತು ಹೇಳುತ್ತೆ, ಸೂಕ್ಷ್ಮ ಜೀವಿಗಳನ್ನು ಸಂತೃಪ್ತವಾಗಿ ನೀವು ಇಟ್ಕೊಂಡ್ರೆ ನಿಮಗೆ ಆರೋಗ್ಯ ಸಿಗುತ್ತೆ, ಇಲ್ಲದಿದ್ದರೆ ಆರೋಗ್ಯ ಸಿಗೋಲ್ಲ. ಹಾಗಾಗಿ ನಿಮ್ಮ ಆಹಾರ ಪದಾರ್ಥದಲ್ಲಿ ನಾರಿನ ಅಂಶಕ್ಕೆ ಆದ್ಯತೆ ಕೊಡಿ, ಜಂಕ್ ಆಹಾರವನ್ನು ಬಿಟ್ಟು ಬಿಡಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮಜ್ಜಿಗೆ, ಮೊಸರು, ಉಪ್ಪಿನಕಾಯನ್ನು ತಗೊಳ್ಳಿ ಅಂತ ಹೇಳುತ್ತೆ ವಿಜ್ಞಾನ. ಅಜ್ಞಾನದ ಕಾರಣ ಇವತ್ತು ಅನಾರೋಗ್ಯ ನಮ್ಮನ್ನು ಮನೆ ಮಾಡಿದೆ. ಹಾಗಾಗಿ ಸಾಕು ಸಾಕು ಅನ್ನೋದನ್ನು ನಾವು ಎಲ್ಲಿ ರೂಢಿಸ್ಕೋಬೇಕು ಅಂದರೆ, ಜಂಕ್ ಪದಾರ್ಥಗಳು ಯಾವತ್ತೋ ಒಂದು ದಿವಸ ಮಕ್ಕಳು ಗಲಾಟೆ ಮಾಡ್ತಾರೆ ಅಂದರೆ ಹೋಗಿ ಒಂದು ದಿವಸ ತಿನ್ಕೊಂಬರ್ಬೋದು ಪಿಜ್ಜಾನ. ಆದರೆ ಪ್ರತಿದಿನ ಸಂಜೆ ಹೋಗಿ ಪಾನಿಪುರಿ ತಿಂತೇನೆ ಅಥವಾ ಪಿಜ್ಜಾ ತಿಂತೇನೆ ಅಂದರೆ ಏನಾಗುತ್ತೆ ಅಂತ ಗೊತ್ತು? ಸೂಕ್ಷ್ಮ ಜೀವಿಗಳ ದಂಗೆಯನ್ನು ಎದುರಿಸಬೇಕಾಗುತ್ತೆ. ಆ ದಂಗೆ ನಮ್ಮ ಅವಸಾನದಲ್ಲಿ ಕೊನೆಗೊಳ್ಳುತ್ತೆ. ಅದನ್ನು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಆರೋಗ್ಯದ ವಿಷಯದಂತೆಯೇ ಹಣಕಾಸಿನ ವಿಷಯದಲ್ಲೂ ನಾವು ಕೇಳಿಸ್ಕೊಳ್ಳೋದು ಕಷ್ಟ, ಅಥವಾ ಕೇಳಿಸ್ಕೊಳ್ತೀವಿ ಆದರೆ ಅಳವಡಿಸ್ಕೊಳ್ಳೋದು ಅದಕ್ಕಿಂತ ಬಹಳ ಕಷ್ಟ. ಈ ಆಡಿಯನ್ಸಲ್ಲಿ ಕೂತಿರೋ ಪವನ್ ಕುಂಚದ ಒಂದು ಜೋಕಿದೆ ಅಂತ ಅನಿಸುತ್ತೆ. ಜನ 1000 ಹೇಳ್ತಾರೆ, ನೀನು 500ಕ್ಕೆ ಕೇಳು. ಸೊ ಆ ಥರ ನಾವು ಹೇಗೆ ಕೇಳಿಸ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು ರಂಗಸ್ವಾಮಿ ಸರ್? ಧನ್ಯವಾದ. ಈ ಪ್ರಶ್ನೆಗೆ ಉತ್ತರ ಹೇಳೋಕ್ಕೆ ಮುಂಚೆ ನಾನೊಂದು ಮಿತ ಪದ ಬಂದ್ಬಿಡ್ತು, ಒಂದು ನಿಮಿಷ ನಾನು ತಗೊಂಡ್ಬಿಡ್ತೀನಿ. ಮಿತ ಅನ್ನೋದು ಇವತ್ತೇನಾಗಿದೆ, ಇವತ್ತು ಜಗತ್ತಿನ ಇವತ್ತಿರೋ ಒಂದು ಪರಿಸ್ಥಿತಿಗೆ ಕಾರಣ ಹಣ ಹಣ ಅಂತ ನಾವು ಹಣನ ದೂಷಿಸ್ತಾ ಇರ್ತೀವಿ. ಹಾಗಾದರೆ ಹಣ ವಿನಿಮಯ ಮಾಧ್ಯಮ ಆಗದೆ ನಾವು ಈ ಸಮಾಜನ, ಈ ಒಂದು ವ್ಯವಸ್ಥೆನ ಕಟ್ಟಕ್ಕೆ ಸಾಧ್ಯನಾ ಅನ್ನೋವಂಥ ಪ್ರಶ್ನೆನ ನಮಗೆ ನಾವೇ ಹಾಕ್ಕೊಂಡ್ರೆ ಅದಕ್ಕೆ ನಾವೇನು ಹೆಚ್ಚಿಗೆ ತಿಳ್ಕಾಡಬೇಕಾಗಿಲ್ಲ. ನಾವು ಚರಿತ್ರೆನ, ಇತಿಹಾಸನ ಸ್ವಲ್ಪ ಕೆದಕ್ತಾ ಹೋದರೆ, ಇಂಕನ್ ನಾಗರಿಕತೆ ಅಂತ ಕೇಳಿದ್ದೀರಲ್ವಾ? ಇಂಕನ್ ನಾಗರಿಕತೆಯಲ್ಲಿ ಹಣ ಇರಲೇ ಇಲ್ಲ. ಆಗ ಅಲ್ಲಿದ್ದದ್ದು ಮಿತ ಅಂತ. ಹಣದ ಬದಲು ಮಿತ ಅನ್ನೋ ಒಂದು ಪದನ ಬಳಕೆ ಮಾಡ್ತಾಯಿದ್ರು. ಅದಕ್ಕೇನು ಭೌತಿಕವಾದ ರೂಪ ಇರಲಿಲ್ಲ. ಮಿತ ಅನ್ನೋದು ಪಾಯಿಂಟ್ ಬೇಸ್ ಸಿಸ್ಟಮ್. ನಾವು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ಅಂಕ ಅಂತೇಳಿ, ಆಮೇಲೆ ವಯಸ್ಸಿಗೆ ಅನುಗುಣವಾಗಿ ಇಷ್ಟು ಅವ್ರಿಗೆ ಒಂದು 365 ದಿನದಲ್ಲಿ 180 ದಿನ, 190 ದಿನ ಕೆಲಸ. ವಯಸ್ಸಿರೋರಾದರೆ 225. ವಯಸ್ಸಾಗ್ತಾ ಬಂದಂಗೆ ಆ ದಿನಗಳು ಏನಿದೆ, ರೆಸ್ಟ್ ಡೇಸ್ ಅಂತೇನಿದೆ ಅದನ್ನು ಜಾಸ್ತಿ, ವಿಶ್ರಾಂತಿ ದಿನಗಳನ್ನ ಜಾಸ್ತಿ ಮಾಡ್ತಿದ್ರು, ಕೆಲಸದ ದಿನಗಳನ್ನು ಕಮ್ಮಿ ಮಾಡ್ತಿದ್ರು. ಅವರು ಮಾಡಿದ ಕೆಲಸಕ್ಕೆ ತಕ್ಕನಂಗೆ ಒಂದಷ್ಟು ಪಾಯಿಂಟ್ಸ್ ಕೊಡ್ತಾಯಿದ್ರು. ಅವರಿಗೆ ಬೇರೆ ಯಾವ್ದಾರ ಸೇವೆ ಬೇಕು ಅಂದಾಗ ತಮ್ಮಲ್ಲಿದ್ದ ಒಂದು ಪಾಯಿಂಟ್ಸ್ ಏನಿದೆ ಅದನ್ನ ರಿಡೀಮ್ ಮಾಡಿಕೊಂಡು ಬೇರೆ ಸೇವೆನ ಅವರು ಪಡ್ಕೋಬೋದಾಗಿತ್ತು. ಒಬ್ಬ ಡಾಕ್ಟ್ರಿಗೆ ಒಂದು ಪಾಯಿಂಟ್ಸ್ ಬಂದಿರುತ್ತೆ, ಆತನಿಗೆ ಬೇರೆ ಏನೋ ಒಂದು ಪದಾರ್ಥ ಬೇಕು, ಈ ಪಾಯಿಂಟ್ಸ್ ಬೇಸ್ ಸಿಸ್ಟಮ್ ಅದು ಅವ್ರು ರಿಡೀಮ್ ಮಾಡ್ಕೊಂಡು ಮಾಡ್ತಾಯಿದ್ರು. ನೆನಪಿರಲಿ, 500 ವರ್ಷ ಇಂಕನ್ ನಾಗರಿಕತೆ ಹಣದ ಸಹಾಯ ಇಲ್ಲದೆ ಬದುಕು ಹೋಗಿದೆ, ನಮ್ಮ ಮುಂದೆ ಇದೆ. ಇದು ಗೊತ್ತಿರಲಿಲ್ಲ, ಜನಕ್ಕೆ ಗೊತ್ತಿಲ್ಲ, ಬಹಳಷ್ಟು ಗೊತ್ತಿಲ್ಲದೆ ಇರೋ ವಿಷಯ. ಹಾಗಾಗಿ ಇದು ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ, ನಾವು ಇಂಕನ್ ನಾಗರಿಕತೆನ ಮರಳಿ ಇವತ್ತಿಗೆ ತರಬಹುದು, ಅದಕ್ಕೆ ಮನಸ್ಥಿತಿ ಬೇಕು. ಅದ್ರ ಬಗ್ಗೆ ಇನ್ನೊಂದಿನ ಚರ್ಚೆ ಮಾಡೋಣ. ಒಂದು ರೀತಿಯಲ್ಲಿ ಆ ತರಹದ್ದೇ ಪ್ರಯತ್ನ ನೀವು ಯೋಚಿಸಿದ್ರೆ ಪಾಯಿಂಟ್ ಸಿಸ್ಟಮ್ ಥರದ್ದೇನೆ ಲೆಕ್ಕ ಬ್ಲಾಕ್ ಚೈನ್ಗಳಲ್ಲಿ ಇಟ್ಕೊಂಡು ಮಾಡೋಣ. ಖಂಡಿತ. ಆದರೆ ಏನಾಗಿದೆ, ಕ್ರಿಪ್ಟೋ ಆ ಮೂಲಭೂತ ಆ ಮಿತದಲ್ಲಿ ಇದ್ದದ್ದು ಏನಂತಂದರೆ ಸಾಕು ಅನ್ನೋದು ಇತ್ತು ಮಿತದಲ್ಲಿ. ಮಿತ ಆ ಅರ್ಥಕ್ಕೆ ತಕ್ಕನಾಗಿತ್ತು. ಈ ಕ್ರಿಪ್ಟೋ ಏನಾಗಿದೆ, ಜ್ಯೂಜ್ ಆಗೋಗಿದೆ, ಇನ್ನೂ ಹೆಚ್ಚಿನ ಸಂಗ್ರಹಣೆಗೆ ದಾರಿಯಾಗೋಗಿದೆ. ಹಾಗಾಗಿ ಇವತ್ತಿನ ಕ್ರಿಪ್ಟೋ ಅವತ್ತಿನ ಮಿತಿಗೆ ಯಾವತ್ತೂ ಸಮಾಧಾನಕರವಾದ್ದು ಅಥವಾ ಈಕ್ವಲೆಂಟ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ.
ಕೇಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ. ಕೇಳಿಸ್ಕೊಳ್ಳೋದು ಅಷ್ಟೇ. ನಾನು ನೀವು ಓದಿದ್ದೀರಿ ಆ ಪುಸ್ತಕದಲ್ಲೂ ನಾನು ಎಲ್ಲ ಕಡೆ ಅದನ್ನೇ ರಿಟ್ರೀಟ್ ಮಾಡ್ತಾ ಹೋಗ್ತಿರ್ತೀನಿ, ಪದೇ ಪದೇ ಅದನ್ನೇ ಪುನರುಚ್ಚಾರಣೆ ಮಾಡ್ತಾ ಹೋಗ್ತಾ ಇರ್ತೀನಿ. ಏನಂದರೆ ಅಲ್ಲೊಂದು ಸರಳ ಸೂತ್ರಗಳು ಅಂತ ನಾನು ಬರೆದಿದ್ದೀನಿ. ಅದರಲ್ಲಿ ಎಷ್ಟೊಂದು ಸೂತ್ರಗಳೇನಿದೆ ಅದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ಇಲ್ಲಿ ಮಟ್ಟಕ್ಕೆ ತನಕ ವಾಟ್ ಎವರ್ ಐ ಆಮ್ ಟುಡೇ ಇಲ್ಲಿ ತನಕ ಬರೋದಕ್ಕೆ ಕಾರಣ ಆಗಿರುವಂಥ ಒಂದಷ್ಟು ಸೂತ್ರಗಳನ್ನೇ ನಾನು ಬರೆದಿದ್ದೀನಿ. ಅಲ್ಲಿ ನಾನು ಪದೇ ಪದೇ ಒಂದು ಅಂಶದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ನೋಡಿರ್ತೀರಿ ಎಲ್ಲ ಚಾಪ್ಟ್ರಲ್ಲೂ ಅದು ಕಾಮನ್ ಫ್ಯಾಕ್ಟರು. ಏನಂದರೆ ಬರೀ ಓದಿದ್ರೆ ಸಾಲಲ್ಲ, ಅದನ್ನು ನಾವು ಅಳವಡಿಸ್ಕೋಬೇಕು ಅಂತ. ಈಗ ಪ್ರವಚನ ಆದರೆ ಕೇಳಿಸ್ಕೊಳ್ಳೋದು, ಪುಸ್ತಕ ಆದರೆ ಓದ್ಬಿಟ್ಟು ಸುಮ್ಮನೆ ಕತೆ ಪುಸ್ತಕದ ಥರ ಓದ್ಬಿಟ್ಟು ಅದು ನೀವು ಪೇಜ್ ತಿರುವಾಕಿ 152 ಪುಟ ಇದೆ 2 ಅವರ್ಸಲ್ಲಿ ಮುಗಿಸ್ಬಿಟ್ಟೆ, ಇಲ್ಲಿ ಹತ್ತದೆ ಮೈಸೂರಿಗೆ ಹೋಗೋಷ್ಟರಲ್ಲಿ ಮುಗಿಸ್ದೆ, ಅದರಿಂದ ಪ್ರಯೋಜನ ಆಗಲ್ಲ. ಅದರಿಂದ ನಾವು ಎಷ್ಟು ಸೂತ್ರಗಳನ್ನ ನಾವು ಅಳವಡಿಸ್ಕೊಂಡ್ವಿ, ಕೇಳಿಸ್ಕೊಂಡ್ವಿ ಅಂದರೆ ನಥಿಂಗ್ ಬಟ್ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು, ನಮ್ದನ್ನು ಮಾಡ್ಕೊಂಬಿಡ್ಬೇಕು. ಅಲ್ಲಿರೋ ಪದಗಳೆಲ್ಲ ಬರೆದಿರೋದೆಲ್ಲ ಬರೆಯೋ ತನಕ ನಂದು, ಮುದ್ರಣ ಹಾಕೋ ತನಕ ಜಮೀಲವ್ರದ್ದು, ಅದಾದಮೇಲೆ ನಿಮ್ಮದು. ನೀವು ಮನೆ ತೊಗೊಂಡೋಗಿ ಕಪ್ಪಾಟಲ್ಲಿ ಇಟ್ಕೊತೀರೋ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋತಿರೋ ನಿಮಗೆ ಬಿಟ್ಟಿದ್ದು. ಎಗೈನ್ ಆ ಪುಸ್ತಕ ಓದಿ ಯಾರೋ ಒಬ್ಬರು ಒಂದಿನ ಇಲ್ಲ ಈ ಒಂದು ಸೂತ್ರಗಳನ್ನ ಪಾಲಿಸಿದಿರೋ ಕಾರಣ ನಾನು ಇವತ್ತು ಈ ಮಟ್ಟಕ್ಕೆ ಬಂದೆ ಅಂತ ಹೇಳೋ ಸಾಧ್ಯತೆಗಳಿದೆ, ಇಲ್ಲ ಅಂತಿಲ್ಲ. ಎಗೈನ್ ಅದು ಕೇಳೋರ ಮೇಲೆ ಡಿಪೆಂಡು. ಕೇಳೋದು ಅಂದರೆ ಓದಿದ್ದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೋದು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಕತೆ ಬುಕ್ ಥರ ಓದಿ ಹಾಫ್ ಆನ್ ಅವರ್ 1 ಅವರ್ 2 ಅವರ್ಸಲ್ಲಿ ಓದಿ ಪಕ್ಕಕ್ಕೆ ಎತ್ತಿಟ್ರೆ ಅದು 1 more ಬುಕ್, ಏನು ಅದರಲ್ಲೇನು ವಿಶೇಷತೆ ಏನಿಲ್ಲ. ಅದರಲ್ಲಿರೋ ಒಂದಷ್ಟು ಸೂತ್ರಗಳಲ್ಲಿ ಒಂದು ಸೂತ್ರನಾದರೂ ನಾವು ಯಾವುದನ್ನೇ ಆಯಿತು ಪ್ರತಿದಿನ ನಾವು ಏನು ಮಾಡ್ತಾ ಹೋಗ್ತೀವಿ ಅದೇ ನಾವು ಆಗ್ಬಿಡ್ತೀವಿ. ಹಾಗಾಗಿ ಆ ಸೂತ್ರನ ಅಳವಡಿಕೆ ಮಾಡಿಕೊಂಡ್ರೆ ಸಿರಿವಂತರಾಗೋದು ದೊಡ್ಡದೇನಲ್ಲ, ಕಷ್ಟನೂ ಅಲ್ಲ. ಯಾವುದಕ್ಕೂ ಅಷ್ಟೇ ಹೆಣಗಬೇಕಾಗಿಲ್ಲ, ತಿಣಕಬೇಕಾಗಿಲ್ಲ. ಸರಳ ರೇಖೆಯಲ್ಲಿ ಒಂದು ನಮ್ಮದು ಏನಿದೆ ಇದು ನನ್ನ ಗುರಿ ಅಂತ ಒಂದು ಸರಳ ರೇಖೆಯಲ್ಲಿ ಒಂದು ದಾರಿ ಹಾಕ್ಕೊಂಡು ನಡೀತಾ ಹೋಗ್ಬೇಕು. ಎಗೈನ್ ಮೈಲ್ ಸ್ಟೋನು, ಟೈಮು, ಅವನು ಯಾರೋ ಅಷ್ಟು ಬೇಗ ಹೊಟ್ಟೋಗ್ಬಿಟ್ಟ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪ್ರಶ್ನೆ ಪತ್ರಿಕೆ ಇದೆ. ನಾವು ಯಾರನ್ನೂ ಕಂಪೇರ್ ಮಾಡ್ಕೊಳ್ಳೋಂಗಿಲ್ಲ. ನಮ್ಮ ಶಕ್ತಿ, ನಮ್ಮ ಟೈಮ್ ಲೈನ್, ಎಷ್ಟಿದೆ ಶಕ್ತಿಗನುಗುಣವಾಗಿ ನಾವು ಕಲಿತಾ ಹೋಗ್ತಾ ಇದ್ರೆ ಮುಂದಿಂದು ಸರಳವಾಗಿ ಆಗುತ್ತೆ ಅಂತ ನನ್ನ ನಂಬಿಕೆ. ಖಂಡಿತವಾಗಿಯೂ ಅವರೇ. ಸತೀಶ್, ನೀವು ಹೇಳೋ ಮಾತುಗಳನ್ನು ಜನ ಕೇಳಿಸ್ಕೊಂಡಿದ್ರೆ ಎಷ್ಟೋ ಜನರು ಬ್ಯಾಂಕಲ್ಲಿ ಇನ್ನೂ ದುಡ್ಡು ಹಾಗೆ ಇರ್ತಾ ಇತ್ತು, ಅವರ ಇಮೇಜ್ಗಳು ಅವ್ರ ಫೋನ್ನಲ್ಲೇ ಉಳ್ಕೊಂಡಿರ್ತಾ ಇದ್ವು ಇತ್ಯಾದಿ. ಅಗೇನ್ ಇವರು ಕೇಳಿದ ಹಾಗೆ ನಮ್ಮ ಸುತ್ತಲೂ ಏನು ಮಾಡಬೇಕು ಏನು ಮಾಡಬಾರ್ದು ಇವತ್ತಿನ ವರ್ಚುವಲ್ ಪ್ರಪಂಚದಲ್ಲಿ ಅನ್ನೋದ್ರ ಬಗ್ಗೆ ನಾರ್ಮ್ಸ್ ಇವೆ, ಗೈಡ್ಲೈನ್ಸ್ ಇವೆ. ಅದನ್ನು ಮತ್ತೆ ಮತ್ತೆ ನೀವು ಪುನರುಚ್ಚರಿಸ್ತಾನೆ ಇರ್ತೀರಿ. ಆದರೂ ಜನಕ್ಕೆ ಯಾಕೆ ಕೇಳಿಸ್ಕೊಳ್ಳೋದು, ಅದನ್ನು ಅಳವಡಿಸ್ಕೊಳ್ಳೋದು ಅಷ್ಟು ಕಷ್ಟ ಆಗಿದೆ? ಇದಕ್ಕೆ ನಾನು ಕೇಳಿಸ್ತಾ ಇದೆಯಾ? ಇದಕ್ಕೆ ನನ್ನ ಮೊದಲನೇ ಆನ್ಸರೇ ಒಂದು ರೀತಿಲಿ ಕಾರಣ. ಅವ್ರಿಗೆ ಒಂದು ಅವೇರ್ನೆಸ್ ಅಥವಾ ಅಜ್ಞಾನ ಇರ್ಬೋದು, ಅದು ಅವೇರ್ನೆಸ್ ಇಲ್ಲದೆ ಇರೋದು ಅಥವಾ ಅಜ್ಞಾನ ಇರ್ಬೋದು ಆ ವಿಷಯದ ಬಗ್ಗೆ ಅಥವಾ ಆ ಕ್ರೈಮ್ ಬಗ್ಗೆ. ಅದರಿಂದ ಅವರು ಇದೇನೋ ಹೊಸದು ಅಂತ ಅಲ್ಲಿ ಕೇಳಿಸ್ಕೊಳಕ್ಕೆ ಹೋಗ್ತಾರೆ. ಅಲ್ಲಿ ಕೇಳಿಸ್ಕೊಂಡು ಅವ್ರ ಬಲೆಗೆ ಬೀಳ್ತಾರೆ. ಒಂದು ಎರಡನೇ, ಅದು ಗೊತ್ತಿದ್ರೆ, ಈ ಅವೇರ್ನೆಸ್ ಬಂದಿದ್ರೆ, ಅಂದರೆ ಇನ್ನು ನೀವು ಹೇಳ್ದಂಗೆ ಆ ಗೈಡ್ಲೈನ್ಸು ಅಥವಾ ನನ್ನ ಪುಸ್ತಕನೋ ಏನು ಮಾಡಬಾರ್ದು ಅನ್ನೋದನ್ನು ಅಳವಡಿಸ್ಕೊಂಡು, ಇವ್ರು ಹೇಳ್ದಂಗೆ ಅಳವಡಿಸ್ಕೊಂಡ್ರೆ ಅವ್ರಿಗೆ ಇದು ಪ್ರಶ್ನೆ ಬರಲ್ಲ. ನನ್ನ ಮೋಸ್ಟ್ ಸೈಬರ್ ಕ್ರೈಮ್ಗಳಿಗೆ ಒಂದು ಧ್ಯೇಯವಾಕ್ಯ ಅಂತ ನಾನು ಹೇಳ್ತೀನಿ, ನೀವು ರಿಯಾಕ್ಟ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ. ಅಂದ್ರೇನು, ನೀವು ಯಾರೋ ಒಬ್ಬರು ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಕಳಿಸ್ತಾರೆ ಅಥವಾ ಇದರಲ್ಲಿ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ ಅಂತ, ನೀವು ಅಲ್ಲಿ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಿಬಿಟ್ಟು ಅವ್ರು ಹೇಳೋ ಹಂಗೆ ಅವ್ರಿಗೆ ಕಾಲ್ ಮಾಡೋದೋ ಅಥವಾ ಅವ್ರಿಗೆ ಕ್ಲಿಕ್ ಮಾಡೋದೋ ಅಲ್ಲಿ ಇರೋ ಹೈಪರ್ ಲಿಂಕ್ಗೆ ಮಾಡಿದ್ರೆ ಅದು ಒಂಥರ ಕೇಳಿಸ್ಕೊಳ್ದೇ ಇರೋದೆ, ನಿಮ್ಮ ಮುಂಚಿನ ಇದು ಕೇಳಿಸ್ಕೊಳ್ದೇ ಇರೋದು. ಸೊ ಅವಾಗ ನೀವು ಬಲೆಗೆ ಬೀಳ್ತೀರಿ. ಸೊ ಎರಡನೇದು, ಒಂದು ಅಜ್ಞಾನದ ಬಗ್ಗೆ ಮಾತಾಡಿದೆ, ಇನ್ನೊಂದು ನನ್ನ ಯಾರು ಮೋಸ ಮಾಡ್ತಾರೆ, ಆವಾಗ ನಮ್ಮ ಕಿವಿ ಮುಚ್ಚೋಗುತ್ತೆ. ನಮ್ಮ ಬುದ್ಧಿ ಇದೆಯಲ್ಲ ಅದು ಕ್ಲೌಡೆಡ್ ಆಗೋಗುತ್ತೆ. ನಾವು ಅವರು ಡೋಂಟ್ ಡೂಸ್ನ ಅವರು ನೋಡೋದೇ ಇಲ್ಲ. ಸೊ ಅದನ್ನು ಪುನಃ ಅದೇ ಕಾರಣ ಆಗುತ್ತೆ ಅವ್ರು ಅಳವಡಿಸ್ಕೊಳ್ದೇ ಇರೋದು, ಯಾಕೆಂದ್ರೆ ಹೋಗೇ ಇರಲ್ಲ ಒಳಗೆ. ಮೂರನೇದು, ನಾನು ಅಜ್ಞಾನ, ಇದು ಆಸೆ, ದುರಾಸೆ ಬಗ್ಗೆ ಹೇಳಿದೆ. ಈ ದುರಾಸೆ ಏನು ಮಾಡುತ್ತೆ ಗೊತ್ತಾ, ಅದು ಕೇಳಿಸ್ಕೊಳ್ದೇ ಇರೋಂಗೆ ಮಾಡುತ್ತೆ. ಅಥವಾ ದಿಸ್ ಈಸ್ ಡಿಫ್ರೆಂಟ್, ಅವನೇನೋ ಮೋಸ ಹೋಗಿರ್ಬೋದು, ಬಟ್ ಇದು ಅದಲ್ಲ, ಇದು ನನಗೆ ಬಂದಿರೋ ಲಕ್ಕಿ ಡಿಪ್ಪು ಅಂತ ಮೋಸ ಹೋಗ್ತಾರೆ. ಇಲ್ಲೂ ಕೇಳದೆ ಇರೋದೆ. ಬಹುಶಃ ಇದಕ್ಕೆ ಕಾರಣ
ವಿ ಥಿಂಕ್ ಆಫ್ ಅವರ್ ಸೆಲ್ಸ್ ಟುಡೇ ಆ್ಯಸ್ ದಿ ಸೆಂಟರ್ ಆಫ್ ದಿ ಯೂನಿವರ್ಸ್. ನಾನೇ ಜಗತ್ತಿನ ಕೇಂದ್ರ ಬಿಂದು, ಇನ್ನು ಮಿಕ್ಕಿದ್ದೆಲ್ಲ ನನಗೋಸ್ಕರ ನಡೀತಾ ಇರುವಂಥ ಶೋ ಅನ್ನೋ ಥರ ನಾವು ವರ್ತಿಸೋದ್ರಿಂದ ಆಗುವಂಥದ್ದು. ಇನ್ನೊಂದು ಪ್ರಮುಖ ಕಾರಣ, ಜಗದೀಶ್ ಶರ್ಮ ಸಂಪಾವ್ರ ಅವ್ರ ಪುಸ್ತಕದಲ್ಲಿ ಬರೀತಾರೆ, ಮಹಾಭಾರತ ಅಂತ ಅನ್ನೋದು ಅಥವಾ ಜಗತ್ತಿನಲ್ಲಿ ನಡೆಯೋದೆಲ್ಲವೂ ವಿವೇಕ ಇದ್ದವರ ಮತ್ತು ವಿವೇಕ ಇಲ್ಲದವರ ಬದುಕಿನ ನಡುವೆ ಇರುವಂಥ ವ್ಯತ್ಯಾಸ ಅಂತ. ಮಹಾಭಾರತ ಕೂಡ ಅದೇ ವಿವೇಕ ಇದ್ದವ್ರದ್ದು ಇಲ್ಲದೆ ಇರೋರ ನಡುವಿನ ಇದು ಅಂತ ಅಂತಾರೆ. ಸೊ ಈ ವಿವೇಕ ವಿವೇಚನೆಗಳು ಇದೆಯಲ್ಲ ಸರ್, ಇವು ಆ ಹೊತ್ತಿಗೆ ಅಷ್ಟು ಕಷ್ಟ ಇತ್ತು, ಇನ್ ದಿ ಏಜ್ ಆಫ್ ಲಿಮಿಟೆಡ್ ಇನ್ಫಾರ್ಮೇಷನ್. ಈ ಹೊತ್ತು ಇನ್ನಷ್ಟು ಕ್ಲಿಷ್ಟಕರ ಆಗ್ತಾ ಇದೆ. ನಮಗೆ ಮಹಾಭಾರತದಿಂದ ಏನಾದರೂ ಒಂದೆರಡು ಪಾಠಗಳು ಸಿಗುತ್ತಾ ವಿವೇಕ ವಿವೇಚನೆಗಳ ವಿಷಯದಲ್ಲಿ? ವಿವೇಕ ಭ್ರಷ್ಟಾನಾಂ ಭವತಿ ವಿನಿಪಾತ ಶತಮುಖ ಅಂತ ಭರ್ತೃಹರಿ ಹೇಳ್ತಾರೆ. ವಿವೇಕ ಒಂದನ್ನು ಕಳೆದುಕೊಂಡ್ರೆ ಅಧಃಪತನಕ್ಕೆ 100 ದಾರಿ ಅಂತ. ವಿವೇಕ ಅನ್ನೋದಕ್ಕೆ ಆ ಪದ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ವಿವಿಚ್ಯ ಜ್ಞಾನ ಅಂತ ಅರ್ಥ. ಅಂದರೆ ಒಂದನ್ನು ವಿಂಗಡಿಸಿ ಬೇರ್ಪಡಿಸಿ ನೋಡೋದಕ್ಕೆ ವಿವೇಕ ಅಂತ ಹೆಸರು ಅಂತ. ನಮಗೆ ಈ ಅರಿವು ಬೇರೆ, ಅಂದರೆ ಈ ಮಾಹಿತಿ ಬೇರೆ ವಿವೇಕ ಬೇರೆ ಅಂತ ಅಂದರೆ ಎರಡೂ ಅರಿವೇನೆ, ಎರಡೂ ಜ್ಞಾನನೇ. ವಿವೇಕವೂ ಜ್ಞಾನವೇ, ಮಾಹಿತಿಯೂ ಜ್ಞಾನವೇ. ಎರಡರ ವ್ಯತ್ಯಾಸ ಏನು ಅಂತಂದರೆ, ಮಾಹಿತಿಯ ಒಳಗಿಳಿದು ಅದನ್ನು ಬೇರ್ಪಡಿಸಿ ಇದು ಅಂತ ನೋಡಿ ಅದರ ಒಳಗೆ ಒಂದಕ್ಕೊಂದಕ್ಕೆ ಇರುವ ಸಂಯೋಜನೆ ಏನು, ಸಂಬಂಧ ಏನು ಅಂತ ನೋಡೋದಕ್ಕೆ ಬಂದರೆ ಅದು ವಿವೇಕ ಆಗತ್ತೆ. ಅದು ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ, ಇದಿಷ್ಟು ಕ್ಷೇತ್ರಗಳ ಸಮಸ್ಯೆಗಳು ಈಗ ಬರ್ತಾ ಇದೆಯಲ್ಲ, ಈಗ ಆರ್ಥಿಕ ಸಮಸ್ಯೆ ಅಥವಾ ಸೈಬರ್ ಇರಲಿ ಅಥವಾ ಆಹಾರದ್ದಿರಲಿ, ಈ ಎಲ್ಲ ಕಡೆಗೂ ಇರೋ ಸಮಸ್ಯೆ ನಮಗೇನೆಂದರೆ ಅದರ ಆಳಕ್ಕಿಳಿದು ಅದನ್ನು ನೋಡೋದಕ್ಕೆ ಬರ್ತಾ ಇಲ್ಲ ಅನ್ನೋದೇ ಸಮಸ್ಯೆ ಆಗಿದೆ ಎರಡಕ್ಕೂ. ಈಗ ಆಹಾರ ಸಂಪಾದನೆ, ಅರ್ಥ ಸಂಪಾದನೆ ಎರಡೂ ವಿಷಯದಲ್ಲೂ ಸಂಪಾದಿಸೋದಕ್ಕೂ ಗೊತ್ತಿಲ್ಲ ನಮ್ಮ ಸಮಸ್ಯೆ. ಆಮೇಲೆ ಕಳ್ಕೊಳ್ತಾನೂ ಇದ್ದೇವೆ ಅಂತ. ಇದೆರಡಕ್ಕೂ ಮಾಹಿತಿಯ ಒಳಗಿಳಿಯೋದಕ್ಕೆ ಬರ್ತಾ ಇಲ್ಲ ಅಂತ. ನೀವು ಭಾಳ ಚೆನ್ನಾಗಿ ಕೇಳಿರುವ ಪ್ರಶ್ನೆ ಏನು ಅಂದರೆ, ಅತ್ಯಂತ ಮಾಹಿತಿಗಳೇ ತುಂಬಿರುವ ಜಗತ್ತಿನಲ್ಲಿ ವಿವೇಕದ ಪ್ರಶ್ನೆ ಏನು ಅಂತ. ರಾಮಾಯಣ ಮಹಾಭಾರತ 2 ಕೃತಿಗಳಿವೆಯಲ್ಲ, ಇವು ಮಾಹಿತಿ ಕೊರತೆ ಇದ್ದವರ ಅಧಃಪತನದ ಕಥೆಯನ್ನು ಹೇಳ್ತಲೇ ಇಲ್ಲ. ರಾವಣ ಆ ಕಾಲದ ಅತ್ಯಂತ ದೊಡ್ಡ ವಿದ್ವಾಂಸ ಅಂತ ಹೇಳ್ತಾ ಇರೋದು. ರಾವಣನಂತ ಒಬ್ಬ ವಿದ್ವಾಂಸನೇ ಇಲ್ಲ ಅಂತ. ಅವನಿಗೆ ವಿದ್ವಾಂಸ ಅಂತ ಅನ್ನುವಾಗ ಒಂದು ಸಬ್ಜೆಕ್ಟ್ನಲ್ಲಿ ಇವನು ಈ ಕ್ಷೇತ್ರದಲ್ಲಿ ಪರಿಣತ ಅಂತ ಹೇಳೋದು ಅಭ್ಯಾಸ ಇದೆಯಲ್ಲ, ರಾವಣನ ಕುರಿತು ಹಾಗೆ ಹೇಳ್ತಲೇ ಇಲ್ಲ. ಅವನೊಬ್ಬ ಸರ್ವಜ್ಞ ಅನ್ನೋ ತರಹದಲ್ಲಿ ಅಂತ, ಅವನಿಗೆ ಗೊತ್ತಿಲ್ಲದ್ದೊಂದಿಲ್ಲ ಅಂತ. ಅಂದರೆ ಜಗತ್ತಿನಲ್ಲಿ ಬದುಕಲು ಬೇಕಾದ ಎಲ್ಲ ವಿಧದ ಮಾಹಿತಿಯ ನಡೆದಾಡುವ ವಿಶ್ವಕೋಶದಂತೆ ಇದ್ದ ರಾವಣ ವಿವೇಕ ಕಳ್ಕೊಂಡಿದ್ದ ಅಂತ. ಹಾಗಾಗಿ ಪ್ರಾಯಶಃ ದುರ್ಯೋಧನ ವಿಷಯಕ್ಕೆ ಬಂದರೂ ಹಾಗೇನೆ ಅಂತ. ಒಂದೇ ಗುರುಕುಲದಲ್ಲಿ ಒಂದೇ ಗುರುಗಳು, ಒಂದೇ ವಾತಾವರಣ. ಅಲ್ಲೇ ಧರ್ಮರಾಜನೂ ಕಲ್ತ, ಅಲ್ಲೇ ದುರ್ಯೋಧನನೂ ಕಲ್ತ. ಯಾರಿಗೂ ಬೇರೆ ಹೊಸ ಗುರುಗಳು ಬರಲಿಲ್ಲ, ಹೊಸ ಊರಿಗೂ ಹೋಗಲಿಲ್ಲ ಅವರು ಅಂತ. ಆ ವಾತಾವರಣನೂ ಅದೇ ಮನೆಯಲ್ಲೇ ಇದ್ದರು. ಇವನೊಂದು ಮನೆಯಿಂದ ಬಂದ, ಮನೆ ವಾತಾವರಣ ಬೇರೆ ಅನ್ನೋ ಥರನೂ ಇಲ್ಲ. ಅಂದರೆ ಯುಧಿಷ್ಠಿರನಿಗೆ ಇದ್ದಷ್ಟೇ ಮಾಹಿತಿಗಳು ದುರ್ಯೋಧನನಿಗೂ ಇದ್ದಿದ್ದು ಅಂತ. ಹಾಗಾಗಿ ಬಹಳ ಯೋಚನೆ ಮಾಡಬೇಕಾದದ್ದು, ಮಾಹಿತಿ ಕಡಿಮೆ ಇದ್ದಾಗ ಅಥವಾ ಯೋಚಿಸುವ ಕ್ರಿಯೆ ಇದೆಯಲ್ಲ ಅದು ಕಡಿಮೆ ಇದ್ದಾಗಲೇ ಮನುಷ್ಯ ತಕ್ಕ ಮಟ್ಟಿಗೆ ಸುಖವಾಗಿರ್ತಾನೆ. ಯಾವಾಗ ಇದಿಷ್ಟು ಹೆಚ್ಚಾಗುತ್ತಾ ಹೋಗುತ್ತೋ ಆ ಮಾಹಿತಿ ಹೆಚ್ಚು ಬರೋದು ಅನ್ನೋದು, ಹೆಚ್ಚು ಆಹಾರ ಲಭ್ಯ ಆಗ್ತಾ ಇದೆಯಲ್ಲ, ಸೋಮೇಶ್ವರ ಸರ್ ಹೇಳಿದಾಗೆ ಹಣ ಬೇಕಾದಂತೆ ಓಡಾಡ್ತಾ ಇದೆಯಲ್ಲ, ಇದೆರಡು ದುಷ್ಪರಿಣಾಮ ಅನುಭವಿಸ್ತಾ ಇದ್ದೀವಿ ನಾವು. ಯಾಕೆ ಆರ್ಥಿಕವಾಗಿ ಇಷ್ಟು ಸಮಸ್ಯೆಗಳಾಗ್ತಾ ಇವೆ ಅಂತ ಅಂದರೆ, ಅಥವಾ ಆಹಾರ ನಮಗೆ ಆಗಿದ್ದ ಆಹಾರ ವಿಷ ಯಾಕೆ ಆಗ್ತಾ ಇದೆ ಅಂದರೆ, ಅದು ವ್ಯಾಪಕ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ. ಸಿಗುವಲ್ಲಿಯೇ ಒಂದು ಕಂಟ್ರೋಲ್ ಇದ್ದಿದ್ರೆ, ಒಂದು ರೇಷನ್ ಇದ್ದಿದ್ರೆ, ನಿಂಗೆ ಇಷ್ಟೇ ಕೊಡೋದು, ಇವತ್ತು ನಿನ್ನ ದೇಹಕ್ಕೆ ಇಷ್ಟು ಗ್ರಾಮ್ ಅಕ್ಕಿ ಬೇಕು, ಇವತ್ತು ನಿಂಗೆ ಇಷ್ಟೇ ಕೊಡ್ತೀನಿ, ಇನ್ನಷ್ಟು ಗ್ರಾಮ್ ನಾಳೆ ಬಾ ಅನ್ನೋ ಥರ ಒಂದು ವ್ಯವಸ್ಥೆ ಇದ್ದಿದ್ರೆ ಆಹಾರದಿಂದ ದೇಹ ಕೆಡ್ತಾ ಇರಲಿಲ್ಲ. ಹಣಕಾಸು ಹಾಗೆ, ನಿನಗೆಷ್ಟು ಬೇಕು ಅಂತ ಅವರು ಇದರ ಹೇಳಿದ್ರಲ್ಲ ಮಿತದ್ದು, ಹಾಗೇನಾದರೂ ಇದ್ದಿದ್ರೂ ಆಗ್ತಿತ್ತೇನೋ. ಇವೆರಡು ಸುಲಭ ಲಭ್ಯ, ಆಹಾರವೂ ಅರ್ಥವೂ ಮತ್ತು ಮಾಹಿತಿಯೂ ಸುಲಭ ಲಭ್ಯ ಆಗಿರೋದೇನೆ
ಅದನ್ನು ವ್ಯಾಪಕ ದುರ್ಬಳಕೆಗೆ ನಾವು ತೊಡಗಿಕೊಂಡಿದ್ದೀವಲ್ಲ, ಅದೆರಡು ನಮಗೆ ಹೌದು ಅಂತ ಅನಿಸತ್ತೆ. ಆದರೆ ನೀವು ತುಂಬ ಒಳ್ಳೆಯ ವಿಷಯ ಎತ್ತಿರೋದೇನು ಅಂತಂದರೆ ಅತಿಯಾದ ಅರಿವು ಕೂಡ ಇವತ್ತು ಮಾರಕವಾಗಿದೆ. ಹೌದು, ಅತಿಯಾದ ಅರಿವು ಈ ಇನ್ಫಾರ್ಮೇಷನ್ ಇಂಪ್ಲೋಷನ್ ಅಂತ ಕರಿತೀವಲ್ಲ, ಎಕ್ಸ್ಪ್ಲೋಷನ್ದು ಆಪೋಸಿಟ್ ಇಂಪ್ಲೋಷನ್, ಅದು ಆಹಾರದ ವಿಷಯದಲ್ಲೂ ಇದೇ ಸಮಸ್ಯೆಯನ್ನು ತಂದೊಡ್ಡುತ್ತೆ. ನಾವು ಆಹಾರದ ವಿಷಯದಲ್ಲಿ ಯಾವಾಗಲೂ ಅತ್ಯಂತ ವಿವೇಕವಂತರಾಗೇ ಇರ್ತೀವಿ. ಎಲ್ಲಿವರೆಗಪ್ಪ ಅಂತ ಅಂದರೆ ಆ ಈರುಳ್ಳಿನ ಕಡಲೆ ಹಿಟ್ಟಲ್ಲಿ ಹಿಂಗೆ ಹಾಕಿ ಎಣ್ಣೆಯಲ್ಲಿ ಬಿಟ್ಟು ಅದೊಂದು ಘಮ ಹೊರಡಿಸುತ್ತಲ್ಲ, ಅಲ್ಲಿವರೆಗೆ ನಾವು ವಿವೇಕನ ಒಂದು ಸ್ವಲ್ಪನೂ ಕಳ್ಕೊಳ್ಳಲ್ಲ. ಅದಾದಮೇಲೆ ಅಲ್ಲ, ನಮಗೆ ಈರುಳ್ಳಿ ಬಜ್ಜಿ ವಾಸನೆ ಇರ್ಬೋದು, ಮತ್ತೆ ಯಾರಿಗೋ ಮೀನು ಕರಿತಾ ಇರೋದ್ರ ಮತ್ತೊಂದಿರ್ಬೋದು, ಅಲ್ಲಿವರೆಗೆ ಕಳ್ಕೊಳ್ಳಲ್ಲ. ಆದರೆ ಅದು ನೀವು ಆಹಾರಕ್ಕೂ ಮತ್ತು ಅನ್ನಕ್ಕೂ ಇರೋ ವ್ಯತ್ಯಾಸವನ್ನು ತುಂಬ ಚೆನ್ನಾಗಿ ವಿಂಗಡಿಸಿ ಹೇಳಿದ್ದೀರಿ. ಆಹಾರ ಅಂತ ಅಂದರೆ ಪಂಚೇಂದ್ರಿಯಗಳ ಮೂಲಕ ಆಸ್ವಾದಿಸುವಂಥದ್ದು ಅಂತ ಪುಸ್ತಕದಲ್ಲಿ ತಾವು ಹೇಳಿದ್ದೀರಿ. ಈ ರೀತಿ ನಮ್ಮ ವಿವೇಕನ ಪಂಚೇಂದ್ರಿಯಗಳು ಸೇರಿ ಮಂಕಾಗಿಸ್ಬಿಡುತ್ತವೆ, ಏನು ಮಾಡೋದು? ಮಾಹಿತಿ, ವಿವೇಕ ಎರಡು ಸೊಗಸಾದ ಶಬ್ದಗಳು. ಟೆಲಿವಿಷನ್ನನ್ನು ಒಂದು ಸಲ ನಾವು ಹಾಕಿದ್ರೆ ನೀವು ಕಪ್ಪಿದ್ದೀರಾ, ನಮ್ಮ ಕ್ರೀಮನ್ನು ಬಳಸಿ ಬೆಳಗಾಗ್ತೀರಾ. ನಮ್ಮ ಪೇಸ್ಟು ಸರ್ವಶ್ರೇಷ್ಠವಾದದ್ದು. ಆ ಹೆಣ್ಣು ಮಗಳು ಬಂದು ಮುತ್ತನ್ನು ಉದುರಿಸಿದ್ರೆ ಆ ಆಣಿ ಮುತ್ತುಗಳೇ ಪರಮ ಸತ್ಯ ಅಂತ ಭಾವಿಸ್ತೇವೆ ನಾವು. ಈ ರೀತಿ ಮಾಹಿತಿ ತುಂಬ ಸಿಗುತ್ತೆ. ವಿವೇಕ ಹೇಳುತ್ತೆ, ನಿಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡೋದು ಬ್ರಷೂ ಅಲ್ಲ, ಪೇಸ್ಟೂ ಅಲ್ಲ, ಪೌಡರೂ ಅಲ್ಲ, ನಿಮ್ಮ ಬ್ರಷಿಂಗ್ ಟೆಕ್ನಿಕ್, ಹಲ್ಲನ್ನು ಹೇಗೆ ಉಜ್ಜುತ್ತೀರಿ ಅನ್ನೋ ತಂತ್ರ ಇದೆಯಲ್ಲ, ಅದು ನಿಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡುತ್ತೆ. ಪೇಸ್ಟೂ ಅಲ್ಲ, ಬ್ರಷೂ ಅಲ್ಲ, ಯಾವುದೂ ಅಲ್ಲ, ಉಜ್ಜುವ ಕ್ರಿಯೆ. ಆ ಒಂದು ಕ್ರೀಮ್ ಏನಾದರೂ ಕಪ್ಪಿಗಿರೋರನ್ನ ಬೆಳ್ಳಿಗೆ ಮಾಡೋದಾಗಿದ್ದರೆ ದಕ್ಷಿಣ ಆಫ್ರಿಕಾದಲ್ಲಿ ಅಥವಾ ಆಫ್ರಿಕಾದಲ್ಲಿ ಯಾರೂ ಕರಿಯರೇ ಇರ್ತಿರಲಿಲ್ಲ, ಎಲ್ಲರೂ ಬೆಳ್ಳಿಗಿರ್ತಾ ಇದ್ದರು. ನಮ್ಮ ಜಗದೀಶ ಸಂಪಾ ಹಾಗೆ. ಆದರೆ ವಿವೇಕ ಅನ್ನೋದು ಎಲ್ಲಿ ಹೋಯಿತು? ನಮ್ಮ ದೇಹದ ಸರ್ವತೋಮುಖ ಬೆಳವಣಿಗೆಗೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಯಾವುದೇ ಒಂದು ಧಾನ್ಯ ಸಾಕಾಗಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ, ನಾವು ಶಿವಮೊಗ್ಗ ಕಡೆ ಹೋದರೆ ಬರೀ ಅಕ್ಕಿ ಬೆಳೆಸ್ತೇವೆ, ಮಂಡ್ಯ ಮೈಸೂರು ಕಡೆ ಹೋದರೆ ಬರೀ ರಾಗಿ, ಉತ್ತರ ಕರ್ನಾಟಕಕ್ಕೆ ಹೋದರೆ ಬರೀ ಜೋಳ, ಇನ್ನು ಸ್ವಲ್ಪ ಪೂರ್ವ ಕರ್ನಾಟಕಕ್ಕೆ ಚಿತ್ರದುರ್ಗದ ಕಡೆ ಹೋದರೆ ಸಜ್ಜೆ. ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಾದರೂ ನಮ್ಮ ದೇಹದ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳು ಇವೆಯಾ? ಇಲ್ಲ. ಯಾವ ಎಣ್ಣೆ ಬಳಸಬೇಕು ಅಡುಗೆಗೆ? ದೊಡ್ಡ ಮಾಹಿತಿಯ ಪೂರಕ ಎಷ್ಟಿದೆ ಅಂದರೆ ನಮ್ಮ ತಲೆ ಕೆಡಿಸೋಷ್ಟು ಮಾನೋ ಅನ್ಸ್ಯಾಚುರೇಟೆಡ್ಡು, ಫ್ಯಾಟಿ, ಆ ಫ್ಯಾಟಿ, ಈ ಫ್ಯಾಟಿ, ಏನು ತಾಂತ್ರಿಕ ಶಬ್ದಗಳಿಂದ ತುಂಬಿಡ್ತಾರೆ ಅಂದರೆ ದಿಂಗ್ಮೂಢರಾಗ್ತೇವೆ ನಾವು. ಸರಳವಾದ ಸತ್ಯ ಏನು ಗೊತ್ತಾ? ದಿನಕ್ಕೆ ಒಂದು ರೀತಿಯ ರೊಟ್ಟಿಯನ್ನು ಬಳಸಬೇಕು. ಸೋಮವಾರ ಗೋಧಿ ಚಪಾತಿ ಮಾಡ್ತೀರಾ, ಮಂಗಳವಾರ ರಾಗಿ ರೊಟ್ಟಿ ಮಾಡಿ, ಬುಧವಾರ ಜೋಳದ ರೊಟ್ಟಿ ಮಾಡಿ, ಹೀಗೆ ಒಂದೊಂದು ಧಾನ್ಯದ ಅಂಶವು ನಮ್ಮ ದೇಹವನ್ನು ಸೇರಿದ್ರೆ ನಮ್ಮ ದೇಹಕ್ಕೆ, ನಮ್ಮ ದೇಹದ ಮೇಲೆ ಒಳಗೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಖುಷಿ ಪಡುತ್ತವೆ. ಅದನ್ನು ಬಿಟ್ಟು ಬರೀ ಅನ್ನ ತಿನ್ಕೊಂಡಿರ್ತೀನಿ ನಾನು ಅಂತ ಹೇಳ್ತಂದರೆ ಮೊದಲು ರೊಚ್ಚಿಗೇಳೋದು ಈ ಸೂಕ್ಷ್ಮ ಜೀವಿಗಳು. ಯಾಕೆಂದರೆ ಡಬಲ್ ಪಾಲಿಶ್ ಅಕ್ಕಿಲಿ ಏನೂ ಇರೋಲ್ಲ ನಾರಿನಾಂಶ. ಹಾಗೆ ಎಣ್ಣೆ ಅಂತ ಬಂದಾಗ ಯಾವುದೇ ಒಂದು ಎಣ್ಣೆ ಬಳಸಬೇಡಿ. ನಿಮ್ಮ ಮನೆಯಲ್ಲಿ 2 ಲೀಟರ್ ಎಣ್ಣೆ ತರ್ತೀರ ತಿಂಗಳಿಗೆ ಅಂದರೆ 1 ಲೀಟರು ಕಡಲೆಕಾಯಿ ಎಣ್ಣೆ ತೊಗೊಂಬನ್ನಿ, ಅರ್ಧ ಲೀಟರು ನೀವು ಸೋಯಾ ಎಣ್ಣೆ ತೊಗೊಳ್ಳಿ, ಇನ್ನು ಅರ್ಧ ಲೀಟ್ರು ಸೂರ್ಯಕಾಂತಿ ತೊಗೊಳ್ಳಿ. ಈ ತಿಂಗಳು, ಮುಂದಿನ ತಿಂಗಳು ಅದೇ ಕಡಲೆಕಾಯಿ ಎಣ್ಣೆನ ಉಳಿಸ್ಕೊಂಡು ಅರ್ಧ ಲೀಟ್ರು ಒಳ್ಳೆಣ್ಣೆ ಅಥವಾ ಎಳ್ಳೆಣ್ಣೆ ತೊಗೊಳ್ಳಿ, ಇನ್ನು ಅರ್ಧ ಲೀಟ್ರು ರೈಸ್ ಬ್ರೌನ್ ಆಯಿಲೋ ಮತ್ತೊಂದು ತೊಗೊಳ್ಳಿ.
ಹೀಗೆ ಬದಲಾವಣೆ ಮಾಡ್ತಾ ಹೋಗಬೇಕು ಎಣ್ಣೆಗಳನ್ನು. ಹಾಗೆ ಮಾಡ್ತಾ ಹೋದರೆ ಆ ವಿವೇಕವನ್ನು ಬೆಳೆಸ್ಕೊಂಡ್ರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಸರ್ವತೋಮುಖ ಪ್ರಗತಿ ಸಹಜವಾಗಿ ದೊರೆಯುತ್ತೆ. ಇಲ್ಲ ಮಾಹಿತಿಯ ಹಿಂದೆ ಬಿದ್ದು ನಾನು ನುಗ್ಗುತ್ತೇನೆ ಅಂದರೆ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಯಾವ ರೀತಿ ನಿಮ್ಮ ಅಷ್ಟೂ ಹಣವನ್ನು ನೀವು ಕಳ್ಕೊಂಡ್ಬಿಡ್ತೀರೋ ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕಳ್ಕೊತೀರ. ಹಾಗಾಗಿ ವಿವೇಕ ಅನ್ನೋದು ತೀರಾ ಅಗತ್ಯವಾದದ್ದು. ಈ ಮಾಹಿತಿಯ ಮಹಾಪೂರದಲ್ಲಿ ನಮಗೆ ಬೇಕಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವಿವೇಚನೆ ಇವತ್ತು ನಮಗೆ ಅಗತ್ಯವಿದೆ. ಆದರೆ ಅದನ್ನು ಹೇಳ್ಕೊಡೋರು ಯಾರೂ ಇಲ್ಲ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಂತೂ ಇಲ್ಲವೇ ಇಲ್ಲ. ಈ ಆರೋಗ್ಯದ ವಿಷಯದಲ್ಲಿ ಇರೋ ಹಾಗೇನೆ ಸಿರಿವಂತಿಕೆಯ ಕಡೆಗಿನ ಪಯಣದಲ್ಲೂ ಕೂಡ ವಿವೇಕದ ಕೊರತೆಯಿಂದ ಆಗುವಂಥ ಸಮಸ್ಯೆಗಳ ಬಗ್ಗೆ ನೀವು ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದೀರಾ. ಅದರಲ್ಲಿ ಒಂದು ಪ್ರಮುಖ ಅಂಶನ ಹೈಲೈಟ್ ಮಾಡೋದಾದರೆ, ಈ ಸಿರಿವಂತರು ಆಗ್ತಾರಲ್ಲ ಇವೆಂಚುಲಿ, ಅವರು ದೇ ಡೋಂಟ್ ಈಲ್ಡ್ ಈಸಿಲಿ ಟು ಎಮೋಷನ್. ಅವರು ಅತಿ ಆಗಿರೋದಿಲ್ಲ ಅಂತ ರಂಗಸ್ವಾಮಿಯವರು ಹೇಳ್ತಾರೆ. ಅದನ್ನು ವಿಸ್ತರಿಸೋದಾದರೆ, ಭಾವುಕತೆ ನಮ್ಮ ಸಮಾಜನೇ ಭಾವುಕ ಸಮಾಜ. ಭಾವುಕತೆ ಇಲ್ಲದೆ ಬದುಕಿಲ್ಲ. ಆದರೆ ಅತಿ ಭಾವುಕತೆ ಬೇಡ ಅಂತಲೇ ನಾನು ಹೇಳ್ತೀನಿ. ಆದರೆ ಅದಕ್ಕೊಂದೆರಡು ಉದಾಹರಣೆ ಹೇಳ್ಬಿಡ್ತೀನಿ. ನಾವು ಭಾವುಕರು ಯಾಕೆ ಆಗ್ತೀವಿ ಅಂತ ಯಾರು ತಪ್ಪು ತಿಳಿಬಾರ್ದು ಈಗ ಹೇಳೋ ಉದಾಹರಣೆಯಿಂದ. ಅದು ಏನಂತಂದರೆ, ಅದು ಆಗೋದು ಸಮಾಜದಲ್ಲಿ ಆಗೋದನ್ನು ನಾನು ನೋಡಿರೋದನ್ನ, ಮತ್ತು ನಾನು ಆ ಹಂತದಿಂದ ಇನ್ನೊಂದು ಹಂತಕ್ಕೆ ಪ್ರಯಾಣ ಮಾಡ್ಕೊಂಡು ಬಂದಿರೋದ್ರಿಂದ ಈ ಉದಾಹರಣೆ ಕೊಡ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ನೋಡಿ, ಟೂ ವೀಲರು ಅಥವಾ ಮಾರುತಿ 800ಗೋ ಒಂದು ದಾರ ಕಟ್ಬಿಟ್ಟಿರ್ತಾರೆ. ಏನಂತಾರೆ, ಕಂಬಳಿ ದಾರ ಕಟ್ಟಿರ್ತಾರೆ ಅಲ್ವಾ? ಭಾವುಕತೆ, ನಮ್ಮ ನಂಬಿಕೆ. ಅದು ನಾನು ಬೇಡ ಅಂತ ಹೇಳ್ತಿಲ್ಲ. BMW ಬೆನ್ಸ್ ಕಾರ್ಗೋ ಕಟ್ಟಿರೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಅಷ್ಟೇ. ಅದೇನೆಂದರೆ, ಒಬ್ಬ ಸಿರಿವಂತನಾಗುವವನು ಎರಡನ್ನ ಡಿಫ್ರೆಂಟ್ ಮಾಡಬೇಕು. ವ್ಯಾಪಾರದಲ್ಲಿ ಅಥವಾ ಸಿರಿವಂತಿಕೆಯ ದಾರಿಯಲ್ಲಿ ನಾವು ಭಾವುಕತೆಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡಬಾರ್ದು, ಅಥವಾ ಅವ್ರು ಕೊಟ್ಟಿರೋದಿಲ್ಲ ಹಾಗಾಗಿ ಅವರು ಅದಕ್ಕೆ ಬರ್ತಾರೆ ಅಂತ. ಹಾಗಾದರೆ ಭಾವುಕತೆ ಬೇಡವಾ? ಭಾವುಕತೆ ಇಲ್ಲದೆ ಬದುಕೇ ಇಲ್ಲ ಅಂತ ನಾನು ಮೊದಲೇ ಹೇಳಿದೆ. ಇದೇನಿದು ಎರಡಕ್ಕೂ ಒಂದಕ್ಕೊಂದು ತಾಳೆ ಆಗ್ತಿಲ್ವಲ್ಲ, ನೀನು ಹೇಳೋ ಮಾತುಗಳಲ್ಲೇ ವಿರೋಧಾಭಾಸ ಇದೆ ಅಂತ. ಅದನ್ನೇ ಹೇಳೋದು, ಅವೆರಡರ ನಡುವಿನ ಸಮಸ್ಥಿತಿ ನಾವು ಕಾತ್ಕೋಬೇಕಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಮಾರುತಿ 800ಗೆ ನೀವು ನೋಡಿದರೆ ಎಲ್ಲ ಕಡೆ ಕಟ್ಟಿರ್ತಾರೆ ಕಂಬಳಿ ದಾರ. ಅದೇ ಬೆನ್ಸು ಅದೇ ರೋಡಲ್ಲೇ ಓಡಾಡುತ್ತೆ, ಇದೇ ಬೆಂಗಳೂರು ರಸ್ತೆಗಳೇ. ಆದರೆ ಯಾರು ನಾನಂತೂ ನೋಡಿಲ್ಲ ಬೆನ್ಸ್ಗೆ ಯಾರು ಕಂಬಳಿ ದಾರ ಕಟ್ಟಿದ್ದು. ಅಷ್ಟೇ. ಇದನ್ನು ನಾವು ಭಾವುಕತೆಯನ್ನು ಹೊರಗಿಟ್ಟು ಯಾವಾಗ ನಾವು ಸ್ಥಿತಪ್ರಜ್ಞತೆ ಬೆಳೆಸ್ಕೊಂಡು ನಡೀತಾ ಹೋಗ್ತೀವಿ, ಆಗ ಸಿರಿವಂತಿಕೆ ನಮ್ಮ ಹತ್ರ ಬರುತ್ತೆ. ಭಾವುಕತೆ ಸಿರಿವಂತಿಕೆಯ ಆದಿಯಲ್ಲಿ ಮಹಾಶತ್ರು. ಬರೀ ಸಿರಿವಂತಿಕೆ ಅಂತಲ್ಲ, ಬದುಕಿನ ಎಲ್ಲ ಘಟ್ಟದಲ್ಲೂ ಅಷ್ಟೇ. ಅತಿ ಭಾವುಕತೆ ಖಂಡಿತ ಒಳ್ಳೆಯದಲ್ಲ. ಅವರು ಧೃತರಾಷ್ಟ್ರನ ಉದಾಹರಣೆ ಕೊಟ್ಟರು. ಅವನು ಅತಿ ಭಾವುಕತೆ, ಪುತ್ರವ್ಯಾಮೋಹ, ಅತಿಯಾದ ಭಾವುಕತೆ, ಮಗ ಅನ್ನೋದು, ಅದಕ್ಕೆ ಅದು ಆ ರೀತಿ ಆಯಿತು. ಪ್ರತಿಯೊಂದು ಅಷ್ಟೇ, ಬರೀ ಹಣ ಅಂತಲ್ಲ. ನಾವು ರಾಮಾಯಣ ಮಹಾಭಾರತ ಎಲ್ಲಿ ನೋಡ್ಕೊಂಡೋದ್ರು ಭಾವುಕತೆ ಅತಿಯಾಗದ ಕಾರಣದಿಂದನೇ ರಾಮಾಯಣ ಸೃಷ್ಟಿಯಾಗಿದ್ದು, ಭಾವುಕತೆ ಅತಿಯಾದ ಕಾರಣದಿಂದನೇ ಮಹಾಭಾರತ ಸೃಷ್ಟಿಯಾಗಿದ್ದು. ಪ್ರತಿಯೊಂದು ರಾಮಾಯಣ ಮಹಾಭಾರತ ಎಲ್ಲವೂ ಅದೇ ಹೇಳುತ್ತೆ. ನಾನು ಕೂಡ ನಾನು ಹೊಸದಾಗಿ ಏನೂ ಹೇಳೇ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಎಲ್ಲ ಹೇಳೋರೆ ಆಗಲೇ ಹೋಗಿದ್ದಾರೆ. ನಮ್ದೇನಿದ್ರು ನಮ್ಮ ಜೀವನಕ್ಕೆ ಏನು ಅನುಭವಕ್ಕೆ ಬಂದಿರುತ್ತೆ ಅದನ್ನು ಒಂದು ಸ್ವಲ್ಪ ಅಲ್ಲಿ ತಿರ್ಗಾ ಹೇಳೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಭಾವುಕತೆ ಬೇಕು, ಅತಿ ಭಾವುಕತೆ ಬೇಡ. ಈ ಅತಿ ಭಾವುಕತೆಯೇ ಹಣ ಕಳ್ಕೊಳ್ಳೋದಕ್ಕೂ ಕಾರಣ. ಇದನ್ನು ನೀವು ಪ್ರತಿ ಚಾಪ್ಟ್ರಲ್ಲೂ ಯಾವ ರೀತಿ ಜನ ಮೋಸ ಹೋದರು ಅನ್ನೋದನ್ನು ಬರಿಬೇಕಾದ್ರೆ ನೀವು ಇಲ್ಲಿ ಯಾವ ಭಾವನೆ ಕೆಲಸ ಮಾಡ್ತು ಅಂತ ಅನ್ನೋದನ್ನು ಕೂಡ ಹೈಲೈಟ್ ಮಾಡಿ ಬರೆದಿದ್ದೀರಾ ಸತೀಶ್ ಅವರೇ. ಅಂಥ ಒಂದೆರಡು ಉದಾಹರಣೆಗಳನ್ನು ಚುಟುಕಾಗಿ ಹೇಳೋದಾದರೆ ಆ ಭಾವನೆ ಹೇಗೆ ಕೆಲಸ ಮಾಡ್ತು ಅಂತ. ಈಗ ನಿಮ್ಗೆಲ್ಲರಿಗೂ ಬಂದಿರುತ್ತೆ. ಈಗ ನಡೀತಾ ಇರೋ ಇದು ಏನು ಅಂತಂದರೆ, ಎಲ್ಲರಿಗೂ ತಮ್ಮ ವಾಹನದ HSRP ಪ್ಲೇಟ್ನ ಚೇಂಜ್ ಮಾಡಬೇಕು. ಸೊ ಎಲ್ಲರಿಗೂ ಆ ಥರ ಇದೆ. ಆ ವೆಬ್ಸೈಟ್ ಕೆಲಸ ಮಾಡ್ತಾ ಇಲ್ಲ. ನಿಮ್ಗೊಂದು ಮೆಸೇಜ್ ಬರುತ್ತೆ, ಇದು ಹೊಸ ವೆಬ್ಸೈಟು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಬಂದಿದೆ, ಇದನ್ನು ಮಾಡಿಕೊಂಡ್ರೆ ಆಗುತ್ತೆ ಅಂತ. ಸೊ ನೀವು ಅದಕ್ಕೆ ನಾನು ಅವ್ರಿಗಿಂತ ಮುಂಚೆ ಆಗೋ ಈ ಭಾವುಕತೆ ಅಥವಾ ಈ ನನ್ನ ಕೆಲಸ ಬೇಗ ಆಗೋಗುತ್ತೆ ಅಂತ ವಿಚಾರಿಸ್ತಾರಲ್ಲ, ಆಂಗ್ಸೈಟಿ,
ಆ ಭಾವುಕತೆಯಿಂದ ನೀವು ಅದನ್ನು ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನೀವು ಡೀಟೇಲ್ಸ್ ಎಂಟ್ರ್ ಮಾಡ್ತೀರಾ, ಮೋಸ ಹೋಗ್ತೀರಾ. ಇನ್ನೊಂದು ರೀತಿ ಅದೇ ಇದರಲ್ಲಿ ನಿಮಗೆ ಭಯದ ಆಂಗ್ಸೈಟಿದು ಒಂದು ಹೇಳಿದೆ, ಭಯದ್ದೊಂದು ಹೇಳ್ತೀನಿ. KYC ಅಪ್ಡೇಟ್, ಅದು KYC ಅಪ್ಡೇಟ್ ಆಗಿಲ್ಲ, ಅದರಿಂದ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ಅಥವಾ ನಿಮಗೆ ನಿಮ್ಮ ಮೊಬೈಲ್ ಫೋನು ನಿಮ್ಮ ಸಿಮ್ ಕಾರ್ಡು ಇನ್ನೊಂದು 4 ಗಂಟೆನಲ್ಲಿ ಬ್ಲಾಕ್ ಆಗೋಗುತ್ತೆ ನೀವು KYC ಅಪ್ಡೇಟ್ ಮಾಡದೇ ಇದ್ದರೆ. KYC ಅಪ್ಡೇಟ್ ಮಾಡಲು ಕೂಡಲೇ ನೀವು ಈ ಲಿಂಕನ್ನ ಕ್ಲಿಕ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅಲ್ಲೂ ನಿಮಗೆ ಭಯದ ಇದು ಎಲ್ಲಿ ಅಯ್ಯೋ ನನ್ನ ಸಿಮ್ ಬ್ಲಾಕ್ ಆಗೋದ್ರೆ ಏನಪ್ಪ ಮಾಡೋದು, ಎಲ್ಲಿ ಹೋಗೋದು ಅನ್ನೋ ಆ ಭಯದ ಆಂಗ್ಸೈಟಿ, ಭಯದ ಭಾವುಕತೆ, ಫಿಯರ್ ಇಸ್ ಅನದರ್ ಥಿಂಗ್. ಅಥವಾ ರಾಮ ಮಂದಿರದ ಸಮಯದಲ್ಲಿ ರಾಮ ಮಂದಿರದ ಸಮಯದಲ್ಲಿ ಈಗ ನಡೆದಿದ್ದು ಮೇಜರ್ ಸುಮಾರು ಥರ ಸ್ಕ್ಯಾಮ್ಗಳು ನಡೀತು. ಒಂದು ಅಲ್ಲಿ ಭಕ್ತಿಯ ಇದು ಅಲ್ಲಿ, ಸೊ ಭಕ್ತಿ ಬಂದಾಗ ಯೋಚನೆ ಮಾಡೋದು ಬಿಟ್ಬಿಡ್ತಾರೆ ಯಾರೋ ಒಬ್ಬರು, ಅಥವಾ ಅಲ್ಲಿ ಗ್ರೀಡು ಇದೆ, ಭಕ್ತಿ ಜೊತೆ ಗ್ರೀಡ್ ಯಾವ ಥರ ಅಂತಂತಂದರೆ ಯಾರೋ ಹೇಳ್ತಾರೆ ನಾನು ನಿಮಗೆ ಈ ಥರ ನನ್ನ ಇದಕ್ಕೆ ಇಷ್ಟು ದುಡ್ಡು ಕಳಿಸ್ಬಿಟ್ರೆ ನಾನು ನಿಮಗೆ ಅಲ್ಲಿ ಪ್ರಸಾದ ಕಳಿಸ್ಬಿಡ್ತೀನಿ, ಅಥವಾ ನಿಮಗೆ ದರ್ಶನಕ್ಕೆ ನಿಮಗೆ ಸಪ್ರೇಟ್ ಲೈನಲ್ಲಿ ಕರ್ಕೊಂಡು ಹೊಟ್ಟೋಗ್ತೀನಿ ಅಂತ ಹೇಳ್ತಾರೆ. ಸೊ ಇದು ಭಾವುಕತೆಯಿಂದ ನಿಮಗೆ ಗೊತ್ತಿರುತ್ತೆ, ಅಯ್ಯೋ ಅವ್ನಿಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ, ಪ್ರಸಾದ ಅವ್ರದ್ದು ವೆಬ್ಸೈಟಿಂದ ಅದು ಇಂಡಿಪೆಂಡೆಂಟ್, ಅಲ್ಲಿಂದ ಬಂದ್ರೇ ಅದು ಪ್ರಸಾದ, ಅಥವಾ ಅಲ್ಲಿ ಹೋಗಿ ತೊಗೊಂಡ್ರೇ ಪ್ರಸಾದ. ಯಾವನೋ ಅಮೆಝಾನ್ನಲ್ಲಿ ಪ್ರಸಾದ ಹಾಕಿದೆ ಅಂತಂದರೆ ಅದು ಸಾಧ್ಯನಾ ಅಂತ ಆ ಥರನೂ ಮೋಸ ಹೋಗ್ತಾರೆ. ಅಲ್ಲೇ ವಿವೇಕದ ಕೊರತೆ ಆಗುತ್ತೆ. ನಾನು ಸೋಮೇಶ್ವರ್ ಸರ್ನ ಈ ಕೊಬ್ಬಿನ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅದರ ಕನ್ನಡ ಪದಗಳನ್ನು ನೋಡಿದಾಗ ಈ ಪ್ರಶ್ನೆ ಕೇಳಬಾರ್ದು ಅಂತ ಅಂದ್ಕೊಂಬಿಟ್ಟೆ. ಯಾಕೆ ಅಂತ ಅಂದರೆ ಸಂತೃಪ್ತ ಕೊಬ್ಬು, ಬಹುಸಂತೃಪ್ತ ಕೊಬ್ಬು, ಅಸಂತೃಪ್ತ ಕೊಬ್ಬು, ಈ ರೀತಿಯ ಟ್ರಾನ್ಸ್ಲೇಷನ್ ಅದು ಸೋಮೇಶ್ವರ್ ಅವ್ರ ತಪ್ಪಲ್ಲ. ಅದನ್ನು ಯಾರು ಮೂಲದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾರೋ ಐ ಕಾಲ್ ಇಟ್ ಲೇಝಿ ಟ್ರಾನ್ಸ್ಲೇಷನ್. ಅದು ಏನಿದೆಯೋ ಅದನ್ನು ಹಾಗೆ ಯಥಾವತ್ತಾಗಿ ಹಾಗೆ ಹೇಳ್ಬಿಡೋ ಅಂಥದ್ದು. ಇದನ್ನು ಬಹುಶಃ ಈ ದ್ಯುತಿ ಸಂಶ್ಲೇಷಣೆ ಅಂತ ನಾವು ಪದಾನ ಯಾರು ಮಾಡಿದ್ರೋ ಟ್ರಾನ್ಸ್ಲೇಷನ್ ಅವರೇ ಮಾಡಿರಬೇಕು ಅಂತ ನನ್ನ ಗುಮಾನಿ. ಸೊ ಇದನ್ನು ಪಕ್ಕಕ್ಕಿಟ್ಟು ಬೇರೊಂದು ಪ್ರಶ್ನೆ ಕೇಳ್ತೀನಿ ಸರ್. ನೀವು ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು ಅಂತ ಬರ್ದಿದ್ದೀರಿ, ಅಷ್ಟೇ ಮುಖ್ಯವಾದ್ದು ಎಷ್ಟು ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಅನ್ನುವಂಥದ್ದು. ಅಂದರೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಫಾರ್ ದ ಸೇಕ್ ಆಫ್ ಆಡಿಯನ್ಸ್ ಏನಪ್ಪ ಅಂತಂದರೆ, ಈಗ ಉದಾಹರಣೆಗೆ ಚೆನ್ನಾಗಿ ಬೆಣ್ಣೆ ಸವರಿರುವಂತಹ ಥಿಕ್ ಆಲೂ ಪರಾಟನ ನಾವು ಪಂಜಾಬ್ಗೆ ಹೋಗಿ ತಿಂದರೆ ಆ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಮಗೇನು ಆಗೋದಿಲ್ಲ. ಆ ವಾತಾವರಣದ ಇದೆ, ನಮ್ಮ ದೇಹ ಗುಣ ಮತ್ತು ಹವಾಗುಣ ಎರಡೂ ಸೇರಿ ನಮ್ಮ ಮೇಲೆ ಒಂದು ಪರಿಣಾಮನ ಇಟ್ಟಿರುತ್ತಲ್ಲ, ಅಲ್ಲಿ ತಿಂದರೆ ಏನೂ ಆಗಲ್ಲ. ಅಥವಾ ಒಬ್ಬ ಪಂಜಾಬಿ ಬಂದು ಅದನ್ನೇ ಇಲ್ಲಿ ತಿಂದರೆ ಏನಾಗಲ್ಲ. ಸೊ ಅವನ ದೇಹ ಗುಣದಿಂದಾಗಿ ನಾವಲ್ಲಿ ಹೋಗ್ತಿದ್ರೆ ನಮಗೇನಾಗಲ್ಲ, ನಮ್ಮ ಹವಾಗುಣದಿಂದಾಗಿ. ಸೊ ಈ ಹವಾಗುಣ ದೇಹ ಗುಣಗಳ ಪಾತ್ರ, ಮತ್ತು ನಾವು ಏನನ್ನು ತಿಂದು ಅರಗಿಸ್ಕೊಂಡು ಬಂದಿದ್ದೀವಿ ಓವರ್ ಜನ್ರೇಷನ್ಸ್, ನಮ್ಮ ಜೀನೋಟೈಪ್ ಏನಿದೆ ಅವುಗಳ ಪಾತ್ರನ ಒಂದು ಚೂರು ಪರಿಚಯಿಸೋದಾದ್ರೆ. ಆಹಾರ ಸಂಸ್ಕೃತಿ ಅಂತ ಒಂದಿದೆ ನಮ್ಮಲ್ಲಿ. ಈ ಸಂಸ್ಕೃತಿಯ ಪರಿಚಯ ನಮಗೆ ಇದ್ದರೂ ಸಹ ಇಲ್ಲದ ಹಾಗೆ ಆಗಿದೆ. ಬಹಳ ಸರಳವಾಗಿ ಹೇಳಬೇಕಾದ್ರೆ, ಊಟ ಮಾಡುವಾಗ ಮಾತನಾಡಬಾರ್ದು, ಊಟ ಮಾಡುವಾಗ ಟೆಲಿವಿಷನ್ ಆಗಲಿ ಮತ್ತೊಂದಾಗಲಿ ನೋಡಬಾರ್ದು, ಊಟ ಮಾಡುವಾಗ ಜಗಳ ಆಡಬಾರ್ದು, ಮಗನಿಗೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಹೇಳಿ ಕೂಗಾಡಬಾರ್ದು, ಇವೆಲ್ಲ ಹೇಳ್ತಾರೆ. ಅದಕ್ಕೆ ಕಾರಣ ಇದೆ. ಯಾಕಂದರೆ ನಮ್ಮ ದೇಹದ ರಚನೆ ಮತ್ತು ಕಾರ್ಯ ನಮ್ಮ ಹಿರಿಯರಿಗೆ ಅದು ಹೇಗೆ ಗೊತ್ತಿತ್ತೋ ಏನೋ ನಮಗಂತೂ ಗೊತ್ತಿಲ್ಲ. ಊಟ ಮಾಡುವಾಗ ಬರೀ ಆಹಾರ ಹೋಗಬೇಕೇ ಹೊರತು ಆಹಾರದ ಜೊತೆ ಗಾಳಿ ನುಂಗಬಾರ್ದು ನಾವು. ಹಾಗಾಗಿ ಏನು ಒಂದು ನಿಯಮ ತಂದಿದ್ರು ಅಂದರೆ, ಊಟ ಮಾಡೋದಕ್ಕಿಂತ ಮೊದಲೇ ನೀವು ನೀರು ಕುಡಿದು ಬಿಡಿ, ಅಥವಾ ಊಟ ಪೂರ್ತಿ ಆದಮೇಲೆ ನೀರು ಕುಡೀರಿ. ಊಟ ಮಾಡುವಾಗ ಮಧ್ಯೆ ಮಧ್ಯೆ ನೀರು ಕುಡಿಯೋದನ್ನು ತಪ್ಪಿಸಿ, ಮಾತನಾಡುವಾಗ ಊಟ ಮಾಡ್ತಾ ಮಾತನಾಡುವಾಗ
ಊಟಕ್ಕಿಂತ ಹೆಚ್ಚಾಗಿ ನೀವು ಗಾಳಿ ನುಂಗಿರ್ತೀವಿ. ಹೊಟ್ಟೆಯಲ್ಲಿ ಗಾಳಿಯ ಅಂಶ ಅತಿಯಾಗಿ ಸಂಗ್ರಹ ಆದಾಗ ಅದು ಜೀರ್ಣಶಕ್ತಿಗೆ ತೊಂದರೆ ಮಾಡುತ್ತೆ. ಇದು ಬಹಳ ಮುಖ್ಯವಾದದ್ದು. ಪಾರಂಪರಿಕವಾಗಿ ಬಂದಂಥ ಆಹಾರ ಪದ್ಧತಿ ಏನು ನಿಮ್ಮ ಮನೆತನದಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿದೆ, ಅದನ್ನು ಬಳಸ್ಕೊಂಬರೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಹೊಸ ಪದ್ಧತಿಗೆ ಹೊಂದ್ಕೋತೇನೆ ಅಂತ ಹೇಳಿ ದೇಹಕ್ಕೆ ಒಗ್ಗದೇ ಇದ್ದರೂ ಸಹ ತಿನ್ನೋಕ್ಕೆ ಹೋಗ್ತಾರೆ. ಉದಾಹರಣೆಗೆ ಪಿಜ್ಜಾ. ಆ ಪಿಜ್ಜಾದಲ್ಲಿ ಇರ್ತಕ್ಕಂಥ ಆ ಕೊಬ್ಬಿನ ಪದರ ಏನಿರುತ್ತೆ, ಆ ಚೀಸಿನ ಪದರ ಏನಿದೆ, ಅನೇಕ ಜನಕ್ಕೆ ಅದು ಜೀರ್ಣ ಆಗಲ್ಲ. ಆದರೂ ಸಹ ನಾಗರಿಕತೆಯ ಪ್ರವಾದಿ ನಾನು ಅನ್ನೋ ಅರ್ಥದಲ್ಲಿ ನಾವು ಎಲ್ಲರ ಜೊತೆ ನಾವೂ ಸರಿಸಮಾನ ಅಂತ ಅನ್ನಿಸ್ಕೊಳ್ಳೋಕ್ಕೆ ನಮ್ಮ ದೇಹಕ್ಕೆ ಒಗ್ಗದೇ ಇದ್ದರೂ ಸಹ ನಾವು ತಿಂತೇವೆ. ನಿಮ್ಮ ಮನೆಯ ಟಾಯ್ಲೆಟ್ ಏನಾದರೂ ಕಟ್ಕೊಂಡ್ಬಿಟ್ಟಿದ್ರೆ ಒಂದು ಲೋಟ ಪೆಪ್ಸಿಯೋ ಅಥವಾ ಕೋಕಾ ಕೋಲಾನೋ ತಂದು ಸುರೀರಿ, ಅದು ಸಂಪೂರ್ಣ ಸ್ವಚ್ಛವಾಗಿ ಹೋಗುತ್ತೆ. ಇದು ನಿಜನಾ? ಇದು ವಾಟ್ಸಪ್ ಯೂನಿವರ್ಸಿಟಿ ನಿಜ ಸರ್, ಇಲ್ಲ ನಿಜ, ಸತ್ಯ ಇದು, ಸತ್ಯ ಇದು. ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಿರ್ತೇನೆ, ನಿಮ್ಮ ಹಲ್ಲು ಬಿದ್ದೋಗುತ್ತಲ್ಲ, ಬಿಸಾಕಬೇಡಿ ಹಲ್ಲನ್ನು. ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ನಿಮ್ಮ ಬಹಳ ಬಹಳ ಇಷ್ಟವಾದ ಪಾನೀಯ ಯಾವುದಿದೆಯೋ, ಅದು ಪೆಪ್ಸಿನೋ ಸೆವೆನಪ್ಪೋ ಯಾವುದೋ ಒಂದು ಹಾಕಿಬಿಡಿ. ಆ ಹಲ್ಲನ್ನು ಅದರಲ್ಲಿ ಹಾಕಿ ಪ್ರತಿದಿನ ಸಂಜೆ ಆ ಹಲ್ಲನ್ನು ತೆಗೆದು ನೋಡಿ, ಮತ್ತೆ ಹಾಕಿ, ತೆಗೆದು ನೋಡಿ, ಮತ್ತೆ ಹಾಕಿ. ಒಂದು ವಾರ 10 ದಿವಸ ಆಗ್ತಾಯಿದ್ದಾಗ ಹಲ್ಲೇ ಸಿಗೋಲ್ಲ ನಿಮಗೆ. ಹಲ್ಲು ಪೂರ್ತಿ ಕರಗು ಹೋಗಿಬಿಟ್ಟಿರುತ್ತೆ. ಅದರಲ್ಲಿ ಏನನ್ನು ಪ್ರಶ್ನಿಸದೆ ಒಪ್ಕೊಳ್ಬಾರ್ದು ಅಂತ ಅನ್ನೋದು ನನ್ನ ಮನೋಧರ್ಮ. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಇದನ್ನೇ ನಾವು ಲೆಮನ್ ಜ್ಯೂಸಲ್ಲಿ ಹಾಕಿಟ್ರೋ ಅಥವಾ ತಂಬಳಿನಲ್ಲಿ ಹಾಕಿಟ್ರೋ ಹಿಂಗಾಗಲ್ಲ ಅಂತ ಅಂತೀರಾ? ಲೆಮನ್ ಜ್ಯೂಸಲ್ಲಿ ಖಂಡಿತ ಆಗಲ್ಲ, ತಂಬುಳಿಯಲ್ಲೂ ಆಗಲ್ಲ. ತಂಬುಳಿಯಲ್ಲಿ ಹುಳಿ ಅಂಶ ಹೆಚ್ಚಿರೋದಿಲ್ಲ ಅದರಲ್ಲಿ. ಲೆಮನ್ ಜ್ಯೂಸಲ್ಲಿ ಇರುತ್ತೆ. ಲೆಮನ್ ಜ್ಯೂಸು ಯಾವುದರ ಮೇಲೆ ಬಿದ್ದರೆ ಅದರಲ್ಲಿ ಇರ್ತಕ್ಕಂಥ ಸಿಟ್ರಿಕ್ ಆ್ಯಸಿಡಿಂದ ಸ್ವಲ್ಪ ಪರಿಣಾಮ ಕಂಡು ಬರುತ್ತೆ. ಆದರೆ ಲೆಮನ್ ಜ್ಯೂಸನ್ನು ನಾವು ನೇರವಾಗಿ ಕುಡಿಯೋದು ಬಹಳ ಅಪರೂಪ. ಅದನ್ನು ಸಾರೀಕೃತಗೊಳಿಸ್ತೇವೆ, ಡೈಲ್ಯೂಟ್ ಮಾಡ್ತೇವೆ, ನೀರು ಜೊತೆ ಸೇರಿಸ್ತೇವೆ, ಜೊತೆಗೆ ಒಂದಷ್ಟು ಉಪ್ಪನ್ನು ಇತ್ಯಾದಿಗಳನ್ನು ಹಾಕ್ಕೊಂಡು ಕುಡಿತೇವೆ ನಾವು. ಆದರೆ ಇದು ಹಾಗಲ್ಲ. 2 ದಿವಸ ಹಲ್ಲುಜ್ಜಬೇಡಿ. 3ನೇ ದಿವಸ ಬೆಳಿಗ್ಗೆ ಒಂದು ಅರ್ಧ ಲೋಟ ಅಷ್ಟು ನೀವು ಪೆಪ್ಸಿಯನ್ನು ತಗೊಂಡು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸ್ಬಿಡಿ. ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಉಗಿರಿ. ಆಮೇಲೆ ಹಲ್ಲುಗಳನ್ನು ನೋಡಿ, ಹಲ್ಲುಗಳಲ್ಲಿ ಮೇಲೆ ಇರ್ತಕ್ಕಂಥ ಆ ಕಿಟ್ಟ ಏನಿರುತ್ತೆ ಅದಷ್ಟು ಹೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಅದರಲ್ಲಿ ಇರ್ತಕ್ಕಂಥ ಆ ಫಾಸ್ಫರಿಕ್ ಆ್ಯಸಿಡ್ ಏನಿದೆ ಅದು ನಮ್ಮ ಹಲ್ಲುಗಳನ್ನು, ಮೂಳೆಗಳನ್ನು ಕರಗಿಸುವ ಗುಣ ಹೊಂದಿದೆ. ದಯವಿಟ್ಟು ಹಲ್ಲಿನ ಪ್ರಯೋಗ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೆಲವು ಮಕ್ಕಳು ಮಾಡಿದ ಮೇಲೆ ಅದರ ದುಷ್ಪರಿಣಾಮ ಕಣ್ಣಾರೆ ಕಂಡ ಮೇಲೆ ಅವರು ಜಂಕ್ ಆಹಾರ ತಿನ್ನೋದನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ನಮ್ಮದೇ ಆದ ಪಾರಂಪರಿಕ ಪದ್ಧತಿ ಅನ್ನೋದು ಏನಿದೆ ಅದನ್ನು ಬಳಸ್ಕೊಳ್ಳೋದು ಬಹಳ ಒಳ್ಳೆಯದು. ನಮ್ಮ ದೇಹ, ನಮ್ಮ ಕರುಳು, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಮೇಲೆ ಒಳಗೆ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರ ಪದ್ಧತಿಗೆ ಒಗ್ಗಿಕೊಂಡು ಬಿಟ್ಟಿರುತ್ತವು, ಜಗಳ ಮಾಡೋಲ್ಲ. ನೀವು ಯಾವಾಗ ನಮ್ಮ ಸಹಜ ಆಹಾರ ಪದ್ಧತಿ ಅಲ್ಲದೆ ಇರೋದನ್ನು ಸೇವಿಸೋಕ್ಕೆ ಶುರು ಮಾಡ್ತೀರೋ ಆವಾಗ ಗಲಾಟೆ ಮಾಡುತ್ತೆ. ಹಾಗಾಗಿ ಈ ಪಾರಂಪರಿಕ ಶೈಲಿ, ಆಹಾರ ಪದ್ಧತಿ, ಆಹಾರವನ್ನು ತಯಾರಿಸುವ ಪದ್ಧತಿ, ಸೇವಿಸುವ ಪದ್ಧತಿ, ಇಂತಿಂಥ ಹಬ್ಬಗಳಲ್ಲಿ ಇಂತಿಂತಹ ತಿನಿಸುಗಳನ್ನು ಮಾಡಲೇಬೇಕು ಅನ್ನೋ ಒಂದು ಪರಂಪರೆ ಏನಿದೆ ಅದರಲ್ಲಿ ನಿಜಕ್ಕೂ ಅರ್ಥ ಇದೆ. ಅವ್ರು ಹೇಳಿದ ಹಾಗೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಯಾರು ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ಒಂದು ದ ಸಮ್ ಟೋಟಲ್ ಆಫ್ ಆಲ್ ದಿ ಮೈಕ್ರೋಬ್ಸ್ ಇನ್ ಅಸ್, ಎರಡನೇದು ವಿ ಆರ್ ವಾಟ್ ವಿ ಈಟ್. ಸೊ ಅದು ಹೇಳುವಂಥದ್ದು. ಚುರುಕು ಮಾಡ್ತಾ ಸ್ವಲ್ಪ ತಾವು ಬರಿತೀರಿ ಜಗದೀಶ್ ಶರ್ಮಾ ಸಂಪ ಅವರೇ, ಸಚ್ಚಾರಿತ್ರ್ಯ ಇಟ್ಟುಕೊಂಡು ಜೀವನವನ್ನು ಅನುಭವಿಸಬೇಕು ಅನ್ನುವಂಥ ಮಾತು ಬರುತ್ತೆ. ಹಾಗೆ ನನಗೆ ಇಷ್ಟ ಆಗಿದ್ದು ಕಾನ್ಫ್ಲಿಕ್ಟಿಂಗ್ ಥಾಟ್ಸನ್ನು ಬ್ಯಾಲೆನ್ಸ್ ಮಾಡೋದರಲ್ಲಿ ಇದು ಬರುತ್ತಲ್ಲ ಮಹಾಭಾರತದಲ್ಲಿ. ಉದಾಹರಣೆಗೆ ಸಮರ್ಥರಾದ ವಿರಕ್ತರು
ರಾಜರಾದಾಗ ಅಂತ ಅನ್ನೋ ಥಾಟನ್ನು ನೀವು ಕ್ಯಾರಿ ಮಾಡ್ತೀರಾ. ಅದರಲ್ಲಿ ಒಂದದು. ಎರಡನೇದು, ರೂಢಿಯ ಕ್ರಮಗಳನ್ನು ಮುರಿಯೋದು ಮತ್ತು ರೂಢಿಯ ನಿಯಮಗಳನ್ನು ಸ್ಥಾಪಿಸೋದು, ಇವೆರಡೂ ಮಹಾಭಾರತದಲ್ಲಿ ಆಗ್ತಾ ಬರುತ್ತೆ ಅಂತ. ಇವತ್ತಿನ ಕಾಲದಲ್ಲಿ ನಾವು ಹೇಳ್ತೀವಿ ಯಂಗ್ ಮೆನ್ ನೋ ದ ರೂಲ್ಸ್, ಓಲ್ಡ್ ಮೆನ್ ನೋ ದಿ ಎಕ್ಸೆಪ್ಷನ್ಸ್ ಅಂತ. ಸೊ ಈ ರೂಲ್ಸು ಎಕ್ಸೆಪ್ಷನ್ಸು ಎರಡೂ ಬರ್ತಾ ಹೋಗುತ್ತೆ. ಮತ್ತು ಈ ನಾಲ್ಕಕ್ಕೂ ರೆಲೆವೆಂಟು ಇದೇ, ಇದಮಿತ್ತಂ, ಇಷ್ಟೇ ಅಂತ ಈ ನಾಲ್ಕರಲ್ಲೂ ಹೇಳೋದು ಕಷ್ಟ. ಸೊ ಈ ರೂಢಿಯ ಬಗ್ಗೆ ಇರುವಂಥ ಮಾತನ್ನು ತಾವು ಸ್ವಲ್ಪ ವಿಸ್ತರಿಸೋದಾರೆ. ಮನುಷ್ಯ ಜನಾಂಗ ನಿಯಮಗಳನ್ನು ರೂಪಿಸ್ಕೊಳ್ತಾ ಹೋಗುತ್ತೆ. ಆ ರೂಪಿಸಿಕೊಂಡ ನಿಯಮಗಳೇ ಅದನ್ನೇ ಕಾನೂನು ಅಂತ ಕರಿತೀವಿ, ಸಂವಿಧಾನ ಅಂತ ಕರಿತೀವಿ, ಧರ್ಮಶಾಸ್ತ್ರ ಅಂತ ಕರಿತೀವಿ, ಅಥವಾ ರೂಢಿ ಅಂತ ಕರಿತೀವಿ, ಅಭ್ಯಾಸ ಅಂತ ಕರಿತೀವಿ, ಯಾವ್ಯಾವುದೋ ಥರದಲ್ಲಿ. ಅದಕ್ಕೆ ರಾಜಮಾನ್ಯತೆ ಬಂದಾಗ ಅದು ಕಾನೂನಾಗಿ ಪರಿಣಮಿಸುತ್ತೆ. ಅಥವಾ ನಮ್ಮ ಮನೆಗಳಲ್ಲೋ ನಮ್ಮ ಪ್ರದೇಶದಲ್ಲೋ ಬಳಕೆ ಇದ್ದಾಗ ನಮ್ಮೂರಿನ ರೂಢಿ, ನಮ್ಮ ಮನೆ ಪದ್ಧತಿ, ನಮ್ಮ ಮನೆ ಸಂಪ್ರದಾಯ ಅನ್ನೋ ಭಾಷೆಗಳೆಲ್ಲ ಬಳಸ್ಕೊಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಯಾವುದೋ ಕಾರಣಕ್ಕೆ ಒಂದಿಷ್ಟು ಬದುಕಿನ ವಿಧಾನವನ್ನು ಹೀಗಿರಲಿ ಅಂತ ಇದಮಿತ್ತಮ್ ಅಂತಲೇ ಹೇಳ್ಕೊಳ್ತೀವಿ ಅಂತ. ಬಹಳ ದೊಡ್ಡ ಪ್ರಶ್ನೆ ಇರೋದೇನೆಂದರೆ ಇದನ್ನು ಮುರಿಬಹುದಾ ಮುರಿಬಾರ್ದಾ ಅನ್ನುವ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ರಾಮಾಯಣಕ್ಕಿಂತಲೂ ಮಹಾಭಾರತ, ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಇದರಲ್ಲಿ ಅದನ್ನು ಎತ್ತಿದ್ದೇನೆ, ವಿಸ್ತರಿಸಿಲ್ಲ. ಇಲ್ಲಿ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಹೌದು ಹೇಳ್ಕೊಂಡು ಹೋಗಿದ್ದೀನಿ. ರೂಢಿಯ ನಿಯಮಗಳು ಅಂದರೆ ಅದು ಕಾನೂನು ಇರ್ಬೋದು, ಅಥವಾ ಈ ಥರದ ನಂಬಿಕೆಗಳು ಅಥವಾ ಆಚರಣೆಗಳು, ಸಂಪ್ರದಾಯಗಳು, ಪದ್ಧತಿಗಳು ಏನೂ ಇರ್ಬೋದು. ಆಹಾರದ ವಿಷಯದಲ್ಲಿ ಎಲ್ಲ ಹೌದು, ಆಹಾರದಲ್ಲೂ ಇದೆ, ಅಲ್ಲೂ ಇದೆ, ಈವನ್ ಅಪರಾಧಗಳಲ್ಲೂ ಅದಿದೆ ಅಂತ. ಇದನ್ನು ಗಟ್ಟಿಯಾಗಿ ಪಾಲಿಸಬೇಕು ಮತ್ತು ಮುರಿಯಬೇಕು ಅನ್ನೋದು ಸತ್ಯ ಅಂತ. ಇದು ಬಹಳ ವಿರೋಧಾಭಾಸದ ಸ್ಟೇಟ್ಮೆಂಟ್ ಅಂತ ಅನಿಸಿಬಿಡುತ್ತೆ. ಇದು ಗೊತ್ತಿಲ್ಲದ ಸಮಾಜ, ಗೊತ್ತಿಲ್ಲದ ದೇಶ ಬದುಕೋದಿಲ್ಲ. ನಮಗೆ ನಿಯಮಗಳನ್ನು ಕಠೋರವಾಗಿ ಪಾಲಿಸೋದಕ್ಕೆ ಗೊತ್ತಿರಬೇಕು ಮತ್ತು ನಿಯಮವನ್ನು ಗಾಳಿಗೆ ತೂರೋದಕ್ಕೆ ಗೊತ್ತಿರಬೇಕು ಅಂತ. ಒಂದು ಉದಾಹರಣೆ ಸರಳವಾಗಿ ಕೊಡೋದು ಅಂತಂದರೆ, ಬಲಕ್ಕೆ ಹೋಗಬೇಕಾ ಎಡಕ್ಕೆ ಹೋಗಬೇಕಾ ರಸ್ತೆಯಲ್ಲಿ ಅನ್ನೋದಕ್ಕೆ ಒಂದು ಕ್ರಮ ಇದೆ. ಭಾರತದಲ್ಲಿ ಒಂದು ಕ್ರಮ ಇದೆ, ನೀವು ವಿದೇಶಗಳಲ್ಲಿ ಇನ್ನೊಂದು ಕ್ರಮ ಇದೆ, ಏನೋ ಇರಲಿ, ಒಂದು ಕ್ರಮ ಇದೆ. ನಮ್ಮ ಯೋಚನೆಗಳು ಹೇಗೆ ಓಡುತ್ತೆ ಅಂತ ಅಂದರೆ, ಈ ನಿಯಮವನ್ನು ಪಾಲಿಸಬೇಕು ಅನ್ನೋದು ಸರಿ, ಈ ನಿಯಮದಂತೆ ವರ್ತಿಸಬೇಕು ಅಂತ. ಆದರೆ ಈ ನಿಯಮವನ್ನು ಮುರಿಬಹುದಾ ಅಂತ ಪ್ರಶ್ನೆ ಕೇಳಿದರೆ, ಮುರಿಬಾರದು ಅಂತಲೇ ಕಾನೂನು ಹೇಳುತ್ತೆ, ವಿವೇಕಿಗಳು ಹೇಳ್ತಾರೆ. ಆದರೆ ಇದನ್ನು ಮುರಿಬಹುದು ಅಂತ ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ, ತಲೆ ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಯಾರಿಗೋ ಅಪಘಾತ ಆಗಿದೆ, ತುರ್ತಾಗಿ ಆಸ್ಪತ್ರೆಗೆ ಹೋಗಿ ಸೇರಬೇಕು, ಆ್ಯಂಬುಲೆನ್ಸ್ ಹೊರಟಿದೆ. ನೀವು ಈಗ ಬಲಕ್ಕೆ ಹೋಗಬೇಕಾ ಎಡಕ್ಕೆ ಹೋಗಬೇಕಾ ಅನ್ನುವ ನಿಯಮದಂತೆ ನನಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡುವಾಗ ಹೀಗೆ ಹೇಳಿದ್ದಾರೆ, ನಾನು ಎಡಕ್ಕೆ ಹೋಗೋದಿಲ್ಲ ಬಲಕ್ಕೆ ಹೋಗೋದಿಲ್ಲ ಅಂತ ಡ್ರೈವರ್ ಕುಳಿತರೆ ಅವನು ಒಳಗೆ ಕುಳಿತವನನ್ನು ಸಾಯಿಸ್ತಾನೆ. ಧರ್ಮ ಬೇರೆ, ಅಪಧರ್ಮ ಬೇರೆ. ಅಲ್ಲ, ಇದರಲ್ಲಿ ಹಾಗೇನೆ ಈ ಎಡಕ್ಕೆ ಹೋಗಬೇಕು ಬಲಕ್ಕೆ ಹೋಗಬೇಕು ಅನ್ನುವ ನಿಯಮ ತಂದಿದ್ದೇ ಮನುಷ್ಯರು ಸಾಯಬಾರದು ಅಂತ. ನೀವು ಎದ್ವಾ ತದ್ವಾ ಹೋಗ್ತಾ ಇದ್ದರೆ ಆಕ್ಸಿಡೆಂಟ್ ಆಗಿ ಸಾಯ್ತೀರಿ ಅಂತ. ಪ್ರಾಣ ರಕ್ಷಣೆಗಾಗಿ ಈ ನಿಯಮ ಮುರಿಬೋದಾ ಅಂದರೆ ಮುರಿಬಹುದು ಅಂತ. ಇಲ್ಲಿ ಬರುವ ಪ್ರಶ್ನೆ, ರೂಢಿ ಮಾಡುವ ಅಪಾಯ ಏನು ಅಂತ ಅಂದರೆ, ಅದರ ಉದ್ದೇಶದ ಕಡೆ ಗಮನ ಹರಿಸೋದಕ್ಕೆ ಬಿಡೋದಿಲ್ಲ. ಅದು ಮಕ್ಕಿ ಈ ಸ್ಟೇಟ್ಮೆಂಟ್ ಹೀಗಿದೆ, ಇದರನ್ನು ಅನುಸರಿಸು ಅಂತ ಹೇಳೋದಕ್ಕೆ ಹೊರಟುತ್ತೆ. ಇಡೀ ಮಹಾಭಾರತ ಅಪವಾದಗಳನ್ನು ಹೇಳ್ತಾ ಹೋಗುತ್ತೆ. ನೀವು ಹೇಳಿದ್ರಲ್ಲ, ಅಪವಾದಗಳನ್ನು ಮುರಿತಾ ಹೋಗುತ್ತೆ. ಒಬ್ಬಳು 5 ಜನರನ್ನ ಮದುವೆ ಆಗ್ತಾಳೆ, ಗಂಡ ಸತ್ತ ಮೇಲೆ ಯಾರೋ ಒಬ್ಬಳು ನಿಯೋಗದಿಂದ ಅಂತ ಇನ್ನೊಬ್ಬರಿಂದ ಒಂದು ಮಗು ಹುಟ್ಟುತ್ತೆ. ನೀವು ಇಡೀ ಮಹಾಭಾರತದಲ್ಲಿ ಇಂಥದ್ದು ನೋಡ್ತೀರಿ. ಅವಳು ಯಾರಿಗೋ ಸತ್ಯವತಿಗೆ ವ್ಯಾಸರು ಮದುವೆಗಿಂತ ಮೊದಲೇ ಹುಟ್ಟಿಬಿಡ್ತಾರೆ. ಅವಳು ಯಾರಿಗೋ ಕುಂತಿಗೆ ಚಿಕ್ಕವಳಿದ್ದಾಗ ಒಂದು ಮಗು ಆಗಿಬಿಡುತ್ತೆ. ಅಂದರೆ ರೂಢಿಗತವಾದ ನಿಯಮಗಳನ್ನು ಮುರಿದಿದೆ. ಆದರೆ ಇವ್ರು ಯಾರೂ ತ್ಯಾಜ್ಯರಲ್ಲ, ನಿಷಿದ್ಧರಲ್ಲ, ಇವ್ರು ಯಾರನ್ನೂ ಹೊರಗೆ ಹಾಕಿಲ್ಲ ಅಂತ ಈ ರೂಢಿ ಮತ್ತು ಅದು ಯಾಕೆ ಬಂತು ಅನ್ನೋದನ್ನು ಇಟ್ಟುಕೊಂಡು ಬದುಕನ್ನು ನೋಡುವಂಥ ಇದೇ ಧರ್ಮ ಅಂತ. ಅಂದರೆ ಧರ್ಮಶಾಸ್ತ್ರ ಅಂತ ಬರುವಾಗ, ಶಾಸ್ತ್ರವಾಗಿಸುವಾಗ ಕಾನೂನು ಮಾಡಲೇಬೇಕು. ಹೀಗೆ ಮಾಡು, ಹೀಗೆ ಮಾಡಬಾರ್ದು, ವಿಧಿ ನಿಷೇಧ ತರಬೇಕು. ಆದರೆ ಶಾಸ್ತ್ರದ ಹಿಂದೆ ಧರ್ಮ ಅಂತ ಬಂದರೆ
ಆ ಧರ್ಮ ಏನು ಹೇಳುತ್ತೆ ಅಂದರೆ ಅದು ಉದ್ದೇಶವನ್ನು ಹೇಳುತ್ತೆ ಅಂತ. ಹಾಗಾಗಿ ತಿನ್ನು ಅನ್ನೋದು, ತಿನ್ನಬೇಕು ಅನ್ನೋದು ನಿಯಮ ಅಂತ. ಆದರೆ ಎಷ್ಟು ಏನು ಅಂತ ಬಂದಾಗ ಅದು ಬೇರೆ ಬರುತ್ತೆ. ಎಲ್ಲ ವಿಷಯಗಳಿಗೂ ಇದು ಬರುತ್ತೆ. ನಾನು ಅದನ್ನು ಸ್ಪಿರಿಟ್ ಆಫ್ ಇಟ್ ಆ್ಯಂಡ್ ನಾಟ್ ಬೈ ದ ಲೆಟರ್ ಆಫ್ ಇಟ್ ಅನ್ನೋ ಅರ್ಥದಲ್ಲಿ ಬರುತ್ತೆ. ತುಂಬ ಚೆನ್ನಾಗಿತ್ತು ತಮ್ಮ ವಿವರಣೆ. ಇದನ್ನೇ ರಂಗಸ್ವಾಮಿ ಅವರೇ ನೀವೂ ಹೇಳ್ತಾ ಬರ್ತೀರಿ ಪುಸ್ತಕದಲ್ಲಿ. ಈ ಸಿರಿವಂತರಾಗಿರೋವಂಥವರ ಉದಾಹರಣೆಗಳನ್ನು ಕೊಡ್ತಾನೆ ನೀವು ಎಲ್ಲ ಕಡೆ ಹೇಳ್ತೀರಿ, ಅದು ಅವ್ರು ಮಾಡಿಕೊಂಡ ರೀತಿ, ನಿಮ್ಮದನ್ನು ನೀವೇ ರೂಪಿಸ್ಕೊಳ್ಬೇಕು ಅಂತ. ಏನಂದರೆ ನಾವು ಯಾರನ್ನೇ ಒಬ್ರನ್ನ ಮೆಂಟೋರ್ ಅಂತನೋ ಅಥವಾ ನಾವು ಅವ್ರ ಹಂಗೆ ಆಗಬೇಕು ಅಂತ ನಾವು ಬಯಸೋದು ತಪ್ಪಲ್ಲ. ಆದರೆ ಪೂರ್ಣವಾಗಿ ಅವ್ರನ್ನ ನಕಲು ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ನಾನು ಸದಾ ಯಾವಾಗಲೂ ಹೇಳೋದಷ್ಟೇ, ಅವ್ರವ್ರ ಜೀವನ ಅವತ್ತಿನ ಕಾಲಘಟ್ಟಕ್ಕೆ ಅವರು ಪಾಲಿಸಿದ ರೀತಿ ನೀತಿಗಳು ಸರಿಯಾಗಿದ್ವು. ಹಾಗಾಗಿ ನಾವು ಅವ್ರನ್ನ ಏನು ಹೇಳ್ತಾರೆ ಮೆಂಟೋರ್ ಅಂತ ತಗೊಳ್ಳೋಣ, ಅವ್ರನ್ನ ನಾವು ಪೂಜಿಸೋಣ, ಗೌರವಿಸೋಣ, ಅವರ ಹಾದಿಲಿ ನಡೆಯೋಣ ಅಂತ ಬಯಸೋದು ತಪ್ಪಲ್ಲ. ಆದರೆ ಅವರಾಗಬೇಕು ಅಂತ ನಕಲು ಮಾಡ್ತಾ ಹೋಗೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಬರೀತಾ ಹೋಗ್ತೀನಿ. ಇದೇ ರೂಲ್ಸು ಎಕ್ಸೆಪ್ಷನ್ಸ್ದು ವಿಷಯಕ್ಕೆ ಬರೋದಾದರೆ, ರೂಢಿಯ ಕ್ರಮಗಳನ್ನು ಮುರಿಯೋದು ಇದಕ್ಕೆ ಬರೋದಾದರೆ, ನನಗನ್ಸೋದು ಜನ ಈ ವಿಷಯದಲ್ಲಿ ಇರೋ ಗೈಡ್ಲೈನ್ಸ್ನ ರೂಲ್ಸನ್ನು ಮುರಿಯೋದ್ರಿಂದನೇ ಎಷ್ಟೋ ಬಾರಿ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ ಅಂತ ನಿಮ್ಮ ವಿಷಯದಲ್ಲಿ. ಈ ಒಂದು 2-3 ವಾಕ್ಯಗಳಲ್ಲಿ ನೀವು ಈ ಸೈಬರ್ ಕ್ರೈಮ್ನಿಂದ ಇವತ್ತು ಆಗ್ತಾ ಇರುವಂಥ ಸಮಸ್ಯೆಯ ಅಗಾಧತೆಯನ್ನು ವಿವರಿಸೋದಾದರೆ ಸತೀಶ್ ಅವರೇ. ಓಕೆ, ನಾನು ಕೆಲವು ಸ್ಟ್ಯಾಟ್ಸ್ ಹೇಳ್ತೀನಿ, ಅದು ಮೋಸ್ಟ್ಲಿ ಇದಾಗುತ್ತೆ. ಈಗ ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ 2022ರಲ್ಲಿ ಇಡೀ ವಿಶ್ವದಲ್ಲಿ $6 ಟ್ರಿಲಿಯನ್ ಅಷ್ಟು ಹಣ ಈ ಸೈಬರ್ ಕ್ರೈಮಿಂದ ನಷ್ಟ ಆಗಿದೆ ಜನಕ್ಕೆ ಅಥವಾ ಸಂಸ್ಥೆಗಳಿಗೆ ಅಂತ ಒಂದು ಮಾಹಿತಿ ಇದೆ. ಇದೇ 2026ರಲ್ಲಿ $10 ಟ್ರಿಲಿಯನ್ ಮಟ್ಟಕ್ಕೆ ಮುಟ್ಟುತ್ತೆ. ಭಾರತ 1ನೇ ನಂಬರ್ನಲ್ಲಿದೆ ನಂಬರ್ ಆಫ್ ಸೈಬರ್ ಕ್ರೈಮ್ಸ್ನಲ್ಲಿ, ಅಂದರೆ ನಂಬರ್ ಆಫ್ ಪೀಪಲ್ ಇಂಪ್ಯಾಕ್ಟೆಡ್ ಬೈ ಸೈಬರ್ ಕ್ರೈಮ್. ಮೇ ಬಿ ನಮ್ಮ ಪಾಪ್ಯುಲೇಷನ್ನು ಅದಕ್ಕೆ ಕಾರಣ ಇರ್ಬೋದು. ಅದರಿಂದ ನಷ್ಟ ಎಷ್ಟಾಗಿದೆ ಅನ್ನೋದು ನೀವು ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಇರೋ 75% ಕಂಪ್ನಿಗಳು ರ್ಯಾನ್ಸಮ್ವೇರ್ ಅಥವಾ ಒಂದಲ್ಲ ಒಂದು ಡೇಟಾ ಪ್ರೈವಸಿ ಇಶ್ಯೂಸು ಈ ಥರ ಸೈಬರ್ ಕ್ರೈಮ್ ದಾಳಿಗೆ ತುತ್ತಾಗಿದೆ. ಹಾಗೆ ನಮ್ಮಲ್ಲಿ ಪಾಪ್ಯುಲೇಷನ್ ಹೆಚ್ಚು, ಹಾಗೇ ವಯಸ್ಸಾಗಿರೋರು ಹೆಚ್ಚಾಗ್ತಾ ಇದ್ದಾರೆ, ಅವರು ಮೋಸ ಹೋಗ್ತಾ ಇರೋ ನಂಬರು ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ವಿ ಆರ್ ಗೆಟಿಂಗ್ ಫಾಸ್ಟ್ ಇನ್ ಟು ಡಿಜಿಟೈಸೇಷನ್, ಎಲ್ಲ ಡಿಜಿಟೈಸ್ ಮಾಡ್ತಾ ಇದ್ದೀವಿ ಫಾಸ್ಟಾಗಿ. ಬಟ್ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ. ಆಮೇಲೆ ಅದರಿಂದ ಹೆಂಗೆ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕು ಅಂತ ಯಾವ ಪಠ್ಯಪುಸ್ತಕದಲ್ಲೂ ಇಲ್ಲ. ನಾವು ಸುಮ್ಮನೆ ಎಲ್ಲರಿಗೂ UPI ಯೂಸ್ ಮಾಡಿ, ಅದು ಮಾಡಿ, ಆಧಾರ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಬಟ್ ಅದರಿಂದ ಆಗೋ ಹೆಂಗೆ ಯೂಸ್ ಮಾಡಬೇಕು ಕರೆಕ್ಟಾಗಿ ಅಂತ ಯಾರೂ ಹೇಳ್ಕೊಡ್ತಾ ಇಲ್ಲ. ಅದು ಆಗೋವರೆಗೂ ನಷ್ಟಗಳು ಜಾಸ್ತಿ ಆಗ್ತದೆ. ಈಗ ನಾನು ಅದೇ ಥರ ನನ್ನ ಪುಸ್ತಕದಲ್ಲಿ 26 ಪ್ರಮುಖ ಸೈಬರ್ ಕ್ರೈಮ್ಗಳ ಬಗ್ಗೆ ವಿವರಿಸಿದ್ದೀನಿ. ಅದರಲ್ಲಿ ಏನು ಕರೆಕ್ಟಾಗಿ ಮಾಡಬೇಕು, ಏನು ಇದಾಗಿ ಮಾಡಬೇಕು ಅಂತ ಹೇಳಿದ್ದೀನಿ, ಏನು ಅವಾಯ್ಡ್ ಮಾಡಬೇಕು ಅಂತ. ಕಡೆಯದಾಗಿ 4 ಜನರು ಏನಾದರೂ ಇಲ್ಲಿ ಬಂದಿಲ್ಲದೆ ಇರೋವಂಥ ವಿಷಯನ ಪ್ರಸ್ತಾಪಿಸ್ಬೇಕು ಅಂತ ಅಂದರೆ, ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ಥ್ಯಾಂಕ್ಸ್ ಮಾಡಿ ಅದಾದಮೇಲೆ ಸೊ ಜಮೀಲ್ ಅವರು ಆವಾಗಲೇ ವಿವರಿಸಿದ್ರು. ಈ ಇಂಗ್ಲೀಷ್ ಪುಸ್ತಕಗಳಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ. ಆ ಪುಸ್ತಕದ ಹೂರಣ ಏನಿದೆ ಅದಕ್ಕೆ ತಕ್ಕನಂಗೆ ಒಂದು ಅಡ್ವರ್ಟೈಸ್ಮೆಂಟು ಅಥವಾ ಅದಕ್ಕೆ ಪೂರಕವಾದ ಒಂದು ಅಡ್ವರ್ಟೈಸ್ಮೆಂಟ್ಗಳು ನೀವು ಇಂಗ್ಲೀಷ್ ಪುಸ್ತಕದಲ್ಲಿ ಸಾಮಾನ್ಯವಾಗಿದೆ. ಪ್ರಪ್ರಥಮ ಬಾರಿಗೆ ಕನ್ನಡ ಪುಸ್ತಕ ಇತಿಹಾಸದಲ್ಲಿ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಸಿರಿವಂತಿಕೆಗೆ ಸರಳ ಸೂತ್ರಗಳು ನೀವು ತೊಗೊಂಡು ಅದರದ್ದು ಕೊನೆ ಪೇಜ್ ನೋಡಿದ್ರೆ ಅದರಲ್ಲಿ ಚಾಯ್ಸ್ ಬ್ರೋಕಿಂಗ್ ಅವ್ರದ್ದು ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಈ ರೀತಿ ಒಂದು ಹೊಸ ಕ್ರಮಕ್ಕೆ, ಹೊಸ ದಾರಿಗೆ ಒಂದು ನಾಂದಿ ಆಡಿದ ನಾಗೇಂದ್ರ ಅವ್ರು ಬಂದಿದ್ದಾರಾ? ನಾಗೇಂದ್ರ ಅವರೇ, ನಿಮಗೆ ಪ್ರಪ್ರಥಮ ಬಾರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದು ಹೊಸದು, ಕನ್ನಡ ಪುಸ್ತಕ ಇತಿಹಾಸದಲ್ಲಿ ಇದುವ ತನಕ ಇರಲಿಲ್ಲ, ಹಾಗಾಗಿ ನಾಗೇಂದ್ರ ಅವ್ರಿಗೆ ಧನ್ಯವಾದ. ಮತ್ತು ಈ ರೀತಿ ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟು, ಹೊಸ ಇದು ತೊಗೊಂಡು ಬರೋದಕ್ಕೆ ಜಮೀಲ್ ಅವರು ಸದಾ ಒಂದು ಫೋನ್ ಮಾಡಿ ಹೇಳ್ತಾನೆ ಇರ್ತಾರೆ.
ಸೊ ನನ್ನ ಪಬ್ಲಿಷರ್ ಜಮೀಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಮುಖ್ಯ ಓದುಗ ಪ್ರಭುಗಳು. ನಾನು ಯಾವಾಗಲೂ ಬರಿತೀನಿ ಓದುಗ ಪ್ರಭು ಅಂತಲೇ. ಯಾಕೆಂದರೆ ನೀವಿಲ್ಲ ಅಂದರೆ ನಾವಿಲ್ಲ, ನಾವು ಬರೆದಿದ್ದು ನೀವು ಓದಿದ್ರೆ ನಾವು. ಹಾಗಾಗಿ ನಿಮ್ಮ ಸಂತೋಷ ಅಥವಾ ನೀವು ಬೇಜಾರು ಮಾಡಿಕೊಂಡ್ರು, ಕೋಪ ಮಾಡಿಕೊಂಡ್ರು, ನಿಮ್ಮ ಫೀಡ್ಬ್ಯಾಕು ನನಗೆ ತುಂಬ ಇಂಪಾರ್ಟೆಂಟು. ಅಲ್ಲಿ artikarangaa@gmail.com ಇದೆ. ಏನೇ ಇದ್ದರೂ ನೀವು ಅಲ್ಲಿ ಹಾಕಿ. ಇವತ್ತು ಸಾಧ್ಯ ಆದಷ್ಟು ಪ್ರಶ್ನೆಗಳನ್ನ ತಗೋತೀವಿ. ಇಲ್ಲಾಂದರೆ ನೀವು ಅಲ್ಲಿ ಪ್ರಶ್ನೆ ಕಳಿಸಿದರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದ. ಚುಟ್ಕಾಗಿ ನನಗೆ ಫಸ್ಟ್ ಆ್ಯಕ್ಚುಲಾಗಿ ನಮ್ಮ ಒಂದು ಇದರಲ್ಲಿ ರವಿಶಂಕರ್ ಅವರು ನಿನಗೆ ಸೈಬರು ಲಾ ಎರಡರಲ್ಲೂ ನಾಲೆಡ್ಜ್ ಇದೆ, ಯಾಕೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ನೀನು ಯಾಕೆ ಅದನ್ನೇ ಸೈಬರ್ ಕ್ರೈಮ್ಗಳು ಹೇಗೆ ನಡೆಯುತ್ತೆ, ಅದರಿಂದ ಹೇಗೆ ತಡಿಬೋದು ಅನ್ನೋ ಸರಳವಾಗಿ, ಆಮೇಲೆ ಸಂತ್ರಸ್ತರಿಗೆ ಅಥವಾ ವಿಕ್ಟಿಮ್ಸ್ಗೆ ಏನು ಲೀಗಲ್ಲಾಗಿ ಅಥವಾ ಅದರ್ವೈಸ್ ಏನು ಅವ್ರಿಗೆ ಮಾರ್ಗಗಳಿದೆ ಅನ್ನೋದ್ರ ಬಗ್ಗೆ ನೀನು ಯಾಕೆ ಸರಳ ಭಾಷೆಯಲ್ಲಿ ಬರೀಬಾರ್ದು ಅಂತ ಹೇಳಿದ್ರು. ಇದನ್ನು ಬರೀ ಗೌರ್ಮೆಂಟ್ಗೆ ಬಿಟ್ಬಿಡೋಕ್ಕಾಗಲ್ಲ. ಯಾರಿಗೆ ಅದರಲ್ಲಿ ನಾಲೆಡ್ಜ್ ಇದೆಯೋ ಅವರು ತೊಡಗಿಸ್ಕೋಬೇಕು. ಯಾಕಂದರೆ ಈಗ ಸೈಬರ್ ಕ್ರೈಮ್ ತುಂಬ ಫಾಸ್ಟಾಗಿ ಎಲ್ಲರನ್ನೂ ಇಂಪ್ಯಾಕ್ಟ್ ಮಾಡ್ತಿದೆ. ಅದನ್ನು ಹೇಳಿದ್ದಕ್ಕೆ ಫಸ್ಟು ರವಿಶಂಕರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಎರಡನೇದು ರಂಗಸ್ವಾಮಿ ಅವ್ರಿಗೆ. ನಾವು 3 ಜನ ಗೆಳೆಯರು, ನಿಮಗೆ ಇದುವರೆಗೆ ಗೊತ್ತಾಗೋಗಿರುತ್ತೆ. ಅವರು ಪುಸ್ತಕ ಮಾಡಲಿಕ್ಕೆ ಜಮೀಲ್ ಜಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ನೆಕ್ಸ್ಟ್ ಧನ್ಯವಾದ ಹೇಳ್ತೀನಿ. ಇವ್ರು ಹೇಳಿದ್ರಿಂದ ಅವರು ಇದು ಒಂದು ಫಸ್ಟ್ ಟೈಮ್ ಇದು ನಾನು ಬರಿತಾ ಇರೋದು, ಬಟ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಮೀಲ್ ಜಿ ಅವ್ರಿಗೆ ಧನ್ಯವಾದಗಳು. ಆಮೇಲೆ ರಂಗಸ್ವಾಮಿ ಅವರು ನನ್ನ ಕೈ ಹಿಡಿದು ಕೊನೆಯವರೆಗೂ ಹೆಲ್ಪ್ ಮಾಡಿದ್ರು ಹೇಗೆ ಪುಸ್ತಕ ಬರಿಬೇಕು ಅಂತ. ಅದಕ್ಕೆ ಆಮೇಲೆ ನೆಕ್ಸ್ಟು ನನ್ನ ಕನ್ನಡದಲ್ಲಿ ಬರೆದಿರೋ ಇದನ್ನು ತಿದ್ದಿ ನಮ್ಮ ತಾಯಿ ನಾನು ಫಸ್ಟು ಇದನ್ನೆಲ್ಲ ಓದಿ ಇದು ಮಾಡಿದ್ದು, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಇಂಗ್ಲೀಷ್ನಲ್ಲಿ ಬರೆದಿರೋದನ್ನು ರಮ್ಯಾ ಮೇಡಮ್ ಅವರು ರಿವ್ಯೂ ಮಾಡಿ ಕಮೆಂಟ್ ಕೊಟ್ಟು ಅದನ್ನು ಹೆಂಗೆ ಕರೆಕ್ಟಾಗಿ ಫ್ರೇಮ್ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಇನ್ನು ನಿವೇದಿತಾ ಮೇಡಮು, ವಿಕ್ರಮು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಸರ್, ಎನಿಥಿಂಗ್ ಟು ಆ್ಯಡ್? ಎಲ್ಲ ದೇವರು ಬಂದರೋ ಅನ್ನ ದೇವರು ಬರಲಿಲ್ಲ, ನಮ್ಮ ಬೇಂದ್ರಿಯವರು ಹೇಳುವಂಥ ಮಾತು. ಹಾಗಾಗಿ ಅನ್ನದೇವರ ಮಹತ್ವವನ್ನು ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಕೊಡ್ಬೇಕು. ಮತ್ತೇನೂ ಇಲ್ಲ. ಮೊದಲ ತುತ್ತನ್ನು ಬಾಯಿಗೆ ಇಡೋಕ್ಕೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸೋದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂದರೆ, ಮೊದಲ ತುತ್ತನ್ನು ಬಾಯಿಗಿಡೋದಕ್ಕೆ ಮೊದಲು ಸೂರ್ಯನಿಗೆ. ಯಾಕಂದರೆ ಫೋಟೋಸಿಂಥಸಿಸ್ನಿಂದಲೇ ಆಹಾರ ಪದಾರ್ಥ ತಯಾರಾಗುತ್ತೆ. ಸೂರ್ಯನಿಂದ ಆರಂಭಿಸಿ ಭೂಮಿ, ವಾಯು, ವರುಣ, ರೈತ, ವ್ಯಾಪಾರಿ, ಅಪ್ಪ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ತುತ್ತನ್ನು ಬಾಯಲ್ಲಿಟ್ಕೊಂಡು ನಾವು ಅಗದು ತಿಂದರೆ ಆ ಆಹಾರದ ಪೋಷಕಾಂಶಗಳು ಏನಿದೆ ಅದು ದಕ್ಕುತ್ತೆ. ಹೋಟೆಲ್ಗೂ ಮನೆಗೂ ಏನಪ್ಪ ವ್ಯತ್ಯಾಸ ಅಂದರೆ, ಅವನು ಅಯ್ಯೋ ಏನು ಗೋಳು ಅಂದ್ಕೊಂಡು ಅವನು ಅಡುಗೆ ಮಾಡ್ತಾನೆ. ಅಮ್ಮ ಹಾಗಲ್ಲ. ತನ್ನ ಪ್ರೀತಿಯನ್ನು ನನ್ನ ಮನೆ ಮಂದಿ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅಷ್ಟೇ ಪ್ರೀತಿಯಿಂದ ಬಡಿಸ್ತಾಳಲ್ಲ, ಆ ಪ್ರೀತಿಯ ಅಂಶ ಬೆರೆತಿರುತ್ತೆ, ಆ ಕಕ್ಕುಲಾತಿಯಲ್ಲಿರುತ್ತೆ. ಹಾಗಾಗಿ ಆಕೆಗೆ ನಾವು ಬರೀ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗೋದೇ ಇಲ್ಲ. ಹಾಗಾಗಿ ಊಟವನ್ನು ಬಾಯಿಗೆ ಇಟ್ಕೊಂಡು ಮೊದಲ ತುತ್ತನ್ನು ಅಗಿಯುವಾಗ ಇವರೆಲ್ಲರಿಗೂ ಮನಸ್ಸಲ್ಲೇ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸೋಣ. ಇದು ನನ್ನ ನಾನು ಹೇಳಬೇಕಾಗಿರೋದನ್ನೆಲ್ಲ ಪುಸ್ತಕದಲ್ಲಿ ಹೇಳಿದ್ದೀನಿ, ಕೃತಜ್ಞತೆಯನ್ನು ಸೇರಿಸಿ. 2 ವಿಷಯ ಹೇಳಬೇಕಾಗಿರೋದು. ಒಂದು, ನೀವುಗಳು ಬಂದಿದ್ದಕ್ಕೆ, ಇಷ್ಟೊತ್ತು ಕುಳಿತಿದ್ದಕ್ಕೆ ನಿಮಗೆ ಋಣಿ. ನಾನು ಈ ತಿಂಗಳ ಆರಂಭದಲ್ಲಿ ಜೈಪುರದಲ್ಲಿದ್ದೆ. ಜೈಪುರ ಲಿಟ್ ಫೆಸ್ಟಿಗೆ ಹೋಗಿದ್ದೆ 1ನೇ ತಾರೀಕಿನಿಂದ 5ನೇ ತಾರೀಕುವರೆಗೆ. ಜಮೀಲ್ ಸರ್, ನೀವೇನು ಬಂದಿಲ್ಲ ಜೈಪುರ ಲಿಟ್ ಫೆಸ್ಟಿಗೆ, ನೀವು ಬರೋದು ಇಲ್ಲ. ಆದರೆ ಜೈಪುರ ಲಿಟ್ ಫೆಸ್ಟಲ್ಲಿ ಗೋಷ್ಠಿಗಳು ನಡೆಯೋದು ಹೀಗೇನೆ. ನನಗೆ ಅದನ್ನು ಹೇಳಬೇಕಾಗಿದೆ. ಅಲ್ಲಿ ಒಂದೇ ಸಲಕ್ಕೆ 5 ಗೋಷ್ಠಿ ಅಂತೆ, 5 ದಿವಸ ಗೋಷ್ಠಿ ನಡೆಯುತ್ತೆ. 285-300 ಗೋಷ್ಠಿಗಳು ನಡೀತವೆ. ಸುಮ್ಮನೆ ಚರ್ಚೆ ಇರೋದಿಲ್ಲ. ಒಂದು ಬುಕ್ ಇಟ್ಕೊಂಡೇ ಮಾತಾಡ್ತಾರೆ ಅವರು. ಲೇಖಕ ಕೂತ್ಕೋತಾನೆ, ಸಂವಾದಕ್ಕೆ ಯಾರೊಬ್ಬರು ಕೂತ್ಕೋತಾರೆ ಅವನ ಬುಕ್ ಮೇಲೆ. ಆದರೆ ಅದು ಪುಸ್ತಕವನ್ನು ಪರಿಚಯಿಸೋದಿಲ್ಲ.
ನಿನ್ನ ಪುಸ್ತಕದಲ್ಲಿ ಏನಿದೆ, ಏನು ಬರೆದಿದೆಯಾ ಅಂತ ಕೇಳೋದಿಲ್ಲ. ಪುಸ್ತಕ ಸ್ಪರ್ಶಿಸಿದ ವಿಷಯವನ್ನು ಇಟ್ಟುಕೊಂಡು ವಿಸ್ತಾರವಾಗಿ ಮಾತುಕತೆ ಆಡ್ತಾರೆ, ಜೊತೆ ಪುಸ್ತಕನೂ ಟಚ್ ಮಾಡ್ತಾರೆ. ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ನೀವು ಮಾಡಿದ್ರಿ. ನಾವು ಇಲ್ಲಿ ಎಷ್ಟೋ ಹೇಳಿರ್ತೀವಿ, ಹೇಳಬೇಕಾದ್ದೇನೋ ಉಳಿದಿರುತ್ತೆ, ಅದನ್ನು ನೀವು ಹೇಳಿಸಿದ್ರಿ. ಈ ಆಯೋಜನೆ ತುಂಬ ಚೆನ್ನಾಗಿದೆ. ಇದು ಅಂತಾರಾಷ್ಟ್ರೀಯ ಮಾನ್ಯತೆ ಗಳಿಸಿದ ಜೈಪುರ ಲಿಸ್ಟ್ ಫೆಸ್ಟಿನ ಸ್ಟೈಲಲ್ಲಿದೆ. ನೀವು ಗೊತ್ತಿಲ್ಲ, ನೀವು ನೋಡಿಲ್ಲ, ಆದರೂ ಅದನ್ನೇ ಮಾಡಿದಿರಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನಾನು ನೋಡಿಲ್ಲ, ಆದರೆ ನೀವು ಈ ಮಾತು ಹೇಳ್ತಾ ಇರೋದ್ರಿಂದ ನನ್ನ ಹೃದಯ ತುಂಬ ಬಂದಿದೆ. ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ದಾರೆ, ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನಾನು ಮುಂಚೆ ಅಂದ್ಕೊಂಡಿದ್ದೆ ಈ ಅರ್ಪಣೆ ಎಲ್ಲ ಮಾಡೋದು ಯಾರಾದರೂ ಹೋಗ್ಬಿಟ್ಟ ಮೇಲೆ ಅಂತ ಪುಸ್ತಕನ. ನಾನು ಇನ್ನೂ ನಿಮ್ಮ ಮುಂದೆ ಸಜೀವವಾಗಿ ಕೂತಿದ್ದೀನಿ. ಇವರಿಬ್ಬರು ಬರೆದಿರೋ 2 ಪುಸ್ತಕಗಳು ಇವತ್ತು ನನ್ನ ಹೆಸರಲ್ಲಿ ಅರ್ಪಣೆ ಆಗಿವೆ. ದೇ ಹ್ಯಾವ್ ಡೆಡಿಕೇಟೆಡ್ ದಿಯರ್ ಬುಕ್ಸ್ ಟು ಮೀ. ಹೇಳ್ತಾರೆ, ಟೆಲ್ ಮಿ ಯುವರ್ ಫ್ರೆಂಡ್ಸ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ. ಹೂ ಆರ್ ಯು ಅಂತ ನೀವು ಕೇಳಿದ್ದಕ್ಕೆ ಒಂದು ಸಮ್ ಆಫ್ ಮೈಕ್ರೋಬ್ಸ್. ಎರಡನೇದು, ಐ ವಿಲ್ ಬಿ ಡಿಫೈನ್ಡ್ ಬೈ ದ ಕೈಂಡ್ ಆಫ್ ಫ್ರೆಂಡ್ಸ್ ದಟ್ ಐ ಹ್ಯಾವ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್. ಎಲ್ಲರಿಗೂ ಧನ್ಯವಾದಗಳು. ಸಿರಿವಂತಿಕೆಗೆ ಸರಳ ಸೂತ್ರಗಳು ಅವ್ರಿಗೆ ಅರ್ಪಣೆ ಮಾಡೋದಕ್ಕೆ ಕಾರಣ ಇದೆ, ಸುಮ್ಮನೆ ಅಲ್ಲ. ಅವ್ರು ಹೇಳಿದ್ರು ಹೋಗ್ಬಿಟ್ಟ ಮೇಲೆ ಮಾಡ್ತಾರೆ ಅಂತ. ಇದ್ದಾಗಲೇ ದಂತಕಥೆ ಆದರೆ ನೀವು ಅರ್ಪಣೆ ಮಾಡ್ತಿರೋ ಮಾಡಲ್ವೋ ಅಂಥ ದಂತಕಥೆ ರವಿಯವರು. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅವ್ರು ಯಾರು ಅಂತ. ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಒಂದು ಸರಿ ನೀವು ಹೋಗಿ ಗೂಗಲಲ್ಲಿ ಅವ್ರನ್ನ ಗೂಗಲ್ ಮಾಡಿ ನೋಡಿ. ಅವರ ಕೀರ್ತಿ, ಅವ್ರ ಸಾಧನೆ ಎಷ್ಟಿದೆ ಅಂದರೆ ಹಿಮಾಲಯನು ಮೀರಿದ ಸಾಧನೆ. ಅವ್ರದ್ದು ಮಾತುಗಳು ನೀವು ಒಂದು ಗ್ಲಿಮ್ಸ್ ಅಷ್ಟೇ ಇಲ್ಲಿ ಕೇಳಿರೋದು. ಸಾಧ್ಯ ಆದರೆ ಅವರೆಲ್ಲರ ಮಾತಾಡಿದ್ರೆ, ಲೈವ್ ಮಾತಾಡುವಾಗ ಅವ್ರನ್ನ ಕೇಳಿ. ನೀವು ಅವ್ರ ಫ್ಯಾನ್ ಆಗದಿರೋದಕ್ಕೆ ಸಾಧ್ಯನೇ ಇಲ್ಲ. ಧನ್ಯವಾದ. ನಿಮ್ಮಿಂದ ಕೆಲವು ಪ್ರಶ್ನೆಗಳಂದರೆ ಕೇಳಲೇಬೇಕು ಅನ್ನೋವಂಥ ಪ್ರಶ್ನೆ ಇದ್ದರೆ ಅದಕ್ಕೆ ಒಂದು 5 ನಿಮಿಷ ಕಾಲಾವಕಾಶವನ್ನು ಇಲ್ಲಿ ಮಾಡಿಕೊಡ್ಲಾಗುತ್ತೆ. ದಯವಿಟ್ಟು ಕೈ ಎತ್ತಿ, ನಿಮ್ಮ ಹತ್ರ ಮೈಕ್ ಬರುತ್ತೆ. ಇದುವರೆಗೂ ಚರ್ಚೆ ಆಗಿಲ್ಲ ಇದ್ರ ವಿಚಾರ ಅನ್ನೋವಂಥದ್ದು. ಮತ್ತು ನೇರವಾಗಿ ಪ್ರಶ್ನೆಗೆ ಬನ್ನಿ. ಅದೇ ನಿನ್ನೆ ನಾವು HSR ಲೇಔಟಲ್ಲಿ ಸಿಕ್ಕಿದ್ವಿ, ಅವತ್ತು ಬಸವನಗುಡಿ ಕಡಲೆಕಾಯಿ ಪರಿಶೀಲಿ ಅದೆಲ್ಲ ಏನೂ ಬೇಡ. ನೇರವಾಗಿ ಪ್ರಶ್ನೆಗೆ ಬಂದು ನಿಮ್ಮ ಮಾತನ್ನು ಮುಂದುವರಿಸ್ಬೋದು. ನಮಸ್ಕಾರ. ನನ್ನ ಪ್ರಶ್ನೆ ಶರ್ಮಾಜಿ ಅವರಿಗೆ. ನಾನೊಂದು ಕಡೆ ಓದಿದ್ದೆ, ಸಾಕಷ್ಟು ದುಷ್ಕೃತ್ಯಗಳನ್ನು ಮಾಡಿದರೂ ಕೂಡ ಕೆಲವು ಲೇಖಕರು ದುರ್ಯೋಧನನ್ನು ಸುಯೋಧನ ಅಂತ ಸಂಬೋಧಿಸ್ತಾರೆ. ಯಾವ ಕಾರಣದಿಂದ ದುರ್ಯೋಧನ ಸುಯೋಧನ ಆಗ್ತಾನೆ ನನಗೆ ಗೊತ್ತಿಲ್ಲ. ಏನನ್ನ ಒಂದು ಒಳ್ಳೆ ಗುಣ ಅಂತಿದ್ರೆ ಅವನಲ್ಲಿ ಮಿತ್ರ ಪ್ರೇಮ ಇತ್ತು. ಆ ಮಿತ್ರ ಪ್ರೇಮನೂ ಕೂಡ ಸ್ವಾರ್ಥಕ್ಕೋಸ್ಕರ ಇತ್ತು. ಅಂಥ ದುರ್ಯೋಧನನ್ನು ಸುಯೋಧನ ಅಂದರೆ ಬೆಳಕಿನ ಕತ್ತಲನ್ನು ಬೆಳಕು ಅಂದಂಗಾಗುತ್ತೆ. ಅದು ನನ್ನ ಅತಿ ಮುಖ್ಯವಾದ ಪ್ರಶ್ನೆ ಒಂದು. ಇನ್ನು ಎರಡನೇ ಪ್ರಶ್ನೆ ಏನಂದರೆ, ಈಗ ರಾವಣ ಅಷ್ಟು ಸರ್ವಜ್ಞ ಆದರೂ ಕೂಡ ಅವನು ತಪ್ಪು ಮಾಡಿದ. ದುರ್ಯೋಧನ ಎಲ್ಲ ವಾತಾವರಣದಲ್ಲಿ, ಇವನು ಧರ್ಮರಾಯನ ವಾತಾವರಣದಲ್ಲಿ ಬದುಕಿದ್ರು ಕೂಡ ತಪ್ಪು ಮಾಡ್ದ ಅಂತ ಹೇಳಿದ್ರಿ. ಸೊ ಈ ಯೋಚನೆನ ಇನ್ನು ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಯೋಚನೆ ಮಾಡಿದ್ರೆ ಅವರ ಕರ್ಮ ಫಲದಿಂದ ಮಾತ್ರ ಹಂಗೆ ಮಾಡ್ತಾರೆ ಅಂತ ಅನ್ಕೋಬೋದಲ್ವಾ? ಇವೆರಡು ನನ್ನ ಪ್ರಶ್ನೆ. ಭಾಳ ಚೆನ್ನಾಗಿದೆ. ಒಂದು ಪ್ರಶ್ನೆಗೆ ಇದರಲ್ಲಿ ಪುಸ್ತಕದಲ್ಲಿ ಉತ್ತರ ನಾನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದುರ್ಯೋಧನನ ಕುರಿತಾದದ್ದು ಅದು ಒಂದು ಗೀಳು ಹುಟ್ಟುಕೊಂಡಿದೆ. ಅದು ಗೀಳು ಅಂತಲೇ ಕರಿಬೇಕು, ಅದಕ್ಕೆ ಬೇರೆ ಶಬ್ದದಲ್ಲಿ ಕರೆಯೋದಕ್ಕಾಗೋದಿಲ್ಲ. ಅಲ್ಲೆಲ್ಲೋ ಪುರಾಣಗಳಲ್ಲೋ ಇತಿಹಾಸದಲ್ಲೋ ಇರುವ ಒಳ್ಳೆಯವರನ್ನು ಕೆಟ್ಟವರು ಅಂತನ್ನೋದು, ಕೆಟ್ಟವರನ್ನ ಒಳ್ಳೆಯವರು ಅಂತನ್ನೋದು ಅಂತ. ನಮಗೆ ಯಾರಿಗೂ ಅದನ್ನು ಬರೆದವರಿಂದ ಹಿಡಿದು ಇಲ್ಲಿವರೆಗೂ ಯಾರನ್ನಾದರೂ ಕೆಟ್ಟವರನ್ನಾಗಿಸಬೇಕು, ಯಾರನ್ನಾದರೂ ಒಳ್ಳೆಯವರನ್ನಾಗಿಸಬೇಕು ಅಂತ ಉದ್ದೇಶ ಇರೋದಿಲ್ಲ. ವ್ಯಾಸರಿಗೆ ದುರ್ಯೋಧನ ಯುಧಿಷ್ಠಿರ ಇಬ್ಬರು ಒಂದೇ ತರಹದ ಸಂಬಂಧರೇ. ಇಬ್ಬರು ಅವರ ನಿಯೋಗದಿಂದ ಹುಟ್ಟಿದ ಮಕ್ಕಳು, ಇಬ್ಬರು ಮೊಮ್ಮಕ್ಕಳು ಅಂತಲೇ ಆಗ್ತಾರೆ. ಅವರಿಗೆ ದುರ್ಯೋಧನನ ಬಗ್ಗೆ ಯಾವ ಪೂರ್ವಗ್ರಹವೂ ಇರೋದಿಲ್ಲ, ಯುಧಿಷ್ಠಿರನ ಬಗ್ಗೆ ಯಾವ ಪ್ರೀತಿಯೂ ಇರೋದಿಲ್ಲ. ವಾಸ್ತವ ಏನೋ ಅದನ್ನು ಬರೆದಿದ್ದಾರೆ ಅವರು. ಎರಡು ಕಾರಣ ಅಂತ ನಾನು ನನಗನ್ಸುತ್ತೆ. ಒಂದು, ಮಹಾಭಾರತವನ್ನು ಇತಿಹಾಸ ಅಂತ ಒಪ್ತೀವ ಅಂತ. ಈಗ ನಾವೆಲ್ಲ ಅದನ್ನು ಇತಿಹಾಸ ಅಂತ ಒಪ್ತೀವಿ. ನೀವು ಇತಿಹಾಸ ಅಂತ ಒಪ್ಪಿದರೆ ಅದನ್ನು ನೀವು ಬದಲಾಯಿಸೋದಕ್ಕೆ ಹೋಗಬೇಡಿ ಅಂತ. ಯಾಕೆ ಅಂದರೆ ಮಹಾಭಾರತವನ್ನು ಕಂಡ ಕಾಲದಲ್ಲಿದ್ದು ಬರೆದವರು ವ್ಯಾಸರು. ಅಲ್ಲಿ ಅದು ಹಾಗಾಗಿರಲಿಲ್ಲ, ಹೀಗಾಗಿತ್ತು ಅಂತ ಹೇಳೋದಕ್ಕೆ ನನಗೆ ಯಾವ ನೋಟವೂ ಇಲ್ಲ, ನಾನು ಕಂಡಿಲ್ಲ. ಹಾಗಾಗಿ ಇತಿಹಾಸ ಕಾಲದಲ್ಲಿ ಬದುಕಿದ್ದ ವ್ಯಾಸರು ಇತಿಹಾಸ ಬರೆದಿದ್ದಾರೆ. ಅದರಲ್ಲಿ ದುರ್ಯೋಧನ ತಪ್ಪು ಮಾಡಿದ್ದಾನೆ, ಧರ್ಮರಾಜ ತಪ್ಪು ಮಾಡಿಲ್ಲ, ಇಷ್ಟೇ. ಇಲ್ಲ ಇದನ್ನು ಒಂದು ಸ್ವತಂತ್ರ ಕೃತಿ ಅಂತಲೇ ಭಾವಿಸ್ತೀರಿ, ಅದು ಹಿಸ್ಟ್ರಿ ಅಲ್ಲ ಅಂತ ಹೇಳ್ತೀರಿ ಅಂದ್ರೂ, ವ್ಯಾಸ ಅನ್ನುವ ಕವಿಯ ಕೃತಿ ಅದು. ವ್ಯಾಸ ಎನ್ನುವ ಕವಿಯ ಕೃತಿಯಲ್ಲಿ ಇವನು ಖಳನಾಯಕ, ಇವನು ನಾಯಕ ಅಂತ. ಒಂದು ಸಿನಿಮಾದಲ್ಲೋ ಒಂದು ಕಾದಂಬರಿಯಲ್ಲೋ ಕವಿಯೋ ನಿರ್ದೇಶಕನೋ ಇವನನ್ನು ಖಳನಾಯಕ, ಇವನು ನಾಯಕ ಅಂತ ಹೇಳಿದ್ದನ್ನು ನಾನು ಎಲ್ಲಿ ಕೂತ್ಕೊಂಡಿಲ್ಲ, ಇಲ್ಲ ಅವನೇನು ತಪ್ಪು ಮಾಡಿಲ್ಲ, ಇವನು ನಾಯಕ ಅಂತೀನಿ, ಅವನು ಏನು ನಾನ್ ಸೆನ್ಸ್ ಇದು ಅಂತ ನನಗನ್ಸತ್ತೆ ಅಂತ. ಮೂರನೆಯದ್ದೇನು ಅಂತ ಅಂದರೆ, ಒರಿಜಿನಲ್ ಮಹಾಭಾರತವನ್ನು ನೋಡುವ ಅಭ್ಯಾಸ ಬಿಟ್ಟು ಬಹಳ ಕಾಲ ಆಯಿತು. ಒಂದು ಪುರಾಣ ಅಥವಾ ಈ ಇತಿಹಾಸಗಳು ಹುಟ್ಟುತ್ತಾ ಅದು ಗಾಥೆಗಳಾಗ್ತವೆ, ಅವು ಕಾವ್ಯಗಳಾಗ್ತವೆ, ಅವು ಜನಪದದ ಕಥೆಗಳಾಗ್ತವೆ, ಹುಟ್ಕೊಂಡು ಹೋಗ್ತವೆ. ಅದೆಲ್ಲವೂ ಚಂದವೇ.
ಅದೆಲ್ಲವೂ ಚಂದವಿದೆ, ಹೇಗೆ ಬೇಕಿದ್ರೂ ರೂಪುಗೊಳ್ಳಿ. ಆದರೆ ನೀವು ಪಾತ್ರ ವಿಮರ್ಶೆ ಮಾಡ್ತೀರಿ ಅಥವಾ ವ್ಯಕ್ತಿ ವಿಮರ್ಶೆ ಮಾಡ್ತೀರಿ ಅಂದರೆ ಮೂಲ ಕೃತಿಯನ್ನು ಇಟ್ಕೊಂಡೇ ಮಾಡಬೇಕು. ಮೂಲ ಕೃತಿಯನ್ನೇ ನೋಡಿರೋದಿಲ್ಲ, ಇನ್ನೇನೋ ಕತೆ ಕೇಳೋದು. ಈಗ ಭಾಳ ಪ್ರಚಲಿತ ಮೊನ್ನೆ ಎಲ್ಲ ಬರ್ತಾ ಇತ್ತು, ರಾಮನಿಗೆ ಯುದ್ಧಕ್ಕೆ ಮುಹೂರ್ತ ಇಟ್ಕೊಟ್ಟ ಅಂತ ಒಂದು ಕತೆ. ರಾಮನಿಗೆ ಮುಹೂರ್ತ ಇಟ್ಕೊಟ್ರೆ ರಾವಣನಿಗೆ ನಮಸ್ಕಾರ ಮಾಡಬೇಕು. ಹೀಗೊಂದು ಕತೆ ಹುಟ್ಟಿಸ್ಕೊಳ್ಳೋದು, ಅದರ ಆಧಾರದ ಮೇಲೆ ರಾವಣನ ಒಳ್ಳೆಯವನು ಅಂತ ಹೇಳೋದು, ಇಂಥದ್ದೊಂದು ಗೀಳು ಇವತ್ತಲ್ಲ, ಭಾಳ ಹಿಂದೆ ಹುಟ್ಕೊಂಡಿದೆ. ಇವತ್ತಿನ ಜನ್ರೇಷನ್ನು, ಇವತ್ತಿನ 200 ವರ್ಷ ಅಂತಲ್ಲ, 1000 ವರ್ಷಗಳ ಹಿಂದೆ ಇಂಥ ಕೃತಿಗಳನ್ನು ಹುಟ್ಟಿಸಿದ್ದಾರೆ. ಇದು ಖಂಡಿತವಾಗಿಯೂ ಸರಿಯಲ್ಲ. ಇದರ ಅರ್ಥ ಈ ರಾಮಾಯಣ ಮಹಾಭಾರತಗಳು ಯಾರನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳೋದೇ ಇಲ್ಲ. ದುರ್ಯೋಧನನ ಒಳ್ಳೆಯ ಕೆಲಸಗಳನ್ನೂ ಹೇಳ್ತವೆ, ಧರ್ಮರಾಜ ತಪ್ಪು ಮಾಡಿದರೆ ಧರ್ಮರಾಜನ ತಪ್ಪನ್ನು ಹೇಳ್ತವೆ. ವಾಲ್ಮೀಕಿಗಳಿಗೆ ಮನಸ್ಸಿದ್ದಿದ್ರೆ ಸೀತಾ ಪರಿತ್ಯಾಗ ಮಾಡಿದ್ದನ್ನು ಹೇಳದೇ ಬಿಡ್ಬೋದಾಗಿತ್ತು, ಅಗ್ನಿ ಪರೀಕ್ಷೆ ಮಾಡಿದ್ದನ್ನು ಹೇಳದೇ ಬಿಡ್ಬೋದಾಗಿತ್ತು, ವಾಲಿವಧೆ ಮಾಡಿದ್ದನ್ನು ಹೇಳದೇ ಬಿಡ್ಬೋದಾಗಿತ್ತು, ಯುಧಿಷ್ಠಿರ ದ್ಯೂತ ಆಡಿ ಕಳ್ಕೊಂಡಿದ್ದನ್ನು ಹೇಳದೇ ಬಿಡ್ಬೋದಾಗಿತ್ತು. ಅವ್ರು ಏನೂ ಹೇಳಿಲ್ಲ, ಇದು ನಡೆದಿದೆ ಅಂತ ಹೇಳಿದ್ದಾರೆ. ಅಷ್ಟರ ಮೇಲೆ ನಾವು ಅದನ್ನು ನೋಡಿದರೆ ಚಂದವಾಗಿರುತ್ತೆ, ಅದರಿಂದ ನಮಗೇನೋ ಒಂದು ಸಿಗತ್ತೆ ಅಂತ. ಅವನು ಒಳ್ಳೆಯವನೋ ಕೆಟ್ಟವನೋ ಅವರಿಬ್ಬರು ಇಲ್ಲ, ಈಗ ಅದನ್ನು ನಮಗೆ ಕಟ್ಕೊಂಡು ಏನಾಗಬೇಕಾಗಿದೆ ಅಂತ ಅದ್ರಲ್ಲಿ ಸಿಗೋ ಸಂದೇಶ. ಹೀಗೆ ಮಾಡೋದ್ರಿಂದ ನಾವು ಆ ಸಂದೇಶ ಕಳ್ಕೊಳ್ತೀವಿ. ಸಾಧ್ಯವಾದಷ್ಟು ಒಬ್ಬರು ಲೇಖಕರಿಗೆ ಒಂದು ಪ್ರಶ್ನೆ ಆ ರೀತಿ ಕೇಳಿ. ಮುಂದಿನ ಪ್ರಶ್ನೆ ಜಗದೀಶ್ ಶರ್ಮಾ ಅವರಿಗೆ ಆದರೆ ಸ್ವಲ್ಪ ಹೊತ್ತಿನ ನಂತರ ನಿಮ್ಗೆ ಅವಕಾಶ, ಬೇರೆ ಲೇಖಕರಿಗಾದರೆ ಇವಾಗ ಹೇಳ್ಬೋದು. ನನ್ನ ಪ್ರಶ್ನೆ ರಂಗಸ್ವಾಮಿ ಸರ್ಗೆ. ನೀವು ಹೇಳ್ತಿದ್ದೀರಾ ಎಲ್ಲರೂ ಹೂಡಿಕೆ ಮಾಡಿ, ಎಲ್ಲರೂ ಹೂಡಿಕೆ ಅಂತ ಮುಂದೆ ಹೋಗಿ. ಈಗ ಭಾರತದಲ್ಲಿರೋ ಡಿಮ್ಯಾಟ್ಗಳ ಸಂಖ್ಯೆ ಅದು 1 ಕೋಟಿ ಹತ್ತತ್ರದಲ್ಲಿದೆ ಅಷ್ಟೇ. ಎಲ್ಲರೂ ಹೂಡಿಕೆನೇ ಮಾಡಿದ್ರೆ ಹಣದ ಹರಿವು ಯಾವ ದಿಕ್ಕಿಗೆ ಹೋಗುತ್ತೆ? ನನಗೆ ಎಕ್ಸಾಂಪಲ್ ಯಾಕೆಂದರೆ ಒಂದು ಬ್ಯಾಂಕರ್ ಮಾರ್ಗ ಅನ್ನೋ ಒಂದು ಚಿಕ್ಕದೊಂದು ಹಳೆಯದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ನೋಡಿದ ಜ್ಞಾಪಕ ಬಂತು. ಅದು ಒಂದು ಸಿನಾರಿಯೋ ಆಗ್ಬೋದೇನೋ, ಅಥವಾ ಯಾವ ಮಾರ್ಗ ಬೆಸ್ಟ್ ಅಂತ. ಇದಕ್ಕೆ ರವಿ ಸರ್ ಇಬ್ಬರು ಉತ್ತರ ಹೇಳಿದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ನನಗೆ ನಿಮ್ಮ ಪ್ರಶ್ನೆನೇ ಇದಿಲ್ಲ. ಹೂಡಿಕೆ ಯಾಕೆ ಬೇಕು ಅಂತಂದರೆ ಹೂಡಿಕೆ ಬೇಕು. ಈಗ ನೀವು ಅಭಿವೃದ್ಧಿ ಅಂತಂದರೆ, ಈಗ ನಾವು ಮಾಡಿದ ಹಣನ ನಾವು ಮನೇಲಿ ಇಟ್ಕೊಂಡು ಕೂತ್ಕೊಂಡ್ರೆ ಇವತ್ತು ಹಣದುಬ್ಬರ ಇದೆ. ಹಣದುಬ್ಬರ ಎಷ್ಟು ಅಂತಂದರೆ ಇವತ್ತು 40 ರೂಪಾಯಿ kg ಅಕ್ಕಿ ಇದೆ. ನೀವು 40 ರೂಪಾಯಿನ ಇಟ್ಕೊಂಡು ಮನೇಲೇ ಕೂತಿದ್ರೆ ಮುಂದಿನ ವರ್ಷದ ತನಕ ಆ 40 ರೂಪಾಯಿ ಆಗಿರುತ್ತೆ, ಆದರೆ ಅಕ್ಕಿ ಬೆಲೆ 50-60 ಆಗಿರುತ್ತೆ. ಸೊ ನಿಮ್ಮ ಹತ್ರ ಆಪ್ಷನ್ ಏನಿದೆ? ನೋಡಿ, ನಾವೇನಾಗಿದೆ ಇವತ್ತು ಟೈಮ್ ವ್ಯಾಲ್ಯೂ ಆಫ್ ಮನಿ, ಹಣದ ಜೊತೆಗೆ ವೇಳೆನ ಬೆಸೆದ್ಬಿಟ್ವಿ. ವೇಳೆಯ ಬೆಸೆದೇ ಇದ್ದಿದ್ದರೆ, ನೀವು ನನ್ನ 25ನೇ ಪುಸ್ತಕ ಹಣ ಏನಿದು ನಿನ್ನ ವಿಚಿತ್ರ ಗುಣ ಓದಿದ್ದಿದ್ರೆ ಈ ಪ್ರಶ್ನೆ ಕೇಳ್ತಿರಲಿಲ್ಲ. ಯಾಕೆಂದರೆ ಓದಿದ್ದೀರಾ? ಅದರಲ್ಲಿ ಹೇಳಿದ್ದೀನಿ, ಧರ್ಮದಲ್ಲಿ ಇಸ್ಲಾಂ ಇರ್ಬೋದು ಅಥವಾ ಇದು ಎಲ್ಲ ಧರ್ಮದಲ್ಲೂ ಬಡ್ಡಿ ತಗೊಳ್ಳೋದು ತಪ್ಪು ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಬಡ್ಡಿ ಇವನ್ ಹಿಂದೂಯಿಸಮಲ್ಲಿ ಬಡ್ಡಿ ಇರಲಿಲ್ಲ. ಬಡ್ಡಿ ಯಾವಾಗ ಬಂತು ಅಂದರೆ ಟೈಮ್ ವ್ಯಾಲ್ಯೂ ಆಫ್ ಮನಿಗೆ ಬಂತು. ಹಣದ ಜೊತೆಗೆ ವೇಳೆನ ಯಾವಾಗ ನಾವು ಸೃಷ್ಟಿ ಮಾಡಿದ್ವಿ, ತಗಲಾಕಿದ್ವಿ, ಜೋಡಣೆ ಮಾಡಿದ್ವಿ, ಆವಾಗ ಇದಾಯಿತು. ಹಣದುಬ್ಬರ ಇವತ್ತು ನೀವು ನೋಡ್ತಾ ಇದ್ದೀರಿ. ಹೂಡಿಕೆ ಮಾಡದೆ ಬೇರೆ ಯಾವ್ದಾರ ಆಪ್ಷನ್ ಇದ್ದರೆ ನೀವು ನನಗೂ ಹೇಳಿ, ನಾನು ಐ ಆಮ್ ವೆರಿ ಹ್ಯಾಪಿ. ನಾನು ಹೇಳಿದ್ನಲ್ಲ, ಇಂಕನ್ ನಾಗರಿಕತೆಗೆ ಮರಳಿ ಹೋಗೋಕ್ಕೆ ನನಗೂ ಉತ್ಸುಕತೆ ಇದೆ, ನನಗೆ ಖುಷಿ ಇದೆ. ಹಣನೇ ಬೇಡ, ಮಿತನೇ ಮಾಡೋಣ ನಾವು ಕೂಡ, ಅದಕ್ಕೆ ನಾವು ಸಿದ್ಧರಾಗಿದ್ದೀವ. ಹೂಡಿಕೆ ಇಲ್ಲದೆ ಆಪ್ಷನ್ನೇ ಇಲ್ವಲ್ಲ, ಬೇರೆ ಯಾವ್ದಾರ ಮಾರ್ಗ ಇದ್ದರೆ ಹೇಳಿ. ಹೋಪ್ ಐ ಆನ್ಸರ್ಡ್ ಯು. ಅದನ್ನು ನೀವು ನಾನು ಆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲ, ಸೇವಿಂಗ್ಸ್ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ ಅಂತ ಅಲ್ಲ, ಅದು ನೀವು ಹೇಳ್ತಿರೋದು ಸೇವಿಂಗ್ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ. ಎರಡು ಅದನ್ನೇ ಆಯಿತು ಅಂತ ಇಟ್ಕೊಂಡ್ರು ಅಲ್ಲಿ ಕೂಡ ಗ್ರೀಡ್ ಬರುತ್ತೆ. ನಾವು ಯಾಕೆ ಹೋಗಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಹಾಕಿದ್ವಿ, ಅಲ್ಲಿ 1% ಬಡ್ಡಿ ಹೆಚ್ಚಿಗೆ ಕೊಡ್ತಾರೆ ಅಂತ, ಹೌದಾ? ಮತ್ತೆ ಈಗ ನಮ್ಮಲ್ಲೇ ಗ್ರೀಡ್ ಇಟ್ಕೊಂಡು ಯಾಕೆ ಚಿಟ್ ಫಂಡಲ್ಲಿ ಹಾಕಿ, ಚಿಟ್ ಫಂಡಲ್ಲಿ ನೀವು ಕೋಆಪರೇಟಿವ್ ಸೊಸೈಟಿಗಿಂತ ಜಾಸ್ತಿ ಸಿಗುತ್ತೆ ಬಡ್ಡಿ. ನೀವು ಯಾವಾಗಲೂ ಅಷ್ಟೇ ರಿಸ್ಕ್ ಆ್ಯಂಡ್ ರಿಟರ್ನು. ನೀವು ಅದನ್ನು ಎಲ್ಲೋ ಒಂದು ಕಡೆ ತೊಗೊಂಡ್ರಿ ರಿಸ್ಕು, ಆಮೇಲೆ ಸರ್ ಕೋಪ ಮಾಡ್ಕೊಬೇಡಿ, ವಯಸ್ಸಾಗಿರೋರ ಥರ ಕಾಣ್ತೀರಿ. ಈಗ ನಿಮಗೆ ಗೊತ್ತಿಲ್ಲದೆ ಹೋಗಿ ಹಾಕಿದ್ರಾ? ಅದಕ್ಕೆ ಹೇಳಿದ್ದು, ಅಲ್ಲಿ ಆ ಕ್ಷಣದಲ್ಲಿ ಎಲ್ಲೋ ಒಂದು ವಿವೇಕ ಕಳ್ಕೊಂಡೇ ಹಾಕಿರ್ತೀರಲ್ಲ ನೀವು ದುಡ್ಡು. ಯಾರೇನೋ ನಿಮ್ಮನ್ನು ಫೋರ್ಸ್ ಮಾಡಿಲ್ವಲ್ಲ, ಇಲ್ಲಿ ಬಂದು ಹೂಡಿಕೆ ಮಾಡುವಂತ ಅಥವಾ ಸೇವ್ ಮಾಡುವಂತ ಯಾರೇನು ಹೇಳಿಲ್ಲ. ರಾಯರ ಇನ್ಮುಂದೆ ಇವಾಗ ಈ ಕಾರ್ಯಕ್ರಮ ಕೇಳಿದಿರಿ ಅಲ್ವಾ, ಅಂದರೆ ಅವರು
ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಅದರಲ್ಲಿರುವಂಥ ವ್ಯತ್ಯಾಸದ ಬಗ್ಗೆ ತುಂಬ ಚೆನ್ನಾಗಿ ಆ ವ್ಯತ್ಯಾಸವನ್ನು ಗುರುತಿಸಿದ್ದಾರೆ. ಮತ್ತು ನಿಮ್ಗೆ ಹೂಡಿಕೆ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದಾರಲ್ಲ, ಅಂದರೆ ಅದು ಆಪ್ಷನ್ ಲಿಟ್ರಲ್ ಮೀನಿಂಗ್ ಆಫ್ ಆಪ್ಷನ್ ಆ್ಯಂಡ್ ಫ್ಯೂಚರ್ ಅಂತ ಒಂದು ಇದು, ಅದು ಆಪ್ಷನ್ ಇಲ್ಲ ಅಂದರೆ ಅವ್ರು ಅದರ ವಿರೋಧ ಅಂತ ಯಾರು ಅಂದ್ಕೋಬಾರ್ದು. ಆಮೇಲೆ ಮುಂದಿನ ಪ್ರಶ್ನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಶ್ನೆ ಆಹಾರದ ಮೇಲೆ ಸೋಮೇಶ್ವರ್ ಸರ್ಗೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಪದ್ಧತಿ ಹಿಂದಿನ ಕಾಲದ ಪದ್ಧತಿಯಾಗೇ ಇದೆಯೇ ಅಥವಾ ಇವಾಗ ಅದರ ಅರ್ಥ ಬದಲಾಗಿ ಅಥವಾ ಅದರ ಪದ್ಧತಿ ಬದಲಾಗಿದೆ ಅನ್ನೋದು ಪ್ರಶ್ನೆ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಆಹಾರ ಪದ್ಧತಿ ಇದೆಯಲ್ಲ, ಅದು ಇವತ್ತಿಗೂ ಸಹ ಅನ್ವಯ ಆಗುತ್ತಮ್ಮ. ಈಗ ನಮ್ಮಲ್ಲಿ ಸಾಕಷ್ಟು ಜನ ಮಾಂಸಾಹಾರಿಗಳಿದ್ದಾರೆ. ಅನೇಕ ಜನ ಯಾವ ಮಾಂಸ ಬಹಳ ಒಳ್ಳೆಯದು ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನೊಂದು ಉದಾಹರಣೆ ಕೊಡ್ತಿರ್ತೇನೆ ಯಾವತ್ತೂ. ವೈಟ್ ಪೆಟ್ರೋಲ್ ಅಂತ ಬರುತ್ತೆ, ವಿಮಾನವನ್ನು ನಡೆಸೋದಕ್ಕೆ ಬಳಸುವಂಥ ಒಂದು ಪೆಟ್ರೋಲ್. ಎರಡನೇ ಪೆಟ್ರೋಲ್ ಇದೆ ನಮ್ಮ ಕಾರುಗಳನ್ನು ನಡೆಸೋದಕ್ಕೆ. ಮೂರನೇದು ಡೀಸೆಲ್ ಇದೆ. ನಾಲ್ಕನೇದು ಸೀಮೆ ಎಣ್ಣೆ ಇದೆ. ಎಲ್ಲವೂ ಕಲ್ಲೆಣ್ಣೆಯಿಂದ ಬರುವಂಥದ್ದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವೆಲ್ಲ. ಅದಕ್ಕೆ ಬೆಂಕಿ ಹಚ್ಚಿ ನೋಡಿ, ವೈಟ್ ಪೆಟ್ರೋಲು ಹೆಚ್ಚು ಕಡಿಮೆ 100ಕ್ಕೆ 100ರಷ್ಟು ಅದು ಭಸ್ಮವಾಗುತ್ತೆ. ಕಾರ್ಬನ್ ಏನು ಉತ್ಪಾದನೆ ಆಗೋಲ್ಲ, ಆದರೂ ಬಹಳ ಬಹಳ ಕಡಿಮೆ. ಕಾರಿಂದು ಸ್ವಲ್ಪ ಹೆಚ್ಚು ಕಂಡು ಬರುತ್ತೆ. ಡೀಸೆಲ್ ತುಂಬ ಬರುತ್ತೆ. ಕೆರೋಸಿನ್ ಅಂತೂ ವಿಪರೀತ ಕಪ್ಪು ಬರುತ್ತೆ. ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡೋಣ. ಯಾಕೆಂದರೆ ಅದು ಸಂಪೂರ್ಣ ಭಸ್ಮ ಆಗಲ್ಲ, ಆಕ್ಸಿಡೇಷನ್ ಅಂತ ಹೇಳ್ತೀವಲ್ಲ, ಅದು ಆಗಲ್ಲ. ನಮ್ಮ ದೇಹದಲ್ಲಿ ಕೆಲವು ಪದಾರ್ಥಗಳು ವೈಟ್ ಪೆಟ್ರೋಲ್ ಹಾಗೆ, ಕಾರಿನ ಪೆಟ್ರೋಲ್ ಹಾಗೆ, ಡೀಸೆಲ್ ಹಾಗೆ, ಕೆರೋಸಿನ್ ಹಾಗೆ ಅರೆಬರೆ ಜೀರ್ಣವಾಗ್ತಾ ಹೋಗುತ್ತೆ. ಇದನ್ನು ನಮ್ಮ ಹಿರಿಯರು ಗಮನಿಸಿ ಇಂಥದ್ದು ಸಾತ್ವಿಕ, ಇಂಥದ್ದು ರಾಜಸಿಕ, ಇಂಥದ್ದು ತಾಮಸಿಕ ಅಂತ ವರ್ಗೀಕರಿಸಿದ್ದಾರೆ. ಅದರಲ್ಲಿ ಅರ್ಥ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವು ಸಂಪೂರ್ಣ ಭಸ್ಮ ಆಗಲ್ಲ. ಮೀನನ್ನು ನೀವು ಸೇವಿಸಿದ್ರೆ ಅದು ಹೆಚ್ಚು ಕಡಿಮೆ ವೈಟ್ ಪೆಟ್ರೋಲ್ ಥರ ಪೂರ್ತಿ ಜೀರ್ಣವಾಗುತ್ತೆ, ಪಾರ್ಶ್ವ ಪರಿಣಾಮಗಳಿರಲ್ಲ. ಬದಲಿಗೆ ಉಪಯುಕ್ತ ಅನ್ನೋದನ್ನು ವಿಜ್ಞಾನ ಇವತ್ತು ಹೇಳುತ್ತೆ. ಎರಡನೇದು ನಮ್ಮ ಕಾರಿನ ಪೆಟ್ರೋಲ್ ಅಂದರೆ ಕೋಳಿ ಮಾಂಸ. ಕೋಳಿ ಮಾಂಸವನ್ನು ನೀವು ಸ್ಕಿನ್ ಔಟ್ ಮಾಡಿ ತಿಂದರೆ ಆ ಲಾಭ ಸಿಗುತ್ತೆ. ಸ್ಕಿನ್ ಸಮೇತ ತಿಂದರೆ ಅದು ಸಹ ಹೆಚ್ಚು ಕಡಿಮೆ ಬೇರೆ ಮಾಂಸದ ತರಹ ತೊಂದರೆ ಅವಕಾಶ ಮಾಡಿಕೊಡುತ್ತೆ ಅದು. ಹಾಗೆಯೇ ಈ ಕುರಿ ಮಾಂಸ ಇತ್ಯಾದಿಗಳೆಲ್ಲ ನಮ್ಮ ಡೀಸೆಲ್ ಇದ್ದ ಹಾಗೆ. ಇನ್ನು ಕೊನೆಯಲ್ಲಿ ಕೆರೋಸಿನ್ ಇರೋದು ದನದ ಮಾಂಸ. ಅದು 100ಕ್ಕೆ 100ರಷ್ಟು ಜೀರ್ಣ ಆಗಲ್ಲ ದೇಹದಲ್ಲಿ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಮನಸ್ಸಿನ ಮೇಲೆ ಪರಿಣಾಮ ಯಾಕೆ ಬೀರುತ್ತೆ ಅಂದರೆ ನಮ್ಮ ಕರುಳಲ್ಲಿ ಇರ್ತಕ್ಕಂಥ ಮತ್ತೆ ಅದೇ ಸೂಕ್ಷ್ಮಜೀವಿಗಳು ನೀವು ಯಾವ ಆಹಾರವನ್ನು ಸೇವಿಸ್ತೀರೋ ಆ ಆಹಾರ ಪದ್ಧತಿಗೆ ತನಗೆ ಬೇಕಾದ ಆಹಾರ ಕೊಡದೆ ಬೇರೆ ಪದಾರ್ಥವನ್ನು ನೀವು ಸೇವಿಸ್ತಾ ಇದ್ದರೆ ಅವು ನಿಮ್ಮ ಮನಸ್ಸನ್ನು ಬದಲಿಸುವಂಥ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ. ಇದು ಇಡೀ ಜಗತ್ತಲ್ಲಿ ಬಹಳ ಬಹಳ ಚರ್ಚೆಗೆ ಒಳಗಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಸೂಕ್ಷ್ಮ ಜೀವಿಗಳ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆರೋಗ್ಯಕರವಾದ ಸೂಕ್ಷ್ಮ ಜೀವಿಗಳನ್ನು ಕೃತಕವಾಗಿ ನೀಡುವ ಪ್ರಯೋಗಗಳು ಇವತ್ತು ನಡೀತಾ ಇದೆ. ಇದು ಎಷ್ಟು ಬೇಕಾದರೂ ಮಾತಾಡಬಹುದು, ಆದರೆ ಆ ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನೋದರಲ್ಲಿ ಅರ್ಥ ಇದೆ ಅಂತ ನನ್ನ ವೈಯಕ್ತಿಕ ನಂಬಿಕೆ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕೆ ಮೊದಲು ಒಂದು ಸೂಚನೆ. ಒಂದೇ ನಿಮಿಷ. ಹೋಂಡಾ ಅಮೇಜ್, ಸಿಲ್ವರ್ ಕಲರ್ ಹೋಂಡಾ ಅಮೇಜ್ ಇಲ್ಲಿ ಪಾರ್ಕಿಂಗ್ ಲಾಟ್ನಲ್ಲಿ ಅಡ್ಡ ನಿಂತಿದೆ. ಬೇರೆ ಯಾವ ಕಾರುಗಳು ತೆಗಿಯೋಕ್ಕಾಗ್ತಿಲ್ಲ. ಅದ್ರ ಮಾಲೀಕರು ದಯವಿಟ್ಟು ಬೇಗ ಹೋಗಿ ಅದನ್ನು ತೆರವುಗೊಳಿಸಬೇಕು ಅಂತ ಕೋರಿಕೆ. ಸಿಲ್ವರ್ ಕಲರ್ ಹೋಂಡಾ ಅಮೇಜ್ ಪ್ಲೀಸ್. ಒನ್ ಲಾಸ್ಟ್ ಕ್ವೆಶನ್. ಹಾಂ ಸರ್, ಮೈಕ್ ಹತ್ತಿರ ಇಟ್ಕೊಳ್ಳಿ ಸರ್, ಮೈಕ್ ಹತ್ತಿರ. ಮಿಸ್ಟರ್ ಸತೀಶ್ ವೆಂಕಟಸುಬ್ಬ ಅವರಿಗೆ ನಾನು ಪ್ರಶ್ನೆ ಥರ ಕೇಳ್ತಾ ಇಲ್ಲ, ಒಂದು ಕ್ಲಾರಿಫಿಕೇಷನ್ ಥರ ಒಂದು ಅಥವಾ ಒಂದು ನಿಮ್ಮ ಒಂದು ಸಲಹೆ ಕೇಳೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನನಗಿವಾಗ 86 ವಯಸ್ಸು. ನಾನು ಒಂದು ಸ್ವಲ್ಪ ದಿವಸದ ಕೆಳಗೆ ನನಗೆ ಒಂದು ಟೆಲಿಫೋನ್ ಬಂತು. ಟೆಲಿಫೋನ್ನಲ್ಲಿ ಒಂದು ಮೆಸೇಜು ಕೆಳಗಡೆ ಸಣ್ಣದಾಗಿ ಬಂತು. ಅದರೊಳಗೆ ಕಸ್ಟಮ್ಸ್ ಔಟ್ ಬೌಂಡ್ CID ಕ್ರೈಮ್ ಡಿಪಾರ್ಟ್ಮೆಂಟ್ ಅಂತ ಬಂತು.
ಬಟ್ ಈ ಥರದ್ದು ವಿಚಾರಗಳು ಸುಮಾರಷ್ಟು ನಾನು ಪೇಪರಲ್ಲಿ ಓದಿದ್ರಿಂದ ಆ ಕಾಲ್ ನಾನು ರಿಸೀವೂ ಮಾಡಲಿಲ್ಲ, ಅದನ್ನು ಬ್ಲಾಕು ಮಾಡಿಬಿಟ್ಟೆ, ಹಾಗೆ ಬಿಟ್ಟೆ. ಅದೇ ಥರ ಮಾನ್ಯ ದಿವಸನೂ ಬಂತು. ಹೀಗೆ ದಿನ ಬರೋಕ್ಕೆ ಶುರು ಆಯಿತು. ಬೇರೆ 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 ನಂಬರ್ಗಳು, ಅಂದರೆ ಅದೇ ನಂಬರ್ ಅಲ್ಲ. ಸರಿ, ಈ ಥರ ಬರ್ತಾ ಇರೋದ್ರಿಂದ ನಾನೇನು ರಿಯಾಕ್ಟ್ ಮಾಡಿಲ್ಲದೆ ಇದ್ದರೂ ಕೂಡ, ಬಟ್ ಬೇರೆಯವರಿಗೆ ಈ ಥರದ ತೊಂದರೆ ಆಗ್ತಾ ಇರ್ಬೋದು, ಅಥವಾ ಅವ್ರುಗಳಿಗೆ ಗೊತ್ತಿಲ್ಲದೆ ಅದನ್ನು ರಿಯಾಕ್ಟ್ ಆಗಿ ನಿಮ್ಮ ಪಾರ್ಸಲಲ್ಲಿ ಅದಿತ್ತು ಇದಿತ್ತು ಅಂತೆಲ್ಲ ಬರುತ್ತಲ್ಲ ಅಂದ್ಬಿಟ್ಟು ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಮಾಹಿತಿ ಎಲ್ಲ ಕೊಟ್ಟು ಇದು ದಯವಿಟ್ಟು ಏನಾದರೂ ಮಾಡಿದರೆ ಅಲ್ಲಿ ರಿಯಾಕ್ಷನ್ ವಾಸ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಅವರು ಪ್ರೋಆ್ಯಕ್ಟಿವ್ ಅಲ್ಲ ಅನ್ನಿಸ್ತು, ಒಂಥರ ರಿಯಾಕ್ಟಿವ್ ಅನ್ನಿಸ್ತು. ಏಕೆಂದರೆ ಅಯ್ಯೋ ನಿಮ್ಗೇನು ಆಗಿಲ್ವಲ್ರಿ, ಯಾಕೆ ಒದ್ದಾಡ್ತೀರಾ ಹೋಗಿ ಅಂದ್ಬಿಟ್ರು. ನನಗೆ ನನ್ನ ಮನಸ್ಸಿನಲ್ಲಿ ಏನಿದ್ದು ನನಗೇನು ಆಗಿಲ್ಲ, ಬಟ್ ಬೇರೆಯವ್ರಿಗೆ ಈ ಥರ ಆಗೋದು ಬೇಡ. ಈ ನಂಬರ್ಗಳು ತೊಗೊಂಡು ಅದನ್ನು ಏನಾದರೂ ಅದು ಎಲ್ಲಿಂದ ಬಂದಿದೆ ಅಂತ ಟ್ರೇಸ್ ಮಾಡಿ ಅವ್ರನ್ನೇನಾದರೂ ಹಿಡಿಯೋಕ್ಕಾಗತ್ತಾ ಅಥವಾ ಅವರಿಂದ ಏನಾದರೂ ನಿಲ್ಸೋಕ್ಕಾಗತ್ತಾ ಅನ್ನೋದು ಪ್ರಯತ್ನ ಮಾಡ್ತಾರೇನೋ ಅಂತ ನನ್ನ ಒಂದು ಆಸೆ ಇತ್ತು. ಆಸೆ ನೆರವೇರಲಿಲ್ಲ. ಇವಾಗ ಆ ಥರ ಒಂದು ಸುಮಾರು 15-20 ದಿವಸ ಅದೇ ಥರ ಬೇರೆ ಬೇರೆ ನಂಬರ್ಗಳಲ್ಲೇ ಬರ್ತಾಯಿತ್ತು. ನಾನು ಯಾವುದೂ ತೊಗೊಂಡಿಲ್ಲ, ಎಲ್ಲನೂ ಬ್ಲಾಕ್ ಮಾಡಿದೆ, ಸ್ಪ್ಯಾಮ್ ಅಂತಲೂ ರಿಪೋರ್ಟು ಮಾಡಿದ್ದೀನಿ. ಬಟ್ ಇದನ್ನು ಪ್ರೋಆ್ಯಕ್ಟಿವ್ ಆಗಿ ಮಾಡೋದಕ್ಕೆ ಏನಾದರೂ ಒಂದು ಸಲಹೆ ಅಥವಾ ಏನಾದರೂ ಒಂದು ಮಾಡೋಕ್ಕಾಗತ್ತಾ ಅಂತ. ಯಾಕೆಂದರೆ ಬೇರೆಯವ್ರಿಗೆ ಇದೇ ಥರ ಆದರೆ ಅವರುಗಳು ಸಿಗಾಕೊಂತಾರಲ್ಲ ಅನ್ಯಾಯವಾಗಿ ಅನ್ನೋದು ಒಂದು ನನ್ನ ಅಭಿಪ್ರಾಯ. ತಾವು ಇದು ತುಂಬ ತುಂಬ ಒಳ್ಳೆಯ ಪ್ರಶ್ನೆ. ಇದರಲ್ಲಿ 2 ಆಯಾಮ ಇದೆ. ಒಂದು, ಈ ಸೈಬರ್ ಕ್ರಿಮಿನಲ್ಸ್ ಇದರಲ್ಲ, ಅವರು ದಿನ ಒಂದು 100 ಕಲ್ಲು ಹೊಡಿತಾರೆ ಮಾವಿನಕಾಯಿಗೆ. ಯಾವುದೋ ಒಂದು ಕಲ್ಲಿಂದ ಮಾವಿನಕಾಯಿ ಬೀಳುತ್ತೆ ಅಂತ ಅವ್ರ ಆಸೆ. ಆ ಮಾವಿನಕಾಯಿ ಬಿದ್ದರೆ ಅವತ್ತಿಂದೋ ಆ ವಾರದ್ದೋ ಆ ತಿಂಗಳದೋ ದುಡ್ಡು ಬಂದ್ಬಿಡುತ್ತೆ ಅವ್ರಿಗೆ. ಸೊ ಅದರಿಂದ ಅವರು ಆ ಥರ ರಿಪೀಟೆಡ್ಡಾಗಿ ಬೇರೆ ಬೇರೆ ನಂಬರಿಂದ ಕಳಿಸ್ತಾ ಇರ್ತಾರೆ. ಒಂದು. ಎರಡನೇದು, ನೀವು ಸೈಬರ್ ಕಂಪ್ಲೇಂಟ್ ಕೊಟ್ರಿ, ಅದಕ್ಕೆ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಕಂಪ್ಲೇಂಟಿಂದ ನೀವು ಈ ಥರದವ್ರು ಸುಮಾರು ಜನ 1930ಗೋ ಅಥವಾ cybercrime.gov.in ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೋ ಸೈಬರ್ ಪೊಲೀಸ್ ಸ್ಟೇಷನ್ಗೋ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ. ಆ ಕಂಪ್ಲೇಂಟ್ಗಳಲ್ಲಿ FIR ಆಗೋದು ಕೇವಲ 2%. ಯಾಕೆ ಅಂತಂದರೆ FIR ಆಯಿತು ಅಂತಂತಂದರೆ ಅವ್ರು ಏನಾದರೂ ಮಾಡಬೇಕು, ಅದು ಹಾಗೆ ಕ್ಲೋಸ್ ಮಾಡೋಕ್ಕಲ್ಲ, ಕೋರ್ಟಿಂದ ಕ್ಲೋಸ್ ಆಗಬೇಕು. ಇದರಲ್ಲೂ ಅವ್ರಿಗೆ ಇದಕ್ಕೆ ಒಂದು ರೀಸನ್ ಇದೆ. ಒಂದು, ಅವ್ರಿಗೆ ನಂಬರ್ ಆಫ್ ಪರ್ಸನಲ್ ಹೂ ಆರ್ ದೇರ್, ಅವ್ರಿಗೆ ಅಷ್ಟು ಕೊರತೆ ಇದೆ, ಅವರು ಹ್ಯಾಂಡಲ್ ಮಾಡೋಕ್ಕಲ್ಲ, ಅದಕ್ಕೆ ಅವರು FIR ಮಾಡ್ಕೊಳ್ಳಲ್ಲ. ಈ ಕಂಪ್ಲೇಂಟ್ಗೆ ನಾರ್ಮಲ್ ಆಗಿ ಐ ಹ್ಯಾವ್ ನಾಟ್ ಸೀನ್ ಮಚ್ ಆ್ಯಕ್ಷನ್ ಬೀಯಿಂಗ್ ಟೇಕನ್ ಬೈ ದ ಪೊಲೀಸ್. ಮೇ ಬಿ ಬಿಕಾಸ್ FIR ಆಗೋವರೆಗೂ ಆದರೆ ಆಗುತ್ತೆ. ಸೊ ಮಿಕ್ಕಿದ್ದನ್ನು ಆಫ್ಲೈನಲ್ಲಿ ಆಫ್ಲೈನ್ ಮಾತಾಡೋಣ. ಐ ಥಿಂಕ್ ಸಮಯದ ಕೊರತೆಯಿಂದ ನಾನು ಮಾತಾಡ್ತೀನಿ.